ಗುರುವಿನ ಕರುಣೆಯು ಆಗಬೇಕಾದರೆ, ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವ ಬಿಡಬೇಕು. ಗುರುತರ ಸುಖವನು ಪಡೆಯಬೇಕಾದರೆ, ಗುರುತರ ಸುಖವನು ಪಡೆಯಬೇಕಾದರೆ ಶರೀರವನ್ನು ಬೇರಿಡಬೇಕು, ಶರೀರವನ್ನು ಬೇರಿಡಬೇಕು. ಗುರುವಿನ ಕರುಣೆಯು ಆಗಬೇಕಾದರೆ ಅನುಕೂಲ ಅವಾಗ ಮಾಡಿಬಿಡು. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡಿ ಆತ್ಮ. ಗುಣ ಯಾವಾಗ ಇರ್ತದ ಅವಾಗ ಅನುಕೂಲ ಆಯ್ತು ಅಂದ್ರೆ ಮಾಡಿಬಿಡು. ನಾಳೆಗೆ ನಾಡ್ದನ್ ಬೇಡ, ಮತ್ತೆ ಇದು ಶರೀರ ಸ್ಥಿರವಾಗಿದ್ದಲ್ಲ, ಯಾವಾಗ ಅನುಕೂಲ ಆಗ್ತದ ಅವಾಗ ಮಾಡ್ಬಿಡು. ಹಿಂಗ ಒಬ್ರು ಶ್ರೀಶೈಲ ಹೊಂಟಿರು. ಈ ಶಿರ್ನಾಳ ಅಂತ ಊರಾಗ ಒಬ್ಬ ಕುಡ್ಡಿದ್ದ. ಅವ ಅಂದ, ಭಗವಂತ ನನ್ ಕಣ್ಣು ಕೊಟ್ರೆ ನಾನು ಎಲ್ಲಾ ನೋಡ್ತಿದ್ನಲ್ಲಪ್ಪ, ನನ್ ಕಣ್ಣೇ ಕೊಡ್ಲಿಲ್ಲ, ಏನ್ ಮಾಡ್ಲಿ, ಯಾ ಜನ್ಮದ ಕರ್ಮದು ಏನ್ ಸುದ್ದಿವು ಅಂದ್ ಹೋಗೋರಿಗೆಲ್ಲ ಶ್ರೀಶೈಲ ಹೋಗ್ತಿರೇನ್ರಿ? ಹೋಗ್ತೇವಪ್ಪ, ನಾನು ಬರ್ತೀನಿ. ಅವನಿಗೆ ಯಾರು ಕರ್ಕೊಂಡು ಹೋಗ್ಲಿಲ್ಲ. ಕಡಿಗೆ ಒಂದು ಒಳ್ಳೆವ್ ಸಿಕ್ಕನ್ರೆ, ನಾವ್ ಒಯ್ತೀನಪ್ಪ ಶ್ರೀಶೈಲ್ ಒಯ್ದು ನಿನಗ್ ಬಿಡವ, ಮುಂದ ಬಾಕಲ ಹಿಡಿದು ಒಳಗ್ ದರ್ಶನ ಮಾಡ್ಕೊಳ್ಳೋದ್ ನಿನ್ ಕೆಲ್ಸ. ಆಯ್ತಪ್ಪ, ಅಲ್ಲಿಗೆ ಒಯ್ದು ಬಿಡು. ಶ್ರೀಶೈಲ್ ಕರ್ಕೊಂಡು ಹೋಗಿ ಅವ ನೋಡಪ್ಪ ಇದು ಗ್ವಾಡಿ ಅದ, ಈ ಗ್ವಾಡಿ ಮುಟ್ಕೋತ ಹೋಗು, ಬಾಗಲ್ ಬರ್ತದ, ಒಳಗ್ ಮಲ್ಲ ಇನ್ ದರ್ಶನ ಆಗ್ತದ ಅಂತಂದ. ಆಯ್ತಪ್ಪ, ಅವ ಗಾಡಿ ಹಿಡಿದು ಸುತ್ತಾಗಲ್ಕತ್ತನ್ರಿ. ಅಲ್ಲಿ ಬಾಕಲ್ ಬರೋದ್ರೊಳಗ ಅವನಿಗೊಂದು ರೋಗ ಇತ್ತು, ಕಜ್ಜಿ ಹೀಗ್ ತುರ್ಸ್ಕೊಳ್ಳ ಬಾಕಲ್ ದಾಟಿ ಹೋಗ್ತಿತ್ತು. ಮತ್ ಗಾಡಿ ಹಿಡ್ಯವ ಹಿಂಗೆ ತಿರುಗ್ಲಿಕ್ಕಂತ ಅವನಿಗೆ ಸಿಗಲೇ ಇಲ್ಲ. ಹಂಗ ನಮಗ ಪ್ರಪಂಚ ಎಂಬುದೊಂದು ಕುಜುಲಿ ಐತ್ರಿ. ಆ ಕುಜುಲಿ ಯಾರು ಬಿಡಿಸ್ತಾರಪ್ಪ? ಸಿದ್ಧಾರೂಢ ಸದ್ಗುರು ಬಿಡಿಸ್ತಾರ. ಅವನ ಬಳಿ ಹೋರಿ ನಿವಾರಣೆ ಆಗ್ತದ. ಆದ್ರೆ ನಾವ್ ಎಲ್ಲೇ ಯಾರಿಗಾರೆ ಹಿಡಿದು ಕಸಿ ಅಂದ್ರ ಇದು ತೋತೀನಿ ಅಂದ್ರ ಆಗಂಗಿಲ್ಲ. ಸಿದ್ಧಾರೂಢ ಅಪ್ಪನ ಬಳಿ ಹೋರಿ ನಿಮ್ಮ ಆ ರೋಗ ನಿವಾರಣೆ ಆಗ್ತದ, ಮುಕ್ತರಾಗ್ತರಿ. ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ, ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ, ಸುಳಿದು ಸೋಸುವ ಗಾಳಿ ನಿಮ್ಮದಾನ, ಸುಳಿದು ಸೋಸುವ ಗಾಳಿ ನಿಮ್ಮದಾನ, ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ, ಎತ್ತು ನಿಮ್ಮದಾನ ಬಿತ್ತು ನಿಮ್ಮದಾನ, ಎತ್ತು ನಿಮ್ಮದಾನ ಬಿತ್ತು ನಿಮ್ಮದಾನ, ಸುತ್ತಿ ಹರಿಯುವ ಸಾಗರ ನಿಮ್ಮದಾನ, ಸುತ್ತಿ ಹರಿಯುವ ಸಾಗರ ನಿಮ್ಮದಾನ, ನಿಮ್ಮದಾನವನುಂಡು ಅನ್ಯರ ಹೊಗಳುವ, ನಿಮ್ಮದಾನವನುಂಡು ಅನ್ಯರ ಹೊಗಳುವ, ಕುನ್ನಿಗಾರೆಂಬೇನೆ ರಾಮನಾಥ, ಕುನ್ನಿಗಾರೆಂಬೇನೆ ರಾಮನಾಥ, ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ, ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ. ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಸಂಪೂಜ್ಯರಲ್ಲಿ ಪ್ರಣಾಮಗಳು. ಪೂಜ್ಯ ಶ್ರೀ ಶಿವಾನಂದ ಶರಣರು ಕಂಕನವಾಡಿ ತಮ್ಮ ಪ್ರವಚನ ಸುದೆಯನ್ನು ಸಭೆಗೆ ನೀಡಬೇಕಾಗಿ ಅವರಲ್ಲಿ ವಿನಂತಿ. ದಾನವೇ ಭೂಷಣ.
ಗುಣಗಳವೇ ಭೂಷಣವಲ್ಲದೆ ಮಣಿ ಹೇಮಾದಿಗಳ ಭೂಷಣವಲ್ಲ ಅಂತ ನಮ್ಮ ಸಂಚಾಲಕರು ಹೇಳಿದಂಗ ಮನುಷ್ಯನಿಗೆ ದಾನವೇ ಲೇಸು. ಅನ್ನ ನೀಡಿ ಪುಣ್ಯ ಕೇಳಬಾರ್ದಂತ, ಬಡದು ಪಾಪ ಕೇಳಬಾರ್ದ. ನೀಡು ಗುಡ್ದ ನಮ್ಮ ಕೈಗೆ ಹೆಚ್ಚು ಪುಣ್ಯ ಬರ್ತೈತಿ, ಬಡಿ ಗುಡ್ದ ನಮ್ಮ ಕೈಗೆ ಹೆಚ್ಚು ಪಾಪ ಬರ್ತೈತಿ. ಪಾಪದ ಫಲ ದುಃಖ ಐತಿ, ಪುಣ್ಯದ ಫಲ ಸುಖ ಐತಿ. ಅದಕ್ಕಾಗಿ ಪರಮಾತ್ಮ ಕೊಟ್ಟದ್ರಲ್ಲಿ ನೀನು ಇಟ್ಕೊ, ನಿನ್ ಹೆಂಡ್ರು ಮಕ್ಕಳಿಗೆ ಇಡು. ಅದಕ್ಕೆ ಉಳಿದಟ್ಟಾಗಿರ್ತಕ್ಕಂಥ ದಾನವೇ ಲೇಸು. ಗಾನ ವಿದ್ಯೆಯ ಲೇಸು, ಮಾನವತಿ ಸತಿ ಲೇಸು, ಸ್ವಾನುಭಾವಗಳ ಕಳೆಲೇಸು, ಎಲ್ಲಕ್ಕೂ ದಾನಿಯ ಲೇಸು ಸರ್ವಜ್ಞ. ಗಾನ ವಿದ್ಯೆಯ ಲೇಸು, ಸರಿಗಮ ಪದನಿಸ ವಿದ್ಯೆಯ ಲೇಸು, ಮಾನವತಿ ಸತಿ ಲೇಸು. ಮನ್ಯಾಗ ಏನ್ ಚಿಲು ಇರ್ಬೇಕಂತ, ಮನ್ಯಾಗ ಏನ್ ಚಿಲು ಹೋದ್ರ ಗಂಡ ಬೆಳಿಗ್ಗೆ ಬರ್ತಾನಂತ, ಊರಾಗ ಭಕ್ತರು ಚಿಲು ಹೋದ್ರ ದೇವ್ರ ಸಿದ್ಧಾವಣ ಬೆಳಿಗ್ಗೆ ಬರ್ತಾನಂತ, ಶಿಷ್ಯ ಚಿಲು ಹೋದ್ರ ಗುರು ಬೆಳಿಗ್ಗೆ ಬರ್ತಾನಂತ. ಮಾನವತಿ ಸತಿಲೇಸು, ಸ್ವಾನುಭಾವಗಳ ಕಳೆಲೇಸು. ಎಲ್ಲ ಮಹಾತ್ಮರ ಬಹಳ ದೊಡ್ಡ ದೂರಿಂದ ಬಂದಾರ ಮಹಾತ್ಮರಾಗಿರ್ತಕ್ಕಂಥ ಅವ್ರ ನುಡಿಗಳೇ ಕೇಳುವುದೇ ಲೇಸು. ಎಲ್ಲಕ್ಕೂ ದಾನಿಯ ಲೇಸು ಸರ್ವಜ್ಞ. ಶ್ರೀ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಮಾಣ ಒಕ್ಕು ಪದವಕ್ಕು, ಕೈಲಾಸ ನೆರಮಣಿ ಒಕ್ಕು ಸರ್ವಜ್ಞ. ಆಗವಾ ಈಗ ಬಾ ಹೋಗಿ ಬಾ ಎನ್ನದಲ್ಲಿ ಕರೆದು ಕೊಡುವಣ ದಾನ ಹೊನ್ನಾಗು ಸರ್ವಜ್ಞ. ಬೀಗರುಂಬುವ ದಿನದಲ್ಲಿ ಯೋಗಿ ಮನೆ ಬಿಟ್ಟಿಗೆ ಬರಲು, ಬೀಗರಿಗೆ ನೀಡಿ ಯೋಗಿಗಿಲ್ಲವನಿಗೆ ಕಾಗಿಯ ಜಲ್ವ ಸರ್ವಜ್ಞ. ಇನ್ನೆಲ್ಲ ಸರ ಹೇಳ್ತೀವಿ, ನಾವೇನು ಅನ್ನಕತ್ತಾರು ಬಾಳ ಹೇಳವ್ರ ಸಾಕ್ ಬಿಡ್ಲಪ್ಪ. ನಮ್ಮ ಶಿವಾನಂದ್ ಬಹಳ ಪ್ರೀತಿ ನಮ್ಮ ಮೇಲೆ, ಯಪ್ಪ ನೀವು ಚಂದ ಬೋಣಿಗೆ ಮಾಡ್ರನ ತರ ಬೋಣಿಗೆ, ಅದಕ್ಕಾಗಿ ಒಂದ್ 5 ನಿಮಿಷ ಕಟ್ಟಿದ್ರೆ ಸಾಕೇನ. ಇನ್ನು ಬಹಳ ಹೇಳೋರದಾರ ಮಂದಿ ಮಹಾತ್ಮರಾಗಿರ್ತಕ್ಕಂಥ ದಾನವೇ ಲೇಸ್ ಅಂತ ಮಹಾತ್ಮರಾಗಿರ್ತಕ್ಕಂಥ ಈ ಕೊಟ್ಟದ್ದು ಹುಡಿದ ನಮ್ ಸಂಚಾಲಕ ಹೇಳಿದ ರಾಜ ಬಿರ್ಮಲ್ ಮಂತ್ರಿ ಅವ ಅಂದ, ಬಿರ್ಬಲ್ ಪರಮಾತ್ಮ 800 ಕೋಟಿ ರೋಮಗಳು ಕೊಟ್ಟಾರು, ಕೈಯಾಗ ಅಂಗೈಯಾಗ ಕೂತಿಲ್ಲೋ ಬಿರ್ಬಲ್ ಅಂತ. ಹುಜೂರ್ ನಿತ್ಯ ದಾನ ಮಾಡಿ 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 ನಿಮ್ ಕೈಯಾಗ ಕೂಡ್ ಹೋಗ್ಯಾವ ಅಂತ. ಮತ್ ನಿನ್ನೂ ಯಾಕೆ ಹೋಗ್ಯಾವ ಅಂತ, ನಿಮಗ್ ಕೊಟ್ಟು ಹೋಗ್ಯಾವ ತಗೊಂಡ್ ಹೋಗ್ಯಾವ ಅಂತ. ಮತ್ ಈ ಸಭಾದಾಗ ಕೂತವ್ರ ಅವರು ಯಾಕೆ ಹೋಗ್ಯಾವ ಅಂತಂದ್ರ, ಯಪ್ಪ ನೀ ಕುಡಿದ್ ನೋಡಿ, ನಾ ತಗೋದ್ ನೋಡಿ ಹಟ್ಟಿಕ್ಕಿ ಟಿಕ್ಕಿ ಹೋಗ್ಯಾವ ಅಂತ. ಪಕ್ಷದಲ್ಲಿ ವಂದನೆಗಳು. ಶ್ರೀ ಗಣೇಶಾನಂದ ಸ್ವಾಮೀಜಿ ನಿಂಬಾಳ. ದಾನ ಧರ್ಮವನ್ನ ಹೇಳ್ಯಾರ ಎಲ್ಲರೂ. ದಾನ ಮಾಡಬೇಕು ಯಾಕಂತ ಪ್ರಶ್ನೆ ಇದೆ. ದಾನ ಮಾಡಲಾರ್ದವ್ರು ಏನಾಗ್ತಾರ, ದಾನ ಮಾಡಿದವ್ರು ಏನಾಗ್ತಾರ, ದಾನ ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಅದನ್ನು ಹೇಳಬೇಕು. ಒಬ್ಬೊಬ್ರು ಹೇಳ್ತಾರ, ಸಿದ್ಧಾರೂಢರಿಗೆ ಒಬ್ಬರು ಅಜ್ಜಿಯವರು ಏನು ಕೊಡ್ಲಿಕ್ಕೆ ಏನಿಲ್ಲ, ಆಕಿ ಒಬ್ಬರು ಬಡವರು ಮನ್ಯಾಗ ತನ್ನ ಮಕ್ಕಳನ್ನ ಗಂಡ ತೀರಿದ್ದ. ಆಕಿ ಶ್ರೀಮಂತರ ಮನೆಯೊಳಗೆ ಬಾಂಡೆ ತಿಕ್ಕಿ ಅವ್ರೇನು ಕೊಟ್ಟದ್ದನ್ನ ತಂದ ಮಕ್ಕಳಿಗೆ ಉಣಿಸ್ತಿದ್ದಳು. ಅಲ್ಲಿ ಹುಬ್ಬಳ್ಳಿ ಒಳಗ ಸಿದ್ಧಾರೂಢರ ಕಾರ್ಯಕ್ರಮ ನಡೆದಿತ್ತು, ಉತ್ಸವ ನಡೆದಿತ್ತು. ಒಬ್ರು ಏನ್ ಮಾಡಿದ್ರು, ಎಲ್ಲಾ ದಾನ ಧರ್ಮ ಕೊಡಾಕತ್ತಾರ ಜನ. ಆಯಿ ತಲೆಯಾಗ ಬರ್ತಂತ ಎಲ್ಲಾರು ಕೊಡಾಕತ್ತಾರ. ನಾ ಏನ್ ಕೊಡ್ಬೇಕು ಅಂದ್ರಂತ, ನನ್ನ ಬಳಿ ಕೊಡ್ಲಾಕ ಒಂದು ಅಕ್ಕಿ ಜ್ವಾಳ ಗೋಧಿ ಏನಿಲ್ಲ. ಬಡವರು ಶ್ರೀಮಂತರ ಮನೆಯಾಗ ಬಾಂಡಿ ತಿಕ್ಕಿ ಅವ್ರು ಕೊಟ್ಟದ ಪ್ರಸಾದವನ್ನ ನಾನು ಊಟ ಮಾಡ್ತೈತಿ, ಅದನ್ನ ಹೆಂಗ ಕೊಡು ಅಂತ ತಿಳಿದ್ಕಿಂದ ಒಬ್ರು ಆಕಿಗೊಂದು 5 ಪೈಸೆ ಕೊಟ್ಟಿದ್ರಂತ. ಅದ 5 ಪೈಸೆ ತಗೊಂಡ್ ಏನ್ ಮಾಡಿದ್ರು, ಬಂದ್ ಕಿಶಿಂದಲ್ಲಿ ಸಿದ್ಧಾರೂಢರು ಇದ್ರು. ನೋಡಪ್ಪ ನನ್ನ ಕಡೆ ಏನಿಲ್ಲ, ಇದನ್ನ ದಾಸೋಕ ಬಳಸು ಅಂದ್ರು ಅಂತ. ಅಲ್ಲಿ ಕೂತವ್ರು ಈ ಸುಮ್ಮ ಕೊಂಡುದಲ್ಲ, 5 ಪೈಸೆದಾಗ ಏನು ಬರ್ತೈತಿ ಅಂದ್ರು ಅಂತ. ಸಿದ್ಧಾರೂಢರು ಅಂದ್ರು, ಏನ್ ಕೊಟ್ಟವಲ್ಲ ತನು ಮನ ದಣದಿಂದ ಶ್ರಮ ಪಟ್ಟದ ದುಡ್ಡದಿ, ಅದು ಆಯ್ಕೆ ಕೊಟ್ಟದ ದಾನ ಭಗವಂತನಿಗೆ ಆ ಶಿವನಿಗೆ ಮುಟ್ತಿತ್ತಂತ ಹೇಳಿದ್ರಂತ. ಆದ್ರೆ ಏನ್ ಮಾಡಿದ್ರು, ಯಪ್ಪ ನನ್ನ ಕಡೆ ಏನು ಗೊತ್ತಾಗಲ್ಲ ಅಂದಾಗ ಸಿದ್ಧಾರೂಢರು ಅಂದ್ರು, ಒಂದಿಟ್ಟು ಕೊತ್ತಂಬರಿ ತಗೊಂಡ್ ಬರ್ರಿ ಅಂತ ಹೇಳಿ ಕಳಿಸಿದ್ರಂತ. ಕೊತ್ತಂಬರಿವನ್ನ ತಂದು ಸಾರಿನಾಗ ಹಾಕ್ರಂತ. ಆ ಸಾರು ಘಮ 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 ವಾತ ಬತ್ತಂತ. ಸಿದ್ಧಾರೂಢರು ಉಂಡವ್ರು ಸಾರಲ್ಲ ಪಾರು ಅಂತ ಹೇಳ್ತಾರ. ಯಾಕಂದ್ರ ಅದು ಸತ್ಯ ಘಟನೆ ಆಗೈತಿ. ಅದಕ್ಕೆ ಸಿದ್ಧಾರೂಢರು ಹೋಳಿಗೆ ಏನಂತಾರ, ಅದಕ್ಕ ಸಿದ್ಧಾರೂಢರ ಜೋಳಿಗೆ ಜಗಕ್ಕೆಲ್ಲ ಹೋಳಿಗೆ, ಸಿದ್ಧಾರೂಢರು ಸಾರ ಉಂಡವ್ರಲ್ಲ ಪಾರ ಅನ್ನೋದನ್ನ ಸತ್ಯ. ಇದು ಆಗಿನ ಕಾಲಕ್ಕೆ ಆಗೈತಿ. ಹಂಗ ನೀವು ಊರಾಗಲಿ ಏನೋ ದಾನ ಧರ್ಮ ಮಾಡಿರಲ್ಲ, ನೀವು ಯಾರ ಮನಸ್ಸ ಬರಬೇಕು. ಬಡವ್ರು ಇದ್ರ ಸಹಿತ ಕೊಟ್ಟಾರ, ಹಂಗ ಇನ್ನ ಮುಂದೆ ಕುಡ್ಕೊಂತ ಹೋಗ್ರಿ.
ಈ ಸಿದ್ದಾರೂಢರ ಮತ ಹುಬ್ಬಳ್ಳಿ ಅಲ್ಲಿ ಹಂಗ ಬೆಳೆದಿತ್ತಿಲ್ಲ, ಇದು ಶಿರನಾಳದಾಗ ಇದು ಒಂದು ಶಿರನಾಳ ಹುಬ್ಬಳ್ಳಿ ಅಂತ ಆಗ್ಲಂತ ಭಗವಂತಿಗೆ ನಾನು ಬೇಡ್ಕೋತೀನಿ. ತಮ್ಗೆಲ್ಲರಿಗೆ ಎಲ್ಲ ಸ್ವಾಮಿಗಳ ಪಾದಕ್ಕೆ ನಮಸ್ಕಾರ. ತಮ್ಗೆಲ್ಲರಿಗೂ ಶರಣ. ಸಂಪೂಜ್ಯರಲ್ಲಿ ಹಸ್ತಶ ಭೂಷಣಂ ದಾನಂ ಅಂತ. ಈ ದಾನ ಅನ್ನೋದೇನೈತೆಲ್ಲ ದೊಡ್ಡ ಗುಣ ಅದು. ಈ ಧರ್ಮದೇವತೆ 4 ಪಾದದ ಮ್ಯಾಗ ಇತ್ತು ಅಂತ ಮೊದಲ ಧರ್ಮದೇವತೆ ಅಂತ. ವೃಷಭ ಅಂತ ಕರೆದಿದ್ದಾರ, ಕಟ್ಟುವಾಂಗ ಅಂತ ಕರೆದಿದ್ದಾರ. ಅದಕ್ಕ 4 ಪಾದಗಳು ಯಾವುವು ಅಂತಂದ್ರ, ಮೊದಲೇದ್ದು ಸತ್ಯ, ತಪ, ದಯಾ, ದಾನ. ಪ್ರಕಟಿ ಚಾರಿ ಪದ ಅಂತೇಳಿ ತುಳಸಿದಾಸರು ಒಂದು ಓದೋದು ಹೇಳಿದ್ದಾರ. 4 ಪಾದಗಳು ಪ್ರಕಟ. ಅದು ಶಿವನ ವಾಹನ ಅಂದ್ರೂ ಪರವಾಗಿಲ್ಲ. ಶಿವನ ವಾಹನ ನಂದಿಗೆ ಅಥವಾ ಋಷಭನಿಗೆ 4 ಪಾದ, ಧರ್ಮ ಪುರುಷ ಅಂತ ಕರೆದಿದ್ದಾರೆ. ಅದಕ್ಕೆ ಈಗ ದಾನ ಯಾಕೆ ಒತ್ತು ಕೊಟ್ಟಿದ್ದಾರೆ ಅಂದ್ರೆ ಅವು ಹಿಂದಿನ 4 ಪಾದ ಇಲ್ಲ. ಈಗ ನಮ್ಮ ಎಲ್ಲಾ ಪುರಾಣನೂ ಕೂಡ ಅದನ್ನ ಹೇಳ್ತಾವ. ಈ ಧರ್ಮ ಪುರುಷ ಈ ಕಲಿಯುಗದೊಳಗೆ ಒಂದೇ ಪಾದದ ಮ್ಯಾಗ ನಿಂತೈತೆ ಅಂತ ಶಾಸ್ತ್ರ ಹೇಳ್ತೈತಿ. ಈಗ ಸತ್ತಿಲ್ಲ. ಸತ್ಯಂ, ಸತ್ಯ, ತಪ, ದಯಾ, ದಾನ. ಸತ್ಯನ ಕರೆಸುವಾಯ ನಿಮಗ. ಈಗ ಅದು ಯಾರೋ ಒಬ್ರು, ಅದು ಸಾಮಾನ್ಯ ಅಲ್ಲ. ಸತ್ಯ ಹೇಳೋದನ್ನು ಸಾಮಾನ್ಯ ಅಲ್ಲದು. ಸತ್ತಿಲ್ಲ. ಈಗ ಆಮ್ಯಾಗ ತಪಸ್ಸುನೂ ಇಲ್ಲ. ತಪಸ್ಸು ಬಹಳ ಪ್ರಧಾನವಾದದ್ದು. ನಮ್ಮ ಬೇಡಿದ ಇಷ್ಟಾರ್ಥವನ್ನು ಕೊಡೋದು ಯಾವುದು ಅಂತಂದ್ರೆ ತಪಸ್ಸು. ತಪಸ್ಸು ಮಾಡೋರು ಇಲ್ಲ. ಈಗ ನಾವೇನಾದ್ರು ತಪಸ್ಸು ಅದಪ್ಪ ಅಂದ್ರೆ ಹೆಚ್ಚು ಕಡಿಮೆ ಎಲ್ಲರೂ 99 ಮಂದಿವು ಮೊಬೈಲ್ನಾಗ ಅದವು, ಇಲ್ವ ಟಿವಿ ಮುಂದವು. ತಪಸ್ಸಿಲ್ಲ, ಸತ್ತಿಲ್ಲ, ತಪಸ್ಸಿಲ್ಲ, ದಯಾನೂ ಇಲ್ಲಿ. ದಯಾನು ಬಹಳ ಕಡಿಮೆ ಆಗೈತಿ. ಎಷ್ಟು ದಿನ ಕುರಿ, ಕೋಳಿ, ಕ್ವಾಣ ಅದ ಲೆಕ್ಕನೇ ಇಲ್ಲವೆಲ್ಲ ಸಾಮಾನ್ಯ. ಈ ನಿನ್ನೆ ಬರುವಾಗ ನಾವು ಕೆರೂರಾಗ ಆಸೆ ಬಂದಿವಿ. ಸಂಜೆಪ್ಪ ಈ ಕೊಳ್ಳಾಗ ಹಾಕೊಂಡ್ರು ಕೋಳಿ ಉಲ್ಟಾ ಕಟ್ಕೊಂಡು ಮಾರೋ ಮಂದಿ ಕೊಳ್ಳ ಹಾಕೊಂಡು ಅಡ್ಯಾಡಕತ್ತಿದ್ರು. ಎಷ್ಟೋ ದಿನ ನಾವು ನಿಮಿಷ ಎಷ್ಟು ನಮ್ಮ ಜೀವ ಮರ ಅಂತೈತಿ. ಸಣ್ಣ ಇಟ್ಟಿಟ್ಟು ರೀ ಮರಿದೆವು. 2 ತಿಂಗಳದ್ದು 3 ತಿಂಗಳದ್ದು ಮರಿ ತಂತಂದು ಮಾರ್ತಿರ್ತಾರ ಆಡೋ. ಎಷ್ಟೊಂದು ಈಗ ದಯಾನ ಇಲ್ಲ. ಈಗ ಸತ್ತಿಲ್ಲ, ತಪ ಇಲ್ಲ, ದಯ ಇಲ್ಲ. ಈಗ ಕಲಿಯುಗದೊಳಗೆ ಒಂದು ಉಳ್ಕೊಂಡೈತಿ ಅಂತಂದ್ರೆ ಅದು ಏನು ಅಂತಂದ್ರೆ ದಾನ. ದಾನಂ ಏಕೌ ಕಲವು ಯುಗೆ. ದಾನಮೇಕಂ ಕಲಯುಗೆ. ಕಲಿಯುಗದೊಳಗೆ ಒಂದು ನಮಗೇನಾರ ಶೀಘ್ರವಾಗಿ ಪುಣ್ಯ ಬರಬೇಕು ಅಂತಂದ್ರ, ನಮ್ದು ಪಾಪ ಕಳಿಬೇಕಂದ್ರ ಅದು ಯಾವುದು ಅಂತಂದ್ರ ದಾನ ಅಂತ ಕೊಟ್ಟಿದೆ. ನೀವು ದಾನ ಶಬ್ದ ಇಟ್ಟರಿಲ್ಲ, ಬೇಕಾದ್ದನ್ನು ಮಾಡ್ಬೋದು ಅದ್ರೊಳಗ. ಬೇಕಾದ್ದು. ಈಗ ದುಡ್ಡು ಒಂದೇ. ಈಗ ದಾನ ಮಾಡೋದಂದ್ರೆ ಏನು? ದುಡ್ಡು. ಯಾಕೆ? ಮನುಷ್ಯನಿಗೆ ಕೊಟ್ಟಷ್ಟು ಭೌತಿಕ ಸಂಪತ್ತು ಇತರೆ ಪ್ರಾಣಿಗಳು ಯಾವ ಬಳಸಂಗಾನೇ ಇಲ್ಲ. ನೀವು ಲಕ್ಷದ ತಗೋರಿ. ಏನು ಭಗವಂತ ಕೊಟ್ಟಿದ್ದಾನ ಸೃಷ್ಟಿಯೊಳಗ ಎಲ್ಲಾ ಸೌಲಭ್ಯವನ್ನ ಉಣ ಯಾರು ಅಂತ ಕೇಳಿದ್ರ ಮನುಷ್ಯ ಮಾತ್ರ ಉಣ್ತಾರ. ಇಷ್ಟು ನೋಟ್ ಪ್ರಿಂಟ್ ಹಾಕವ್ ದಿನಾನು ಹೊಸ ATM ನಾಗಿದ್ದ ಹೊರ ಬರೋದು ಯಾವ ಹೊಸ ಬರ್ತಾವ. ಅವು ಒಂದು ಕಾಗಿ ಗುಬ್ಬಿ ಎದಕ್ಕೂ ಹೋಗಂಗಿಲ್ಲ. ಯಾರಿಗೆ ಬರ್ತಾವ? ಮನುಷ್ಯರಿಗೆ ಬರ್ತಾವ. ವ್ಯವಸ್ಥೆ. ಆ ದುಡ್ಡು ಒಂದಿತ್ತಂದ್ರೆ ಎಲ್ಲ ಸಿಗತೈತಿ ಅದ್ರೊಳಗ. ಮನುಷ್ಯರು ಹೋಗಿ ಬ್ರಹ್ಮನ ಹತ್ರ ಜಗಳ ತೆಗದ್ರಂತ. ಅವ್ರಿಗೆ ಯಾಕ ಕಾಮಧೇನು, ನಮ್ಗೆ ಯಾಕಿಲ್ಲ ಅಂತ ಹೇಳಿ. ಕಾಮಧೇನು ನಮಗೆ ಯಾಕಿಲ್ಲ, ಅವ್ರಿಗೆ ದೇವತೆಗೆ ಅಷ್ಟೇ ಯಾಕ, ನಮ್ಗೆ ಯಾಕಿಲ್ಲ ಅಂತ ಕೇಳಿದ್ರ ಅದು ತೆಳಗ್ ಬರಂಗಿಲ್ಲಪ್ಪ ಭೂಮಿ ಮ್ಯಾಗ. ನಿಮಗ ಕಾಮಧೇನುವಿನ ಸಮಾನವಾದದ್ದು ಒಂದು ಕೊಡ್ತೀನಿ ನಿಮಗ ಅಂತ ಹೇಳ್ಬಿಟ್ಟು ನನ್ ಬ್ರಹ್ಮ. ಏನು? ಕಾಮಧೇನು ಏನು ಕೊಡ್ತೈತಿ ಹಂಗ ಕೊಡುವಂತದ್ದು ಒಂದು ವಸ್ತು ಐತಿ. ಅದ್ ನಿಮಗ್ ಕೊಟ್ಟು ಬಿಡ್ತೇನೆ. ಏನದು? ದುಡ್ಡು ಇದ್ರೆ ದೊಡ್ಡಪ್ಪ ಅಂತ. ಏನ್ ಬೇಕಾದ ಆಗುವಂತ ವ್ಯವಸ್ಥೆ ಇಲ್ಲ ಐತಿ ಅಂದ್ರ ಆ ದುಡ್ಡಿನೊಳಗೈತಿ. ಅದು ದುಡ್ಡು ಹಿಂಗೈತ್ರಿ. ಅದ್ರಾಗ ಬೆಳ್ಳಿನೂ ಬರ್ತೈತಿ, ಬಂಗಾರನೂ ಬರ್ತೈತಿ, ಹೊಲನೂ ಬರ್ತೈತಿ. A to Z ನೀವು ತಿಳ್ಕೊಂಡ್ಬಿಟ್ರಿ. ಚಲೋದನ್ನು ಮಾಡಿಸ್ತೈತೆ, ಕೆಟ್ಟದನ್ನು ಮಾಡಿಸ್ತೈತಿ. ಎಲ್ಲಾ ಮಾಡ್ಸೋದು ಎದ್ರಾಗ ಐತಿ ಅಂದ್ರ ದುಡ್ಡಿನೊಳಗೈತಿ. ಆ ದುಡ್ಡಿಂದ ವ್ಯವಸ್ಥೆ ಐತಿ. ಅದು ಪಾಪನೂ ಮಾಡಿಸ್ಬೋದು, ಪುಣ್ಯನೂ ಮಾಡಿಸ್ಬೋದು. ಅದು
ಎರಡು ತಾಕತ್ ಅದ್ರೊಳಗದ ಎದ್ರೊಳಗ ದುಡ್ಡಿನೊಳಗ ಅಷ್ಟು ಸಾಮರ್ಥ್ಯ ಐತಿ. ಅದಕ್ಕೆ ಇಷ್ಟು ಇನ್ನು ದುಡ್ಡಿನೊಳಗೆ ಇಂಥ ಸಾಮರ್ಥ್ಯ ಐತಿ. ಅದು ಜಡ ಐತಿ, ಅದು ಕುಂತಲ್ಲೇ ಕುಂತಿರ್ತೈತಿ, ನಮ್ಮನ್ನ ಓಡಾಡಿಸ್ತೈತಿ. ಅದು ಯಾವುದು ಓಡಾಡ್ಸೋದು ಯಾವುದು? ನಮ್ಮನ್ನ ಓಡಾಡ್ಸೋದು ಯಾವುದು ಅಂತಂದ್ರೆ ದುಡ್ಡು. ಅದು ಎಲ್ಲಿ ಬೇಕಾದಲ್ಲಿ ಹೋಗಿರಿ ನಾವು, ಯಾಕಂತ ಯಾರನ್ನೂ ಮಾತಾಡ್ಸಂಗಿಲ್ಲ. ಮಾತಾಡ್ಸಕ್ ಯಾರನ್ನ ಹೆಸರ್ತೈತೆ? ನಮ್ಮನ್ನ ಹೆಸರ್ತೈತಿ ಅವ್ರು. ಅಲ್ಲಿ ಬಿದ್ದಿತ್ತಪ್ಪ ಅಂತಂದ್ರೆ ಎಂತ ಮನಸ್ಸು ಐತೆ ಅಂದ್ರು ನೋಡಿದ್ರೆ ಸಾಕು. ನೋಡಿದ್ರೆ ಸಾಕು. ಅದಕ್ಕ ಶಾಸ್ತ್ರ ಇನ್ನೂ ಒಂದು ಕೊಟ್ಟೈತಿ. ಕೆಲವು ಮಂದಿಗೆ ಒಂದು ವಸ್ತು ಬೇಕಾಗಿಲ್ಲ, ನಪುಂಸಕನಿಗೆ ಸ್ತ್ರೀ ಬೇಕಾಗಿಲ್ಲ, ವಿರಕ್ತನಿಗೆ ಸ್ತ್ರೀ ಬೇಕಾಗಿಲ್ಲ, ದುಡ್ಡು ಮಾತ್ರ ಎಲ್ಲರಿಗೂ ಬೇಕು ಅಂತ ಶಾಸ್ತ್ರ ಹೇಳಿದೆ. ಎಲ್ಲರಿಗೆ ಬೇಕು ಅಂತ ಶಾಸ್ತ್ರ ಹೇಳಿದೆ. ಅಷ್ಟೊಂದು ಏನಪ್ಪಾ ಅಂದ್ರೆ ದುಡ್ಡಿನೊಳಗ ಮೋಹಕ ಐತಿ. ಆ ದುಡ್ಡು ಏನ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕಂದ್ರ ಸದ್ವಿನಿಯೋಗ ಮಾಡುವಂತ ಒಂದು ವ್ಯವಸ್ಥೆ ಮಾಡೋದು. ಸದ್ವಿನಿಯೋಗ ಅದ್ರ ಯಾವಾಗಲೂ ದಾನ ಮಾಡುವಂತ ವಸ್ತು. ಅದು ದಾನ ಮಾಡಿದ್ರೆ ಇಷ್ಟು ಪುಣ್ಯ ತಂದು ಕೊಡ್ತೈತಿ. ಪುರಂದರದಾಸರು ಇಷ್ಟೆಲ್ಲ ದೊಡ್ಡ ಜ್ಞಾನಿಗಳಾಗಬೇಕಾದ್ರ ದಾನ ಮಾಡೇ ಮ್ಯಾಗ ಬಂದ್ರು. ಇಡೀ ನಮ್ಮ ಕರ್ನಾಟಕದೊಳಗ ದೊಡ್ಡ ಶ್ರೀಮಂತ ಯಾರು ಅಂತಂದ್ರ ನವಕೋಟಿ ನಾರಾಯಣ. ಯಾರು? ಪುರಂದರದಾಸರು. ಅವಾಗ ಈಗ ಸುಮಾರು 7-8 ವರ್ಷದ ಹಿಂದ 9 ಕೋಟಿ ಇತ್ತಂತವ್ರು. ನವಕೋಟಿ ನಾರಾಯಣ. ವೈರಾಗ್ಯ ಬಂತು, ದುಡ್ಡಿನ ಮ್ಯಾಗ ಸಂಪತ್ತಿನ ಮ್ಯಾಗ ತಿರಸ್ಕಾರ ಬಂತು, ಒಂದೊಂದ ಎತ್ತಿ ಕೊಳ್ಳಿಲ್ಲ ಅವರು. ಇಡೀ ಎಷ್ಟು ಮನಿ ಇತ್ತು, ಮನಿಗೆನ ಕೈಯಾಗ ಗಂಗಾಜಲ ಹಾಕಿ ಅದ್ರೊಳಗೆ ತುಳಸಿದಲ ಇಟ್ಟು ಮನಿಗೆ ನೀರು ಉಗ್ಗಿದ್ರಂತ. ಯಾರು ಬೇಕಾದ್ ತಗೊಂಡ್ ಹೋಗ ನಿಮ್ಗೆ ಅಂತ ಹೇಳಿ ಇಷ್ಟೆಲ್ಲ ಕೊಟ್ಟು ಹಿಂದಗಡೆ ಭಿಕ್ಷಾ ಬೇಡ್ಕೊಂತ ಹೊಂಟ್ರವ್ರು. ರಾಗಿ ತಂದಿರ, ಭಿಕ್ಷಕ್ಕೆ ರಾಗಿ ತಂದಿರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದಿರ, ಭಿಕ್ಷಕ್ಕೆ ರಾಗಿ ತಂದಿರ ಅಂತೇಳಿ ಭಿಕ್ಷಾ ಬಿಡ್ಕೋ ಅಂತ ಹೊಂಟ್ರವ್ರು. ಪ್ರಸಂಗ ಹಿಂಗ್ ಬರ್ತೈತಿ. ಅದ್ರೊಳಗ್ರಿ ಅವರು ಒಂದ ಮನಿಗ್ ಹೋದ್ರಂತ, ಅವ್ರ ದಾನ ಮಾಡಿದ್ರು. ಮತ್ತೊಂದು ಮನಿಗ್ ಹೋಗ್ಬೇಕನ್ನ ಕದ ಮುಚ್ಚಿಲ್ದಕ್ಕಂತ ಹೆಣ್ಮಗಳು, ನಮ್ ಮನಿಗ್ ಬಂದಿಗಂತಾರ ಕೊಡೋದು ಬರ್ತೈತಿ ಅಂತೇಳಿ ಆ ಕದ ಮುಚ್ಚಿದ್ ನೋಡಿ ಮತ್ತೊಂದು ಪದ್ಯ ರಚನೆ ಮಾಡಿದ್ರು ಅವರು. ಕದವ ಮುಚ್ಚಿದಳು ಗೈಯಾಳಿ ಮೂಳಿ ಇವಳು ಕದವ ಮುಚ್ಚಿದಳು, ಒಳಗಿನ ಪಾಪ ಹೊರಗೆ ಬಂದೀತೆಂದು ಕದವ ಮುಚ್ಚಿದಳು ಗೈಯಾಳಿ ಮೂಳಿ ಕದವ ಮುಚ್ಚಿದಳು ಅಂತ ಒಂದು ಪದ್ಯ ರಚನೆ ಮಾಡಿದರು. ಅದ್ಭುತವಾದಂತ ದಾಸ ಸಾಹಿತ್ಯ. ಹೇಳು ಭಾವನೆ ಅಂತಂದ್ರ ನಾವೇನೇ ಪಾಪ ಮಾಡಿದ್ರು ಸಹಿತ ಆ ಪಾಪವನ್ನು ತೊಳೆಯುವಂತ ಶಕ್ತಿ ಎದ್ರೊಳಗೈತಿ ಅಂದ್ರ ದಾನದೊಳಗೈತಿ. ಎಲ್ಲ ಪುಣ್ಯ ತರುವಂತ ಶಕ್ತಿ ಎದ್ರೊಳಗೈತಿ ಅಂದ್ರ ಆ ದುಡ್ಡಿನೊಳಗೈತಿ ಅಂತ ಶಾಸ್ತ್ರ ಪ್ರತಿಪಾದನೆ ಮಾಡಿದ್ದಾರ. ತಾವೆಲ್ಲರೂ ದಾನ ಮಾಡ್ತಾ ಇರ್ಬೇಕು. ದಾನದ ಬಗ್ಗೆ ಯಾವ ತೆರನಾಗಿ ನಾವು ದಾನವನ್ನ ಮಾಡಬೇಕು, ಯಾವುದು ಶ್ರೇಷ್ಠ ಅಂತ ಹೇಳಿದಾರಲ್ಲ, ಸುಭಾಷಿತಕಾರರು ಹೇಳಿದ್ದಾರೆ, ಹಸ್ತಸ್ಯ ಭೂಷಣಂ ದಾನಂ ಸತ್ಯಂ ಕಂಠಸ್ಯ ಭೂಷಣಂ. ಈ ಪವಿತ್ರವಾದ ಕೈಗಳಿಗೆ ದಾನವೇ ಭೂಷಣ. ಈ ಜನ್ಮ ಮಾನವ ಜನ್ಮ ಸಿಗುವುದು ಬಹಳ ಕಷ್ಟ. ಜನ್ಮ ಸಿಕ್ಕಾಗ ನಾವು ಬದುಕಾಕ ಎಷ್ಟು ಪ್ರಯತ್ನ ಮಾಡಿ ಸುಖವಾಗಿರಬೇಕು ಅಂತೇಳಿ ದುಡಿತೀವಲ್ಲ, ದುಡಿದನ್ನ ಗಳಿಸಿದ್ದನ್ನ ನಮಗೆ ಎಷ್ಟು ಬೇಕು ಅಷ್ಟು ಜೀವನದಲ್ಲಿ ಅದನ್ನು ಅನುಭವಿಸಿ ಹೆಚ್ಚಾಗಿದ್ದೇನ್ ಮಾಡ್ಬೇಕಂತಂದ್ರ ದಾನ ಧರ್ಮ ಮಾಡ್ಬೇಕಂತ. ಆ ದಾನವನ್ನ ನಾವು ಮಾಡಿದ ಸತ್ಪಾತ್ರದಲ್ಲಿ ದಾನ ಮಾಡಿದೀವಿ ಅಂದ್ರ ಅದು ಶ್ರೇಷ್ಠ ಅಂತ. ದಾನ ಧರ್ಮ ಮಾಡಲಾರದ ಆ ಸಿರಿಯನ್ನ ಹಂಗ ಇಟ್ಟಿವಿ ಅಂದ್ರ ಅದೇನಕತ್ತಂದ್ರ ನಾಶಕತಂದ. ತಾನು ನಾಶಕತೆ, ಗಳಿಸಿದವನನ್ನು ನಾಶ ಮಾಡತದಂತ ಆ ಸಿರಿ. ಅಂತ ಸಿರಿ ನಾವು ಎಷ್ಟು ಕಷ್ಟಪಟ್ಟು ಗಳಿಸೇವಲ್ಲ, ನಮಗೆ ಎಷ್ಟು ಬೇಕು, ಉಣ್ಣಲಿಕ್ಕೆ ಬೇಕು, ಉಡಲಿಕ್ಕೆ ಬೇಕು, ಅದನ್ನ ಉಪಯೋಗ ಮಾಡಬೇಕಂತ ದಾನ ಧರ್ಮ ಮಾಡಿ ಪರೋಪಕಾರಿಗಳಾಗಿ ನಮ್ಮ ಜೀವನ ಈ ಮಾನವ ಜನ್ಮ ಸ್ಥಿರವಾಗಿರುವಂತದ್ದಲ್ಲ. ಈ ಜನ್ಮ ಬಂದೈತಿ. ಮಾನವ ಜನ್ಮ ಬಂದಾಗ ದಾನವನ್ನ ಮಾಡಿ ಧರ್ಮವನ್ನ ಮಾಡಿ ನಮ್ಮ ಜೀವನ ಸಾರ್ಥಕ ಮಾಡಿಕೋಬೇಕಂತ. ಮರಳಿ ಬರುವಂತ ಜನ್ಮ ಈ ಮಾನವ ಜನ್ಮ ಅಲ್ಲ. ಇದು
ಮಳೆಯಾದ ತಕ್ಷಣವೇ ಭೂಮಿಯಲ್ಲಿ ಕಸಗಡ್ಡಿ ಬೆಳೆದು ಬರ್ತಾವಲ್ಲ, ಹಂಗ ಬರುವಂತಹ ಜನ್ಮ ಈ ಮಾನವ ಜನ್ಮ ಅಲ್ಲ. ಈ ಮಾನವ ಜನ್ಮ ಬಂದಾಗ ನಾವು ಏನು ಮಾಡುವ ಜನ್ಮದ ಸಾರ್ಥಕತೆಯನ್ನ ಒಂದು ಹೆಸರು ಉಳಿಸ್ಬೇಕಂತ. ಶರೀರ ಏಕಶ್ಚಿತ್ತ ಬಂದತಿ, ಸಾಯುದು ನಿಶ್ಚಿತ ಐತಲ್ಲ. ದೇಹ ಹೋಗುವುದರೊಳಗಾಗಿ ನಾವು ಏನಾದರೂ ಒಂದು ಕೊಡುಗೆ ಕೊಟ್ಟು ಹೋಗ್ಬೇಕಂತ ಈ ಜಗತ್ತಿನಲ್ಲಿ. ನೋಡಪ್ಪ, ಇಂಥ ಮನುಷ್ಯ ಬಂದ, ತನ್ನಷ್ಟಕ್ಕೆ ತಾನು ತಿಂದುಂಡು ಹೋದ, ತಾನು ಸಂಸಾರದಲ್ಲೇ ಒದ್ದಾಡಿ ಗುದ್ದಾಡಿ ಜೀವನ ಮಾಡಿದ. ಹಂಗಾಗಬಾರದಂತ. ಈಗೆಲ್ಲ ನೀವು ಮಾಡಿರಲ್ಲಿ ಇದೆಲ್ಲ ಸಾಮಾನ್ಯ ಕೆಲಸ ಅಲ್ಲ. ಯಾವಾಗ ಬಂದಾಗ ಇಲ್ಲ ಸಿದ್ಧಾರೂಢಪ್ಪ ಒಂದು ಮಠ ಮಾಡ್ಬೇಕು, ಹೆಂಗ ಮಾಡ್ಬೇಕ್ರಿ? ಹೊಲ ದೂರದವಕರೆ ಊರ ಸಮೀಪ ಸಿದ್ಧಾರೂಢಪ್ಪನ ಮಠ ಕಟ್ಟಕ್ ಜಾಗ ಸಿಗುವಲ್ಲ ಅಂತೇಳಿ ಬಹಳ ಚಿಂತನೆ ಮಾಡಿದ್ರು. ಇಲ್ರಪ್ಪ, ಅದು ಸಿದ್ಧಾರೂಢಪ್ಪನ ಸತ್ಯ ಸಂಕಲ್ಪ ಐತಂದಾಗ ಮಠ ಆಕೈತಿ. ಅದಕ್ಕೇನು ಎಲ್ಲರೂ ನೀವು ಪ್ರಯತ್ನ ಮಾಡಿ ಮಾಡಬೇಕು ಅನ್ನೋದ ನಾಮ ಭಜಿಸ್ತಾ ನೀವಿದ್ರಿ ಅಂದ್ರ ಅದು ತಾನಾಗಿ ಆಕತ್ತಂತ ಹೇಳಿ ಎಲ್ಲಾ ಮಹಂತರು ಪೂಜ್ಯರು ಹೇಳಿದ್ರಲ್ಲ. ಈ ಭವ್ಯವಾದ ಮಂದಿರವನ್ನ ನೀವು ಕಟ್ಟಿರಲ್ಲ, ಸಾಮಾನ್ಯ ಅಲ್ಲ. ಇದು ಇಂಥದ್ದೊಂದು ಹೆಸರು ಉಳಿದು. ಯಾಕಂದ್ರೆ ಇದು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಸಂಸ್ಕಾರ ಉಡುವ ಕುಳಿಯಲು ಒಂದು ದಿವ್ಯವಾದ ಸ್ಥಾನ. ಇದು ಶಾಸ್ತ್ರ ಶ್ರವಣ ಚಿಂತನ ಮಂಥನ ನಡೆದಾಗ ಈ ಮಾನವ ಜನ್ಮವನ್ನ ನಾವು ತಟ್ಟುಕೊಂಡು ಬಂದಾಗ ಮಾಡುವ ಕರ್ತವ್ಯ ನಮ್ಮದು ಏನೈತೆ ಅನ್ನೋದು ಮಠ ಮಂದಿರಗಳು ಏನ್ ಮಾಡ್ತಾವಂದ್ರ ನಮ್ಮ ಮಕ್ಕಳಿಗೆ ನಮಗ ಒಳ್ಳೆಯ ಸಂಸ್ಕಾರವನ್ನ ಕಲಿಸ್ತಾವಲ್ಲ. ಅಂತ ಸಂಸ್ಕಾರದ ಚಿಂತನೆ ಮಾಡಲಿಕ್ಕೆ ಇದೇನು ಮಾಡಿರಲಿಲ್ಲ. ಇದು ಬಹಳ ಶ್ರೇಷ್ಠವಾದಂಥದ್ದು. ಅದಕ್ಕ ನಾವು ದಾನ ಧರ್ಮ ಈಗ ಇಷ್ಟ ಮಠ ಕಟ್ಟೇವಂದ್ರೆ ಇಷ್ಟಕ್ಕ ಮುಗಿದಿಲ್ಲಿದಿನ್ನ ಇನ್ನ ಕಲ್ಯಾಣ ಮಂಟಪ ಕಟ್ಟಬೇಕು, ಮಹಂತರಿಗೆ ಆ ಕೋಲಿಗಳನ್ನ ಕಟ್ಟಬೇಕಂತ ಹೇಳಿರಲ್ಲ, ಅದನ್ನ ಮಾಡಬೇಕು. ಸದಾ ಇದು ಚಿಂತನೆ ನಡಿಬೇಕು. ಮೂರ್ತಿ ಪ್ರತಿಷ್ಠಾಪನೆ ಆದಾಗ ಸಿದ್ಧಾರೂಢಪ್ಪನ ಪುರಾಣ ಶಾಸ್ತ್ರ ಚಿಂತನ, ಯಾರು ನಮ್ಮ ಮಹಂತರು ಸತ್ಪುರುಷರು ಶರಣರು ಬರೆದ ಗ್ರಂಥಗಳನ್ನ ನಾವೆಲ್ಲರೂ ಕುಳಿತುಕೊಂಡು ಸದ್ಗುರುಗಳ ಮುಖಾಂತರವಾಗಿ ಶಾಸ್ತ್ರ ಚಿಂತನ ಮಾಡಿದ್ವಿ ಅಂದ್ರ ಅದು ಭೂಷಣ. ಸತ್ಯಂ ಕಂಠಸ್ಯ ಭೂಷಣಂ ಶ್ರೋತಸ್ಯ ಭೂಷಣಂ ಶಾಸ್ತ್ರಂ. ಈ ಪವಿತ್ರವಾದ ಕಿವಿಗಳೇನದವಲ್ಲ, ಅನ್ಯ ಮಾತುಗಳನ್ನ ಕೇಳಲಾರದ ಆ ಗ್ರಂಥಗಳನ್ನ ಪುರಾಣ ಪುಣ್ಯಕಥೆಗಳನ್ನ ಕೇಳಿ ನಮ್ಮ ನಡೆಯುವ ದಾರಿ ಅದು ಬಹಳ ಶುದ್ಧೀಕರಣ ಆಗಬೇಕಂದ್ರ ಅಂತದ್ದು ಭೂಷಣ ಅಂತ ಹೇಳ್ಯಾರಲ್ಲ. ಸತ್ಯಂ ಕಂಠಸ್ಯ ಭೂಷಣಂ ಅಂದ್ರ ಸತ್ಯವನ್ನ ಮಾತನಾಡಬೇಕು. ಸತ್ಯಂ ವದ ಧರ್ಮಂ ಚರ ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ ದೇವೋಭವ ಅಂತ ಹೇಳ್ಯಾರಲ್ಲ. ಅಂತ ಸದ್ಬುದ್ಧಿಯನ್ನ ನಾವು ಕಟ್ಟುಕೊಂಡು ಆ ಭಗವಂತನ ನಾಮಸ್ಮರಣೆ, ಸಿದ್ಧಾರೂಢನ ನಾಮಸ್ಮರಣೆ, ದಾನ ಧರ್ಮ ಪರೋಪಕಾರ ಮಾಡಿ ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳುವಂತಹ ಜನ್ಮ ಯಾವ್ದಂದ್ರ ಈ ಮಾನವ ಜನ್ಮ ಮಾತ್ರ. ಈ ಮಾನವ ಜನ್ಮವನ್ನ ಬಿಟ್ಟು ಇನ್ನುಳಿದ ದೇಹಗಳನ್ನ ನಾವು ಧಾರಣ ಮಾಡ್ಕೊಂಡು ಬಂದೀವಂದ್ರ ದಾನ ಮಾಡಕ್ಕಾಗೋದಿಲ್ಲ, ಧರ್ಮ ಮಾಡಕ್ಕಾಗೋದಿಲ್ಲ, ಶಾಸ್ತ್ರ ಚಿಂತನ ಮಾಡಕ್ಕಾಗೋದಿಲ್ಲ. ಅದಕ್ಕಿದು ಮಾನವ ಜನ್ಮ ದೊಡ್ಡದೋ ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರಂತ ಹೇಳ್ಯಾರ. ಇದನ್ನ ಪವಿತ್ರವಾದ ಜನ್ಮ ಇದೆಲ್ಲ ದಾನ ಧರ್ಮ ಮಾಡಿಕೊಂಡು ನಾವು ಪುಣ್ಯವಂತನಾಗುವ ಆ ಸದ್ಬುದ್ಧಿಯನ್ನ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ಕೊಡ್ಲೆಂತ ಹೇಳಿ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಕಡಿದಾವರೆಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶಿವಸ್ವರೂಪಗಳು. ಓಂ ತತ್ಸತ್. ಹಿತಮಿತವಾಗಿ ತಮ್ಮ ಹಿತೋಪದೇಶವನ್ನು ನೀಡಿದ ಸಂಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ, ಬ್ರಹ್ಮವಾದಿನಿ ಮಾತಾಜಿ ಸುಶಾಂತ ತಾಯಿಯವರು ಶ್ರೀ ಶಿವಾವತಾರಿ ಸಿದ್ಧಾರೂಢ ಮಠ ಜೊಲ್ಲೆ ಸೊಲ್ಲಾಪುರದ ಮಾತಾಜಿಯವರು ತಮ್ಮ ಪ್ರವಚನ ಸುದೆಯನ್ನು ಸಭೆಗೆ ನೀಡಬೇಕಾಗಿ ಅವರಲ್ಲಿ ವಿನಂತಿ. ಸುಕ್ಷೇತ್ರ ಸಿರನಾಳ ಗ್ರಾಮದಲ್ಲಿ ಜಗದ್ಗುರು ಸಿದ್ಧಾರೂಢರ ನೂತನ ಮಂದಿರದ ಉದ್ಘಾಟನೆ, ಕಳಸಾರೋಹಣ
ಮತ್ತು ಮೂರ್ತಿಯ ಪ್ರಾಣ ಪ್ರತಿಷ್ಠಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಸತ್ಸಂಗ ಕಾರ್ಯಕ್ರಮದ 2ನೇ ದಿವಸದ ಸಾಯಂಕಾಲದ ಉಪದೇಶಾಮೃತ ಅಧಿಕರಣ ವಿಷಯದ ಬಗ್ಗೆ ಎಲ್ಲ ಪೂಜ್ಯರು ನಮ್ಗೆ ಇಲ್ಲಿವರೆಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ನಾವೆಲ್ಲ ದಾನ ಧರ್ಮಗಳನ್ನ ಮಾಡ್ತೀವಂತ ತಿಳ್ಕೊಂಡೆ ಇಂಥ ಮಠ ಮಂದಿರಗಳಾಗ್ತವೆ ವಿನಃ ಇಲ್ಲಂದ್ರ ಸಾಧ್ಯ ಇಲ್ಲ. ಮನುಷ್ಯನಿಗೆ ಪರಮಾತ್ಮ ಮಾನವ ಜನ್ಮ ಬಹಳ ದೊಡ್ಡದದ. ಇದು ಸಾರ್ಥಕ ಆಗ್ಬೇಕಂದ್ರೆ ಏನ್ ಮಾಡ್ಬೇಕನ್ನುವಂಥದ್ದನ್ನ ಮಹಾತ್ಮರು ನಮಗ್ ಉಪದೇಶ ಮಾಡ್ತಾರೆ. ಹಸ್ತಸ್ಯ ಭೂಷಣಂ ದಾನಂ. ಪರಮಾತ್ಮ ಕೈ ಕೊಟ್ಟನ್ ನಮಗ. ಆ ಕೈಗಳಿಗೆ ಏನ ಹಾಕೋಬೇಕು ಅನ್ನೋದನ್ನ ಭೂಷಣ ಹಾಕೊಳಕ ನಾವು ಬಹಳ ಪ್ರಯತ್ನ ಮಾಡ್ತೇವೆ. ದುಡ್ಡು ಸಂಗ್ರಹ ಮಾಡಿ ಒಂದ್ ಅರ್ಧ ತೊಲಿದ ಉಂಗ್ರ ಹಾಕೊಂಡ್ರು ಅಂದ್ರ ದೊಡ್ಡ ಸಂತೋಷ. ಹೆಣ್ಮಕ್ಳು ತೆಗೆದಿಟ್ಟು ಇಟ್ಟು ಪಾಟ್ಲಿ ಹಾಕೊಂಡ್ರ ಅಂದ್ರ ಬಹಳ ಸಂತೋಷ. ಹೌದಲ್ರಿ? ಮಹಾತ್ಮರಂತಾರ, ನೀ ಬಂಗಾರ ಬಳಿ ಹಾಕೊಳ್ಳೋದಕ್ಕಿಂತ, ಉಂಗ್ರ ಹಾಕೊಳ್ಳೋದಕ್ಕಿಂತ, ಪಾಟ್ಲಿ ಹಾಕೊಳ್ಳೋದಕ್ಕಿಂತ ಇವೆಲ್ಲ ಇಲ್ಲೇ ಬಿಟ್ಟು ಹೋಗ್ತಕ್ಕಂಥವು ಆಭರಣಗಳು. ನಿಜವಾದ ಆಭರಣ ಅಲಂಕಾರ ಯಾವುದಂದ್ರ ಅದು ದಾನ ಅಂತ ಹೇಳಕತ್ತಾರೆ ಇವತ್ ಮಹಾತ್ಮರು. ಕೈಗೆ ನಿಜವಾದ ಅಲಂಕಾರ ಅಂದ್ರ ಭೂಷಣ ಅಂದ್ರ ಇವೆಲ್ಲ ಹಾಕೋತಿವಲ್ಲ, ಕೊಳ್ಳಾಗ ಒಡವಿ, ಕೈಯಾಗ ಒಡವಿ, ಕಿವ್ಯಾಗ ಒಡವಿಗಳನ್ನ ಹಾಕೋತಿವಲ್ಲ, ಆ ಎಲ್ಲ ಒಡವಿಗಳಕ್ಕಿಂತ ನಿನ್ನ ಜೊತೆಗೆ ಬರ್ತಕ್ಕಂಥದ್ದು, ನಿನ್ನ ಕೀರ್ತಿ ಕೊಡ್ತಕ್ಕಂಥದ್ದು, ಶಾಂತಿ ನೆಮ್ಮದಿ ಕೊಡ್ತಕ್ಕಂಥದ್ದು ಯಾವುದಂದ್ರೆ ಅದು ದಾನ ಅಂತ ಇವತ್ತು ಹೇಳಕತ್ತ. ಹಸ್ತಸ್ಯ ಭೂಷಣಂ ದಾನ. ಕಿವಿಗೆ ಏನು ಭೂಷಣ ಅಂದ್ರೆ ಶಾಸ್ತ್ರ, ವಾಣಿಗೆ ಏನು ಭೂಷಣ ಅಂದ್ರೆ ಸತ್ಯ ಮಾತಾಡುವುದು. ಇವೆಲ್ಲ ಆಭರಣಗಟ್ಟು ಬಿಟ್ಟು ಬೇರೆ ಆಭರಣಗಳು ಹಾಕೊಂಡ್ರೆ ಏನು ಪ್ರಯೋಜನದ ಅಂತ ಕೇಳ್ತಾರೆ. ಹಾಕೊಂಡ ಮೇಲೆ ಸತ್ರ ಏನ್ ಮಾಡ್ತಾರ ಅಂದ್ರೆ ಹರ್ಕೊಂಡ್ರೆ ಅದಕ್ಕೆ ಅಂತ ತಿಳಿತದಂತ. ಹೆಣದ ಮೈ ಮೇಲೆ ಏನಾರು ಬಿಡ್ತಾರೇನು? ಎಲ್ಲ ಕಸ್ಕೊಂಡ್ ಬಿಡ್ತಾರ, ಕಿತ್ಕೊಂಡ್ ಬಿಡ್ತಾರ. ನಿಮಗ್ ಯಾರು ಇಟ್ಕೊಳ್ಳಲ್ಲ, ಕಸ್ಕೊಂಡ್ ಬಿಡ್ತಾರ. ಆದ್ರೆ ನೀ ಮಾಡಿರ್ತಕ್ಕಂತ ಪುಣ್ಯ, ಹಿಂದೆ ಮಾಡಿದ ಪುಣ್ಯ ಹಿಂದುಂಡೋಡ್ಬೇಕಾತ್ಮ, ಹಿಂದು ಮಾಡಿದ ಪುಣ್ಯ ಮುಂದುಂಡೋಡ್ಬೇಕಾತ್ಮ. ಹಿಂದಿನ ಜನ್ಮದಾಗ ನೀವು ದಾನ ಮಾಡಿರ ಅಂತ ತಿಳ್ಕೊಂಡು ಈ ಜನ್ಮದಾಗ ನೀವು ಶ್ರೀ ಸಂಪತ್ತ ಎಲ್ಲ ಸಿಕ್ಕದ. ಮತ್ ಈಗ ಮಾಡ್ಲಿಲ್ಲ ಅಂದ್ರೆ ಮುಂದೆ ಬಿಕಾರಿ ಆಗ್ಬೇಕಾಗ್ತದ ಅಷ್ಟೇ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಈ ಕಲಿಯುಗದೊಳಗ ಬಹಳ ಜನ ಮಹಾತ್ಮರು ಎಲ್ಲರೂ ಹೇಳ್ತಾರ, ನಮ್ಮಲ್ಲಿ ಸರ್ವಜ್ಞ ಮಹಾಮುನಿ ಆಗಿ ಹೋಗ್ಯಾನಲ್ಲ, ಆ ಸರ್ವಜ್ಞನ ಹತ್ರ ಏನೂ ಇದ್ದಿದ್ದಿಲ್ಲ. ಕೈಯಾಗ ಒಂದ್ ಭಿಕ್ಷಾ ಪಾತ್ರಿ, ಒಂದು ಬಡಿಗಿ ಅಷ್ಟೇ ಕೈಪ. ಅನಂತ ದಾನದ ಬಗ್ಗೆ ಅನಂತ ವಚನಗಳನ್ನ ಹೇಳ್ತಾನ ಅವ ಮಹಾತ್ಮ. ಯಾಕೆ ಹೇಳ್ತಾರ್ರಿ ಅವ್ರು? ಅವ್ರಿಗೇನ್ ಅವಶ್ಯಕತೆ ಅದ ಅಂತ ಕೇಳಿದ್ರೆ ಅವ್ರಿಗಿಲ್ಲ, ನಮ್ಮ ಕಲ್ಯಾಣಕ್ಕೋಸ್ಕರವಾಗಿ ಹೇಳ್ತಾರ ಮಹಾತ್ಮರು. ಬಹಳ ಸುಂದರವಾಗಿ ಮಾತನ್ನ ಹೇಳ್ತಾನಪ್ಪ. ಯಾರು? ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಸುರುವರೆ, ಕೊಡಬೇಡ ಕೊಡದಿರಬೇಡ ದಾನವನು ಬಿಡಬೇಡವೆಂದು ಸರ್ವಜ್ಞ. ಎಷ್ಟು ಸುಂದರ ಮಾತು. ಅನಂತ ವಚನಗಳನ್ನ ಹೇಳಿದಾರ. ಅದ್ರಾಗ ಒಂದು ವಚನ, ದೀಪದೊಳಗೆ ಎಣ್ಣೆ ಆಯ್ತು ಅಂದ್ರ ಒಮ್ಮೆ ಒಂದು ಕೊಡ ಎಣ್ಣೆ ಯಾರು ಹಾಕಂಗಿಲ್ಲ. ಹಾಕ್ತಿರೇನ್ರಿ ಅವುಗಳೇ ದೀಪಕ್ಕ? ಇಲ್ಲ. ದೀಪ ಆರ್ಬಾರ್ದು, ಸದಾ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ಎಣ್ಣೆ ಹಾಕೋತಾನೆ ಇರ್ಬೇಕು. ಎಷ್ಟು ಚಂದ ಉದಾಹರಣೆ ಕೊಟ್ಟಾನವ. ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಸುರುವರೆ, ಕೊಡಬೇಡ ಕೊಡದಿರಬೇಡ. ಕೊಡು ಅಂದ ಕೂಡ್ಲಿ ಎಲ್ಲಾನೇ ಕೊಟ್ಟನು ಬಿಡಬೇಡ, ಕೊಡ್ಲಾರ್ದಂಗನು ಇರಬೇಡ ಅಂತ ಹೇಳಕತ್ತಾನ ಮಹಾತ್ಮ. ಹೆಂಗ ಎಣ್ಣಿ ಒಳಗ ದೀಪ ಆರ್ಲಾರ್ದಂಗ ಎಣ್ಣಿ ಹಾಕೋತ ಇರ್ತಾರ, ಹಂಗ ನಿಂಗ ದಾನ ಮಾಡ್ಕೋತಾನೆ ಇರು. ಕೊಡಬೇಡ ಮತ್ತೊಂದು ಸುಂದರ ಅರ್ಥವನ್ನ ಮಾಡ್ತಾರ. ನಿನ್ನ ಬಲ್ಲಿ ದುಡ್ಡದ, ಯಾರು ಒಬ್ಬ ಕುಡಕ್ ಬಂದು ಕುಡು ಅಂತ ಬಾಳ ಬೆನ್ ಹತ್ತಿದ ಅಂದ್ರೂ ಸಹಿತ ನೀ ಅಂತವ್ರಿಗೆ ಕೊಡ್ಬೇಡ. ಯಾಕೆ ಕೊಡ್ಬೇಡ ಅಂದ್ರ ನಿನ್ನ ದುಡ್ಡು ತಗೊಂಡ್ ಹೋಗುದು ಕುಡ್ತಾನ, ಕುಡುದು ಯಾರಿಗಾರ ಹೊಡಿತಾನ, ಜಗಳ ಮಾಡ್ತಾನ, ತಲಿ ಹೊಡಿತಾನ, ಆ ಪಾಪ ನಿನ್ನ ಮನಿತನ ಬರ್ತದ. ಅಂಥವ್ರಿಗೆ ಕೊಡ್ಬೇಡ ಅಂತ ಹೇಳಿದ ಸ್ಪಷ್ಟ ರೂಪದಿಂದ. ಕೊಡಬೇಡ, ಇಂಥಲ್ಲಿ ಕೊಡದೆ ಇರಬೇಡ. ನೋಡ, ಎಲ್ಲಿ ಸತ್ಪಾತ್ರ ಅದ, ಎಲ್ಲಿ ನಿನ್ನ ದುಡ್ಡಿನಿಂದ ಪುಣ್ಯ ಕಾರ್ಯ ನಡೀತದ, ಆ ಪುಣ್ಯ ಕಾರ್ಯ ನಡೆದಲ್ಲಿ ಕೊಡ್ಲಾರ್ದಂಗ ಇಡಬೇಡ. ಎಷ್ಟರೆ ನಂದು ಇಟ್ಟು ಮುಟ್ಲೆಪ್ಪ. ನೋಡ್, ನಂದು ಇಟ್ಟು ಎಟ್ಟರೆ ಮುಟ್ಲಿ ಅನ್ನುವಂತ ಭಾವ ಇರ್ಬೇಕು ಮನುಷ್ಯನಿಗೆ. ಅವ್ರ ಗಂಡ್ಮಕ್ಳು ಕೊಟ್ಟಾರ ನಮಗೇನ್ರಿ, ಹೆಣ್ಮಕ್ಳು ಕೊಟ್ಟಾರ ನಮಗೇನ್ರಿ, ಮಕ್ಳು ಕೊಟ್ಟಾರ ನಿಂದ ಅನ್ನೋದು ಏನದ, ನಂದು ಒಂದಿಷ್ಟು ಗುರುನಾಥಗ ಮುಟ್ಲಿ ಅನ್ನುವ ಭಾವ ನಮಗಿರ್ಬೇಕು. ಹಂಗ ಪ್ರತಿಯೊಬ್ಬರು ಎಲ್ಲರೂ ಕೈ ಹಚ್ಚದೇವಂದ್ರೆ ಇಂಥ ದೊಡ್ಡ ಕಾರ್ಯಗಳನ್ನು ಆಗ್ತಾವ, ಇಂಥ ದೊಡ್ಡ ಮಠಗಳನ್ನು ಆಗ್ತಾವ.
ಭೂಮಿಗೆ ಒಂದು ಕಾಳು ಹಾಕಿದೇವ ಅಂದ್ರ 1000 ಕಾಳುಗಳನ್ನ ಕೊಡ್ತದ ಭೂಮಿ. ಹಂಗ ಸದ್ಗುರುನಾಥಗ ಪರಮಾತ್ಮನಿಗೆ ಮಹಾತ್ಮರಿಗೆ ಸಂತರಿಗೆ ಕೊಟ್ಟದ್ದು ತಿರಿದು ತಂದಾದ್ರೂ ಎತಿಗೊಂದು ತುತ್ತನಿಕ್ಕು. ಎಷ್ಟು ಚಂದ ಸರ್ವಜ್ಞ. ನನ್ನ ಬಳಿ ಏನೂ ಇಲ್ರಿ, ನಾವೇ ಬೇಡ್ಕೋತೀವಿ, ನಾವೇ ಮಂದಿ ಬಳಿ ಬೇಡ್ ತಿಂತೀವಂತ. ನೀನೇ ಮಂದಿ ಬಳಿ ಬೇಡ್ಕೊಂಡು ಬಂದ್ರು ಸಹಿತ ಮಹಾತ್ಮರಿಗೆ ಒಂದ್ ತೊತ್ತು ಕೊಡು ಅಂತಾರ ಅವ್ರು. ಎಷ್ಟು ವಿಚಿತ್ರ. ನಮ್ಮಲ್ಲಿ ಏನೂ ಇಲ್ಲೇ ರೀ, ಏನು ಇರ್ಲಾರ್ದ ಇರಕ್ ಬರಂಗಿಲ್ಲ ಮನುಷ್ಯನಿಗೆ, ಎಟ್ಟರೆ ಇರ್ತದ. ನಿನ್ನ ಬಳಿ ಒಂದು ತುತ್ತರೆ ಬೇಡ್ಕೊಂಡು ಬಂದಾದ್ರೂ ಸಹಿತ ಮಹಾತ್ಮರಿಗೆ ಕೊಡು ಅಂತ ಹೇಳ್ತಾರ. ಎಷ್ಟು ವಿಚಿತ್ರ. ಅದ್ರಲಿಂದ ಏನಾಗ್ತದಂದ್ರ ನಮ್ಮ ಕಲ್ಯಾಣ. ಅದಕ್ಕಾಗಿ ಮಹಾತ್ಮರಿಗೆ ಕೊಟ್ಟಿದ್ದೇನದಂದ್ರ ಅದು ಸ್ವಾತಿಯ ಹನಿ ನೀರ ಸಿಂಪಿ ಒಳಗ ಬಿತ್ತು ಅಂದ್ರೆ ಹೆಂಗ ಮುತ್ತಾಗ್ತದೋ ಹಂಗ ಮಹಾತ್ಮರಿಗೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲವನ್ನು ಏನಾಗ್ತದಂದ್ರ ಸಾತ್ವಿಕನಪ್ಪ ಅಯ್ಯನಿಗೆ ಕೊಟ್ರೆ ಸ್ವಾತಿಯ ಮುತ್ತಿನಂತದ್ದು ಸರ್ವಜ್ಞ. ಸ್ವಾತಿ ಮಳೆ ಹನಿ ಎಲ್ಲಾ ಕಡೆ ಬೀಳ್ತದ. ಬಚ್ಚಲಾಗ್ ಬಿತ್ತಂದ್ರ ಬಚ್ಚಲ್ ರೊಜ್ಜ ಆಗ್ತದ, ಮಳೆ ಮಣ್ಣಾಗ್ ಬಿತ್ತಂದ್ರ ಮಣ್ಣಾಗ್ ಕೆಸರಾಗಿ ಹೋಗ್ತದ. ಆದ್ರ ಅದೇ ಸ್ವಾತಿ ಮಳೆ ಹನಿ ಸಮುದ್ರದೊಳಗಿನ ಸಿಂಪಿ ಬಾಯಾಗ ಬಿತ್ತಂದ್ರ ಮುತ್ತಾಗ್ತಾವ. ಹಂಗ ನಮ್ಮ ದುಡ್ಡು ಬೇಕಾದಟ್ಟು ಖರ್ಚಾಗ್ತಾವ. ಮುಂಜಾನೆ ಹಿಡ್ಕೊಂಡ್ ಚಂತನ ಎಷ್ಟೋ ಭಾರಿ ಭಾರಿ ಸೀರೆ ಉಟ್ಕೋತೇವ್, ಬಂಗಾರ ತೋತೇವ್, ಬೆಳ್ಳಿ ತೋತೇವ್, ವಸ್ತು ತೋತೇವ್, ವಾಹನ ತೋತೇವ್, ಎಷ್ಟೋ ಖರ್ಚಾಗ್ತದ. ಇದೆಲ್ಲ ಹೆಂಗ ಆಗ್ತದಂದ್ರ ಚೆಲೆ ಪಿಲೆ. ಹೆಂಗ ಸ್ವಾತಿ ಮಳೆ ಹನಿ ನೀರ್ ಯಾಕಡೆ ಬಿದ್ರು ಎಲ್ಲಾ ಹಾಳಾಗಿ ಹೋಗ್ತದೋ ಹಂಗಾಗಿ ಹೋಗ್ತದ ಅದು. ಆದ್ರ ಒಂದೇ ಹನಿ 4 ಹನಿ ಏನ್ ಸಿಂಪ್ಯಾಗ ಬಿದ್ದಾವ್ ನೋಡು, ಆ ಸಿಂಪ್ಯಾಗ ಬಿದ್ದ ಹನಿ ಮುತ್ತಾಗಿ ಗಟ್ಟಿಯಾಗಿ ಉಳಿತದಲ್ಲ, ಹಂಗ ನೀವು ಮಾಡಿರ್ತಕ್ಕಂತ ದಾನ ಗಟ್ಟಿಯಾಗಿ ಉಳಿತದ. ಅದಕ್ಕ ಮಹಾತ್ಮರು ಹೇಳ್ತಾರ ಅದು ಎಟ್ಟರೆ ಏನಾರ ಯಾವ ರೂಪದಿಂದಲೇ ಆಗಲೇ ಹೇಳಿದ್ರಲ್ಲ ಮಹಾತ್ಮರು. ಬಗ್ಗೆ ಕಾಯಿಪಲ್ಯ ಮಾರ ಹೆಣ್ಮಗಳು 2 ರೂಪಾಯಿ ಕೊಟ್ಲ ಅಂತ ನೋಡ್ರಿ. ಈಗ ರಾಜರು ಎಷ್ಟೋ ರಾಣಿಯರು ಎಷ್ಟೋ ಖರ್ಚು ಮಾಡ್ಯಾರ. ಅಕ್ಕಿ 2 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಈ ಸಭಾದೊಳಗ್ ಮಹಾತ್ಮರು ಹೇಳ್ತಾರಲ್ಲ, ಇದು ಎಷ್ಟು ದೊಡ್ಡದು. ಅಕ್ಕಿ ಹೆಣ್ಮಗಳದ ಮಾತ ಹೆಸರ ಮಹಾತ್ಮರಿಗೆ ಬಾಯಾಗ ಬರ್ಬೇಕಂದ್ರ ಎಷ್ಟು ದೊಡ್ಡದು. ಯಾರೋ ಒಬ್ಬಾಕಿ ಹೆಣ್ಮಗಳು ಸಿದ್ಧಾರೂಢರು ಭಿಕ್ಷಾ ಬೇಡುವಾಗ ಊರೂರ್ ಸಂಚಾರ ಮಾಡುವ ಭಿಕ್ಷಾಕ್ ಹೋಗ್ತಿದ್ರು. ಒಬ್ಬಾಕಿ ಮನಿ ಮುಂದ್ ನಿಂತಿದ್ರು ಯಾದವಾಡದಾಗ. ನಿಂತಾಗ ಆಕಿ ಹೆಣ್ಮಗಳು ಯಾರೋ ಒಬ್ರು ಅವ್ರೇನ್ ಯಾವ ಗುರ್ತು ಇಲ್ಲ, ಮಹಾತ್ಮರ ನಂಗ್ ಕಾಣಿಸ್ತಿದ್ದಿಲ್ಲ ಸಿದ್ಧಾರೂಢಪ್ಪ. ಅವ್ರಿಗೆ ಭಿಕ್ಷಾ ತಗೊಂಡ್ ಬಂದ್ರು. ಒಂದ್ ರೊಟ್ಟಿ ಮ್ಯಾಲ ಪಲ್ಯ ಹಚ್ಕೊಂಡು ಅವ್ರಿಗೂ ಒಂದಿಷ್ಟು ಏನೋ ಇದು ಮಾಡ್ಬೇಕ ಅನ್ಸಿತ್ತೇನೋ ಸಿದ್ಧಾರೂಢರಿಗೆ. ಅವ್ರಂದ್ರತ್ತ ರೊಟ್ಟಿ ತುಂಬಾ ಪಲ್ಯ ಇಲ್ಲ ಅಂದ್ರಂತ ಸಿದ್ಧಾರೂಢರು. ಆಕಿ ಹೆಣ್ಮಗಳು ಹುಷಾರ್, ಆಕಿನು ರೊಟ್ಟಿ ತುಂಬಾ ಪಲ್ಯ ಮಾಡಿ ಕೊಟ್ಲಂತ ಹಿಂಗ ವರ್ಷ. ಅವಾಗ ಸಿದ್ಧಾರೂಢಪ್ಪ ಅಂದಂತ ಈಗ ಮುರ್ಲಿಕ್ ರೊಟ್ಟಿನೇ ಇಲ್ಲಲ್ಲ ಅಂದ್ರ ಅಕ್ಕಿ ಅಂದ್ ನೀವ್ ಯಾರೋ ಹುಚ್ಚ ಕಾಣಿಸ್ತಾನಂತ ಹೋಗ್ಬಿಟ್ರು. ಒಂದಿಷ್ಟು ಉಂಡ್ರು ಅರ್ಧ ಮತ್ತ ಅಲ್ಲೇ ಇಟ್ಟು ಬಂದ್ರು. ಎಷ್ಟು 40 ವರ್ಷದ ಮ್ಯಾಲ, ಅದು 40 ವರ್ಷದ ಮ್ಯಾಲ ಹುಬ್ಬಳ್ಳಿಗೆ ಬಂದ್ರು. ದೊಡ್ಡ ಜಾತ್ರೆ ನಡೀತು, ಮಹಾತ್ಮರಾದ್ರು. ಅವಾಗ ಮಹಾತ್ಮರಿದ್ರು ಅಂದ್ರೆ ಎಲ್ಲಾ ಕಡೆ ಕೀರ್ತಿ ಪಸರಿಸಿತು. ಅವಾಗ ಆಕಿನ ಯಾದವಾಡ ಹೆಣ್ಮಗಳನ್ನು ಸಿದ್ಧಾರೂಢ್ರಿಗೆ ಜಾತ್ರೆಗೆ ಬಂದು ಜಾತ್ರೆಗೆ ಬಂದು ಕೆರಿ ದಂಡಿಗೆ ಮುಖ ತೊಳ್ಕೋತ ನಿಂತಾಗ ಸಿದ್ಧಾರೂಢಪ್ಪ ಅವ್ರು ಕೋನ ಹಿಡಿದು ಗುರ್ತು ಹಿಡಿದ್ರಂತಕಿ ನೋಡ್ರಿ. ಒಂದ್ ರೊಟ್ಟಿ ಉಂಡಿದ್ದಕ್ ಗುರ್ತು ಹಿಡ್ದ ಆಕಿ ಕರ್ಸಿದ್ರಂತ ಹೆಣ್ಮಗಳಿಗೆ. ಕರ್ಸಿ ಕೇಳಿದ್ರಂತ ನೀ ನಾನು ಗುರ್ತು ಹಿಡ್ದಿಯೇನವ ಅಂದ್ರು. ಹೆಂಗ್ ಗುರ್ತು ಹಿಡಿತದ್ರಿ? ಯಪ್ಪ ಗುರ್ತ ನಿನಗ್ ಯಾರು ಹಿಡಲ್ಲ, ಇಡೀ ಜಗತ್ತೇ ಗುರ್ತು ಹಿಡಿತದ ನಿನಗ ಅಂದ್ಳಾಕಿ. ಹಂಗಲ್ಲವ, ನೀವೊಂದ್ ರೊಟ್ಟಿ ಕೊಟ್ಟಿದ್ದೆಲ್ಲ ಅವಾಗ ನಾ ಮುರ್ಲಿಕ್ ರೊಟ್ಟಿ ಇಲ್ಲ ಅಂದಲ್ಲ, ಅದು ನೀ ಗುರ್ತು ಹಿಡ್ದೇನು ಅಂತ ಕೇಳಿದಕ್ಕೆ. ಅವಾಗ ಆ ಹುಚ್ಚ ನೀ ಇದ್ದೀಯೇನಪ್ಪ, ಯಾವಾಗ ಆ ಗುರುನಾಥ ಯಾವಾಗ ಅರ್ಧ ರೊಟ್ಟಿ ಊಟ ಮಾಡಿ ಹೋಗ್ಯಾನ ಅಂದಿಂದ ನನ್ನ ಮನಿ ಬೆಳೆದದ ಅಂದ್ಲಂತಕಿ ಹೆಣ್ಮಗಳು. ನೋಡ್ರಿ ಏರ್ಲಿಕತ್ತದ ನನ್ನ ಮನಿ ಅಂದ್ರ ಮಹಾತ್ಮರು ಅವರು ಕೊಟ್ಟಿದ್ದನ್ನ ತಿರಿ ಕೊಡ್ಲಾರ್ದೇನೆ 1 ಕೊಟ್ರ 10 ಹೆಂಗ ಕೊಡ್ತದ ಭೂಮಿ, ಹಂಗ ಸಿದ್ಧಾರೂಢಪ್ಪನಲ್ಲಿನೂ ಸಹಿತ ನಾವು ಮಾಡಿದ್ದು ಯಾವುದನ್ನು ವ್ಯರ್ಥ ಹೋಗುದಿಲ್ಲ. ಅದಕ್ಕ ಗುರ್ತು ಹಿಡಿದ್ರಂತ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು. ಎಟ್ಟೆಟ್ಟೋ ಮಾಡಿರ್ತೀವಿ, ನಮ್ಗೆ ಯಾರು ಗುರ್ತು ಹಿಡಿಯಲ್ಲ. ಬಂದ್ ಚಲೋ ಆದ್ರ ಚಲೋ ಆಯ್ತಂತಾರ, ಇಲ್ಲಾಂದ್ರೆ ಕೆಟ್ಟ ಆಯ್ತಂತ ಬೈಕೋತ್ ಹೋಗ್ತಾರ. ಒಂದ್ ಅರ್ಧ ರೊಟ್ಟಿ ಕೊಟ್ಟರು ಸಹಿತ ಗುರುನಾಥ ಗುರ್ತು ಹಿಡಿದು ಅವ್ರ ಕಲ್ಯಾಣ ಮಾಡಿದಲ್ಲ. ಹಂಗ ಈ ಊರೊಳಗ ಸಿದ್ಧಾರೂಢಪ್ಪ ಬಂದು ಕುಂತಾನ. ನಮ್ಮೆಲ್ಲರದು ದೊಡ್ಡ ಭಾಗ್ಯ. ಸದ್ಗುರುನಾಥನಿಗೆ ದಿನಂಪ್ರತಿ ಬಂದು ದರ್ಶನ ಮಾಡಿದ್ರೆ ಸಾಕು, ಮನದಲ್ಲಿ ನೆನೆದ್ರೆ ಸಾಕು, ಎಲ್ಲಾ ಕಡೆ ಕೇಳ್ತಾ ಇರ್ತಾನ ಸದ್ಗುರುನಾಥ ಸದಾವ ಕಾಲ.
ಅಂತ ಸಿದ್ಧಾರೂಢ ಅಪ್ಪಗ ನೀವೆಲ್ಲರೂ ಮನ ಮುಟ್ಟಿ ತನು ಮನ ಧನದಿಂದ ಸೇವೆಯನ್ನ ಮಾಡಿದ್ರಿ. ಇನ್ನೂ ಹಂಗೆ ಸತತವಾಗಿ ಸೇವೆಯನ್ನ ಮಾಡ್ಲಿ ಅಂತ ಸೇವೆ ಮಾಡುವಂತ ಭಾಗ್ಯವನ್ನ ವೇದಿಕೆ ಮೇಲೆ ಅಲಂಕರಿಸಿರುವ ಎಲ್ಲ ಪೂಜ್ಯರು ಕರುಣಿಸ್ಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಸದ್ಗುರು ಮಾತು. ಬ್ರಹ್ಮವಾದಿನಿ ಮಾತಾಜಿಯವರ ಚರಣಾರವಿಂದಗಳಿಗೆ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡಿ, ಅನಿವಾರ್ಯವಾಗಿ ಕಾರ್ಯಬಾಹುಳ್ಯದಿಂದ ಪರಮ ಪೂಜ್ಯರು ನಿರ್ಗಮನವನ್ನು ಮಾಡ್ತಾ ಇದ್ದಾರೆ. ನಮ್ಮ ನಿಮ್ಮೆಲ್ಲರ ಅತಿ ನೆಚ್ಚಿನ ಮಹಾತ್ಮರು, ನಡೆದಾಡುವ ಮಾತನಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಹೊಂದಿರುವ ಬುದ್ಧಿಜೀವರು, ಸಿದ್ದೇಶ್ವರ ಮಹಾಸ್ವಾಮಿಗಳವರು, ಅಂತಾರಾಷ್ಟ್ರೀಯ ಸಂತರು, ಅಂತ ಜ್ಞಾನ ಯೋಗಾಶ್ರಮದ ಅಧ್ಯಕ್ಷರಾಗಲ್ಪಟ್ಟಂತ ಪರಮ ಪೂಜ್ಯ ಶ್ರೋತ್ರಿಯರು ಬ್ರಹ್ಮನಿಷ್ಠರಾದ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು, ಜ್ಞಾನ ಯೋಗಾಶ್ರಮ ವಿಜಯಪುರದ ಪೂಜ್ಯರು ತಮ್ಮ ದಿವ್ಯೋಪದೇಶವನ್ನು ಸಭೆಗೆ ಕರುಣಿಸಬೇಕೆಂಬುದಾಗಿ ಅವರ ಶ್ರೀಚರಣದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಕೆರೆ ಬಾವಿಗಳು ಮೈದರೆದರೆ ಗೊರಚೆ ಚಿಪ್ಪುಗಳ ಕಾಣಬಹುದು. ವಾರಿಧಿ ಮೈದರೆದರೆ ಮುತ್ತು ರತ್ನಗಳ ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಪ್ರಾತಸ್ಮರಣೀಯರಾದ ಪೂಜ್ಯ ಗುರುದೇವರನ್ನ ಸ್ಮರಣೆ ಮಾಡಿಕೊಂಡು ಇವತ್ತು ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡುವ ಶರಣರು ಪ್ರಾರಂಭದಲ್ಲಿ ಹೇಳಿದರು, ಇದು ಬರೇ ಶಿರನಾಳಲ್ಲ, ಸಿದ್ಧಾರೂಢರ ಶಿರನಾಳೆದು ಆಗಬೇಕು ಅನ್ನಂತ ಮಾತನ್ನು. ಅದಕ್ಕೆ ನಾನೊಂದು ಮಾತು ಹೇಳಿದೆ, ಇದು ಬರೇ ನಾವು ಒಂದೇವಿ, ನೀವು ಕೇಳಿದಿರಿ ಎದ್ದು ಹೋದ್ರೆ ಆಗುದಿಲ್ಲ. ಎಲ್ಲ ಪೂಜ್ಯರ ಒಂದಿಷ್ಟು ಹೆಸರು ಬರೆದು ಸಹಿ ಮಾಡಿ, ತಮ್ಮೆಲ್ಲರ ಹಿರಿಯರ ಹಿರಿಯರ ಸಹಿ ಮಾಡಿ ಹೋದ್ರೆ ಕೆಲವೇ ದಿನಗಳಲ್ಲಿ ವಿಜಯಪುರದ ನಿಮ್ಮೂರಿಗೆ ಬಸ್ ಸಿದ್ಧಾರೂಢ ಶಿರನಾಳ ಅಂತ ಬರ್ತದೆ. ಅಂತ ಶಿರನಾಳ ಗ್ರಾಮದಲ್ಲಿ ಇವತ್ತು ಸಿದ್ಧಾರೂಢ ಜಗದ್ಗುರು ಸಿದ್ಧಾರೂಢ ಸ್ವಾಮಿಗಳ ನೂತನ ಮಂದಿರ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನಾ ಕಳಸಾರೋಹಣ ಕಾರ್ಯಕ್ರಮ ಈ ಒಂದು ನಿನ್ನೆಯಿಂದ ಇಲ್ಲಿ ಸಾಗಿ ಬಂದಿದೆ. ನಾಳೆ ಅದು ಸಮಾರೋಪಗೊಳ್ಳುತ್ತದೆ. ತಮ್ಮೆಲ್ಲರಿಗೆ ಇದುವರೆಗೆ ದಾನದ ಬಗ್ಗೆ ಹೇಳಿದರು. ದಾನ ಕೊಡಬೇಕು ಅಂತ ಹೇಳಿದರು. ಯಾಕೆ ಕೊಡಬೇಕು ಮತ್ತು ಎಂತಾದನ್ನ ದಾನ ಮಾಡಬೇಕು, ಎರಡು ಈ ವಿಷಯದ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡೋಣ. ದಾನ ಯಾಕೆ ಕೊಡಬೇಕು ಮತ್ತು ಕೊಡುವುದಾದ್ರೆ ಎಂತಾದ ಕೊಡಬೇಕು. ನಾವೆಲ್ಲರೂ ಈ ಭೂಮಿ ಮೇಲೆ ಬಂದೇವಿ. ಈ ದೇಹ ಭಗವಂತ ಕರುಣಿಸಿದ ಒಂದು ಸುಂದರವಾದ ದೇಹ ಅವ ನಿರ್ಮಾಣ ಮಾಡಿದ್ದಾನೆ. ಬರೇ ದೇಹ ನಿರ್ಮಾಣ ಮಾಡಲಿಲ್ಲ, ಇದಕ್ಕೊಂದಿಷ್ಟು ಮಾತನಾಡುವ ಶಕ್ತಿ ಕೊಟ್ಟ, ಕೇಳುವ ಶಕ್ತಿ ಕೊಟ್ಟ, ಕಣ್ಣ ಕೊಟ್ಟ, ಅನೇಕ ಪ್ರಾಣಿಗಳಿಗೆ ಎಲ್ಲ ಕೊಟ್ಟ. ಆದ್ರೆ ಒಂದು ಮಾನವನಿಗೆ ವಿಶೇಷ ಕೊಟ್ಟ, ಅದನ್ನ ಮಾತಾಡುವ ನಾಲಿಗೆಯನ್ನ ಕೊಟ್ಟ. ಅದು ಬಹಳ ಶ್ರೇಷ್ಠವಾಗಿರುವಂತಹದ್ದು. ನಾವೆಲ್ಲರೂ ಈ ಭೂಮಿ ಮೇಲೆ ಬಂದು ಬದುಕಬೇಕಾದ್ರೆ ನಾವು ಬರೀ ತಗೋತೀವಿ. ಏನನ್ನ ತಗೋತೇವೆ ಅಂತ ಕೇಳಿದ್ರೆ, ಭೂಮಿ ನಮಗಾಗಿ ಕೊಡ್ತದ, ಮಳೆ ನಮಗಾಗಿ ಸುರಿತದ, ನದಿಗಳು ನಮಗಾಗಿ ಹರಿತಾವ, ಗಿಡ ಮರಗಳು ಹಣ್ಣ ಹೂ ಆಗ್ತಾವ ನಮಗಾಗಿ,
ಈ ಎಲ್ಲ ನಿಸರ್ಗ ಕೊಡ್ತದ. ಕೊಟ್ಟದ್ದನ್ನ ನಾವು ತಗೊಂಡು ಬೆಳಿತೇವಿ. ನಾವಂತೇವಿ ಎಲ್ಲರ ಸಹಾಯ ತಗೊಂಡು ಬೆಳಿತೇವಿ, ನಾನು ಶ್ರೀಮಂತ ಅಂತೀವಿ. ನಿನ್ನ ಹೊಲ ಎಷ್ಟು ಬೆಳೀತು? ನಂದು ಈ ವರ್ಷ 1 ಕೋಟಿ ಆಯ್ತ್ರಿ, ನಂದು 100 ಚೀಲ ಜೋಳ ಆಯ್ತು, ನಂದು ಇಷ್ಟ ಆಯ್ತು ಅಂತ ಹೇಳ್ತೇವಿ, ನಾನು ಶ್ರೀಮಂತ ಅಂತ ಹೇಳ್ತೀವಿ. ಆದ್ರೆ ಆ ಬೆಳಿಬೇಕಾಗಿರ್ ಅದು ಎಲ್ಲ ಶ್ರೀಮಂತಿಕೆ ಬರ್ಬೇಕಾದ್ರೆ ಭೂಮಿ ಬೆಳೆದದ, ಮಳೆ ನೀರನ್ನ ಸುರಿಸದ, ಸೂರ್ಯ ಬೆಂಕಿ ಕಾವು ಕೊಟ್ಟಾನ, ಗಾಳಿ ಬಂದು ಬೀಸ್ತದ, ಎಲ್ಲ ಸಾಯಿ ತಗೊಂಡು ಭೂಮಿ ಬೆಳೆದು ನಮ್ಮನ್ನ ಶ್ರೀಮಂತ ಮಾಡ್ತದೆ. ಹಾಗೆ ಮನುಷ್ಯ ತಗೊಳ್ಳೋದು ಕಲ್ತ ವಿನಃ ಕೊಡುವುದನ್ನ ಮಾಡ್ತಾ. ಅಂದ್ರೆ ಆ ಕೊಡುವುದು ತಗೊಳ್ಳೋದು ಬರೀ ತಗೊಳ್ಳೋದು ಕಲ್ತ, ಕೊಡುವುದು ಮರ್ತ ಅಂದ್ರ ಇಂಥ ಸಭೆಯೊಳಗ ಮಹಾತ್ಮರು ಏನ್ ಹೇಳ್ತಾರೆ ಅಂದ್ರ ಆ ಮರ್ತದ್ದನ್ನ ಎಚ್ಚರಿ ಮಾಡಕ್ಕ ನಿಮಗ ಕೊಳ್ರಿ ಅಂತ ಹೇಳುವಂತ ಇದೊಂದು ಸಭೆ ಇದು. ಅದಕ್ಕ ಕೊಡಬೇಕು. ಯಾಕಂದ್ರ ಕೊಡ್ಲಿಕ್ಕಪ್ಪ ಅಂತಂದ್ರ ಅದು ಏನಾಗ್ತದಂದ್ರ ಕೆಟ್ಟು ಹೋಗ್ತದೆ. ನಮ್ಮಲ್ಲಿ ಬಹಳ ಹಣ್ಣದಾವ, ನಾನು ತಿನ್ನುವುದಿಲ್ಲ, ಯಾರಿಗಿ ಕೊಡುದಿಲ್ಲ ಅಂದ್ರ ಹಣ್ಣ ಕೆಟ್ಟು ಹೋಗ್ತಾವ. ಹಾಗೆ ಶ್ರೀಮಂತಿಕೆ ಬಹಳ ಬತ್ತು, ಅದನ್ನ ನಾನು ಸರಿಯಾಗಿ ಬಳಸುವುದಿಲ್ಲ, ಮತ್ತ ಇಂಥ ಧರ್ಮ ಕಾರ್ಯಕ್ಕೆ ಕೊಡ್ಲಿಲ್ಲ ಅಂದ್ರ ಅದು ಎಲ್ಲೂ ಹೋಗಿ ಬಿಡ್ತದ. ಮತ್ ಅದಕ್ಕೆ ಕೊಡಬೇಕು ಅಂತ. ಅದಕ್ಕೆ ಇವತ್ತು ವಿಷಯ ಇಟ್ಟಾರ, ಹಸ್ತಸ್ಯ ಭೂಷಣಂ ದಾನಂ, ಸತ್ಯಸ್ಯ ಸತ್ಯಂ ಕಂಠಸ್ಯ ಭೂಷಣಂ, ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ, ಭೂಷಣ ಕಿಂ ಪ್ರಯೋಜನ. ಪ್ರಯೋಜನ ಕಿಂ, ಇದು ಕೊಡ್ಲಿಕ್ಕಂದ್ರೆ ಏನು ಪ್ರಯೋಜನ ಅಂತ ಕೇಳ್ತಾರ, ಮಾಡ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಅಂತ ಇವತ್ತು ದಾನ ಕೊಡ್ಬೇಕಂತ ವಿಷಯ ಇಟ್ಟಾರೆ. ಎಲ್ಲ ಪೂಜ್ಯರು ಅದ್ರ ಬಗ್ಗೆ ಮಾತಾಡಿದಾರೆ. ಕೊಡಬೇಕು, ಒಳ್ಳೇದನ್ನ ಕೊಡಬೇಕು, ಒಳ್ಳೇದನ್ನ ನಾವು ಸ್ವೀಕರಿಸಬೇಕು. ಈಗ ಬಹಳ ಮಂದಿ ಹೆಣ್ಮಕ್ಳು ತಾವು ಕನ್ನೆ ಮನೆಗೆ ಸೊಸಿ ಬರ್ಬೇಕಾದ್ರ ಆಕಿ ತರ್ಬೇಕಂತ ಬಯಸ್ತಾರೆ. ತರ್ಸುದಿಲ್ಲ, ಬಯಸುದಿಲ್ರಿ. ವರದಕ್ಷಿಣೆ ತರ್ಬೇಕು ನಮ್ಮ ಸೊಸಿ ಅತ್ತ ಅಂತಾರ. ಸೊಸಿ ವರದಕ್ಷಿಣೆ ತಂಬರ್ಬೇಕು, ನನ್ನ ಮನ್ಯಾಗ ಮಗಳು ಮಾಡಿ ಕೊಡಾಗ ಅವ ಹಂಗ ಮಾಡ್ಕೋಬೇಕಂತ ಬಯಸ್ತಾರೆ. ಇದು ಸೊಸಿ ತಂಬರ್ಬೇಕು, ನಮ್ಮ ಮಗಳನ್ನ ಅವ ಹಂಗೆ ಮಾಡ್ಕೋಬೇಕು. ಇದು ಅಲ್ಲ. ಆಕಿನೂ ತರಬಾರ್ದು, ನನ್ನ ಮಗಳು ಕೊಡಬಾರ್ದು, ಆಕಿನೂ ಹಾಗೆ ಬರ್ಬೇಕು, ನನ್ನ ಮಗಳನ್ನ ಹಾಗೆ ಹೋಗ್ಬೇಕಂತ ಬಯಸಿದ್ರೆ ಇದೊಂದು ರೀತಿ ಒಳ್ಳೇದು. ಆದ್ರೆ ಬರೇ ಬರ್ಲಿ ಅಂತೀವ್ ನಾವು, ನಮ್ಮದು ಹೋಗಬಾರ್ದಂತ ಅಂತೀವಲ್ಲ, ಇದೇ ಮನುಷ್ಯನ ಒಂದಿಷ್ಟು ಕೆಟ್ಟ ಗುಣಕ್ಕೆ ಕಾರಣವಾಗ್ತದೆ. ಅದಕ್ಕೆ ಎಂತ ಗುಣ ಇರ್ಬೇಕು ಅಂತ ಕೇಳಿದ್ರೆ, ದಾನ ಹೆಂಗ ಇರ್ಬೇಕು ಅಂತ ಕೇಳಿದ್ರೆ ಹೇಳ್ತಾರೆ ಅವರು, ತನು ಮನವ ಬಳಲಿಸಿ ಧನವ ಗಳಿಸಿ. ನಮ್ಮ ದಾನ ಹೆಂಗ ಇರ್ಬೇಕಂತ ಕೇಳಿದ್ರೆ ಅದು ಬೆವರಿಂದ ಸಂಗ್ರಹವಾಗಿರಬೇಕು. ಎಂತಾದರ ತಂದು ಕೊಡೋದಲ್ಲ, ಯಾರ್ದರ ತಂದು ಕೊಡೋದಲ್ಲ. ಅದನ್ನ 12ನೇ ಶತಮಾನದಲ್ಲಿ ಚನ್ನಬಸವಣ್ಣವ್ರ ಈ ಮಾತನ್ನ ಬರೀತಾರ, ತನು ಮನವ ಬಳಲಿಸಿ ಧನವ ಗಳಿಸಿ, ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ, ದಾಸೋಹ ಮಾಡುವ ಸದ್ಭಕ್ತನ ಪಾದವ ತೋರಯ್ಯ. ಅದೇಕೆಂದರೆ ಅವನ ಪಾದ ಯಾಕೆ ತೋರಂದ್ರು ಅಂತ ಒಂದ್ ವೇಳೆ ಕೇಳಿದ್ರ, ಅದೇಕೆಂದರೆ ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ಧನ ಶುದ್ಧ. ಅಂತಪ್ಪ ಸದ್ಭಕ್ತನ ಮನೆಯಲ್ಲಿ ಲಿಂಗಾರ್ಚನೆ ಮಾಡುವ ಜಂಗಮ ಜಗತ್ ಪಾವನಾನಂತ ಮಾತನ್ನ ಚನ್ನಬಸವಣ್ಣವ್ರು ಬರೀತಾರ. ಯಾರ ಮನೆಯೊಳಗೆ ಲಿಂಗಾರ್ಚನೆ ಮಾಡ್ಕೊಂಡ್ರ ಅವನು ಜಂಗಮ ಪಾವನವಾಗ್ತಾನಂತ ಕೇಳಿದ್ರ, ತನುಮನವ ಬಳಲಿಸಿ ಧನವ ಗಳಿಸಿ, ಗುರು ಲಿಂಗ ಜಂಗಮಕ್ಕೆ ವೆಚ್ಚಿಸಿ, ದಾಸೋಹ ಮಾಡುವ ಸದ್ಭಕ್ತನ ಪಾದವ ತೋರಯ್ಯ. ಆತನ ತನು ಶುದ್ಧ, ಆತನ ಮನಶುದ್ಧ. ಅಂತಪ್ಪ ಸದ್ಭಕ್ತನ ಮನೆಯಲ್ಲಿ ಲಿಂಗಾರ್ಚನೆ ಮಾಡುವವ ಅವ ಜಂಗಮ ಜಗತ್ ಪಾವನವಾಗ್ತಾನಂತ ಎಂತ ಅದ್ಭುತವಾದ ಸಂದೇಶ ಕೊಡ್ತಾರೆ. ದಾನ ಅಂದ್ರೆ ಅದು ಎಲ್ಲಿದರ ತಂದು ಕೊಡಬಾರ್ದು, ತನು ಮನದ ಬೆವರು ಸುರಿಸಿರ್ಬೇಕು ಅಂತದ. ನಮ್ಮ ಬೆವರು ಹತ್ತಿರಬೇಕು, ಅದಕ್ಕೆ ಅದು ಕೊಟ್ಟಿದ್ದಕ್ಕೂ ಸಾರ್ಥಕವಾಯಿತು ಅಂತಾರ. ಆದ್ರೆ ಇವತ್ತು ಸಣ್ಣ ಊರದ ಶಿರನಾಳ, ಆದ್ರೆ
ಈ ಕಾರ್ಯಕ್ರಮ ಭವ್ಯ ಮಾಡಿರಲ್ಲ, ಆ ಸಣ್ಣ ಊರೊಳಗ ದೊಡ್ಡ ಮನುಷ್ಯನವ್ರು ನೀವೆಲ್ಲ ಮಾಡಿರೋ ತಿಳ್ಕೊಂಡು ಇವತ್ತಿಂತ ಧರ್ಮ ಸಭೆ ಆಗ್ಲಿಕ್ಕೆ, ಇಂತ ಸಿದ್ಧಾರೂಢರ ಮಠ ಆಗಲಿಕ್ಕೆ ಕಾರಣವಾಗ್ತಾ ಇದೆ. ಅಂತ ಒಂದು ದಾನಸ್ಯ ಕರಕ್ಕೆ ಏನಾದ್ರೂ ಭೂಷಣ ಇದ್ರೆ ಅದು ದಾನ ಅನ್ನಂತದನ್ನ ಹೇಳ್ಕೊಂಡು ಬಂದಾರ. ಎಲ್ಲಾ ಪೂಜ್ಯರು ಬಹಳ ಚಂದ ಹೇಳ್ಕೊಂಡು ಬಂದಾರ. ಒಂದು ಊರತ್ತ ತಿಂತಾದೆ, ಆ ಊರೊಳಗೆ ಎಲ್ಲ ಜನ ಊಟ ಮಾಡಿ ಮಲ್ಕೊಂಡಿದ್ರು. ಒಬ್ಬ ಮಹಾತ್ಮ ಬಂದ ಆ ಊರಿಗೆ, ಎಲ್ಲರೂ ಮಲ್ಕೊಂಡಿದ್ರು. ಇನ್ನೂ ಒಂದು ಬಡ ಕುಟುಂಬ ಇತ್ತು, ಅವರು ಎಲ್ಲ ಊಟ ಮಾಡಿದ್ರು. ಊಟ ಮಾಡಿ ಇನ್ನೇನು ಮಲ್ಕೋತಿದ್ರು. ಇವ ಒಬ್ಬ ಸನ್ಯಾಸಿ ಚರಜಂಗಮನಾಗಿ ದೇಶ ಸಂಚಾರ ಮಾಡಿ ತಿರುಗ್ತಿದ್ದ. ಅವ ಏನ್ ಮಾಡಿದ ಅಂದ್ರೆ, ಬಂದು ಆ ಬಡವರ ಅತ್ಯಂತ ಬಡತನ ಮನೆತನ, ಅವರು ಮಲ್ಕೋಬೇಕತ್ತಿದ್ರು, ಅವ್ರ ಮನೆ ಮುಂದೆ ಹೋಗಿ ಭವತಿ ಭಿಕ್ಷಾ ಅಂದೆ ಅಂದ. ಎಲ್ಲರೂ ಊಟ ಮಾಡಿದ್ರು, ಮನೆ ಒಳಗೆ ಏನು ಇರ್ಲಿಲ್ಲ, ಭವತಿ ಭಿಕ್ಷಾ ಅಂದೆ ಅಂದ್ರು. ಧರ್ಮ ಹಿಂಗ್ ಹೇಳ್ತದಲ್ಲ, ಬೇಡುವಂತದ್ದು ಸನ್ಯಾಸಿಗಿದೆ, ಕೊಡ್ಬೇಕಾದಂತದ್ದು ಗೃಹಸ್ಥನಿಗಿದೆ. ಅದಕ್ಕೆ ಧನ್ಯೋ ಗೃಹಸ್ಥ ಅನ್ನಂತದ್ದು ನಮ್ಮ ಶಾಸ್ತ್ರ ಹೇಳಿತು. ಯಾರ ಮನೆ ಮುಂದ, ಗೃಹಸ್ಥರ ಮನೆ ಮುಂದ ಭವತಿ ಭಿಕ್ಷಾ ಅಂದೆ ಅಂತಾರಲ್ಲ, ಅವ್ರನ್ನ ಹಾಗ ಕಳಿಸಬಾರ್ದಂತ ಶಾಸ್ತ್ರ ಹೇಳ್ತದೆ. ಏನಾದ್ರೂ ಕೊಡ್ಬೇಕಂತ ಹೇಳ್ತದೆ. ಅಂತ ಬಡವರ ಮನೆಗೆ ಅವ್ರೆಲ್ಲ ಮಲ್ಕೊಳಕ್ ತಯಾರಾಗಿದ್ರು ಊಟ ಮಾಡಿ. ಇವ ಮಹಾತ್ಮ ಒಬ್ಬ ಸಂಚಾರಿ ಭವತಿ ಭಿಕ್ಷಾ ಅಂದೆ ಅಂದ. ಅವಾಗ ಅವರು ಹೊರಗೆ ಬಂದ್ರು, ನಮಸ್ಕಾರ ಮಾಡಿದ್ರು. ನಿಮ್ಮನ್ನ ನೋಡಿದ್ರೆ ಕೊಡ್ಬೇಕು ಅನಿಸ್ತದ, ನಮಗೆ ಮನ್ಯಾಗ ಏನೂ ಇಲ್ಲ ಅಂತಂದ್ರು. ಬಡವರಿಗೆ ಇದ್ರು ಪಾಪ. ಆವಂದ ಏನಾದ್ರೂ ಕೊಟ್ರ, ಒಂದಿಷ್ಟು ಏನಾದ್ರೂ ಕೊಡ್ರಿ, ಅದನ್ನ ತಗೊಂಡು ನೀರು ಕುಡಿತೀನಿ, ಬಹಳ ಹೊಟ್ಟೆ ಹಸಿವೆ ಆಗಿದೆ ಅಂದ. ನಾವು ಕೊಡ್ಬೇಕಂತೀವಿ, ಏನೂ ಇಲ್ಲ ಅಂತ ಅವ್ರಂದ್ರು. ಬಡವರು, ದುಡಿದೂಟ ಮಾಡುವ ಕುಟುಂಬ, ಮನೆಯಲ್ಲಿ ಮಕ್ಕಳದಾರ, ಎಲ್ಲ ಅದರ ಆದರ ಬಡತನ ಬೆನ್ನಿಗೆ ಹತ್ತಿದೆ. ಆಗ್ತದ ಒಮ್ಮೆ ಪ್ರಸಂಗ. ಅವ್ರು ಏನೂ ಇಲ್ಲ ಮಹಾತ್ಮರೇ, ನೀರ್ ಬಿಟ್ಟು ನಮ್ಮ ಮನೆಯೊಳಗೆ ಏನೂ ಇಲ್ಲ ಅಂದ್ರು. ಹಾಗೇ ನೀರು ಹೆಂಗ ಕುಡಿದು, ಏನಾದ್ರೂ ಕೊಡ್ರಿ ಅಂದ. ಅವಾಗ ಆ ಹೆಣ್ಮಗಳಿಗೆ, ಮನೆ ಯಜಮಾನ ಹೆಣ್ಮಗಳಿಗೆ ನೆನಪಾಯ್ತು. ಕಲ್ಲೊಳಗ ಒಂದಿಷ್ಟು ಚಟ್ನಿ ಕುಟ್ಟಿದ್ಲು, ಒಂದ್ ಸ್ವಲ್ಪ ಉಳಿದಿತ್ತು, ಒಂದು ಅಡಿಕೆ ಅಷ್ಟು. ಎಲ್ಲರೂ ಊಟ ಮಾಡಿ ಅದನ್ನ ನೆನಪಾಯ್ತು. ಯಪ್ಪ, ಕಲ್ಲ ಕುಟ್ಟಿದ ಚಟ್ನಿ ಅದ, ಒಂದಿಷ್ಟ ಅದ, ಅದನ್ನ ಬಿಟ್ಟು ನನ್ನ ಮನೆಯೊಳಗೆ ಏನೂ ಇಲ್ಲ, ಎಲ್ಲರೂ ಅರಹುಟ್ಟಿ ಊಟ ಮಾಡಿ ಮಲ್ಕೊಂಡೇವಿ, ಅದಕ್ಕೆ ಅದು ಒಂದಿಷ್ಟ ಐತಂದಾಗ ಅವ ಅಂದ, ಏನ್ ಇದ್ದಿದ್ದು ಪ್ರಸಾದ ತಗೊಂಡು ಬಾ ಅಂದ. ಅದನ್ನ ಕೈಯಾಗಿಟ್ಲು. ಆ ತಾಯಿ ತಂದು ಒಂದ್ ತಂಬಿಗೆ ನೀರು ಕೊಟ್ಲು. ಆ ಖಾರ ತಗೊಂಡು ಅವನ್ ತಂಬಿಗೆ ನೀರು ಕೊಡುದು, ನಿನ್ನ ಮನೆಗೆ ಉದ್ಧಾರ ಆಗಲಿ ಅಂತ ಹೇಳಿ ಹೋದ್ರು. ಹೋಗಿ ಅವ್ರು ಸಂಚಾರ ಮಾಡ್ಕೋತ ಹೋದ್ರು. ಅವ್ರ ಮಹಾತ್ಮರ ಬಾಯಿಂದ ಬಂದಿತ್ತಲ್ಲ, ಮಹಾತ್ಮರ ಬಾಯಿಂದ ಬಂದದ್ದು ಯಾವಾಗಲೂ ಸುಳ್ಳಾಗುವುದಿಲ್ಲ. ಯಾಕಂದ್ರೆ ಅಂತಃಕರಣದಿಂದ ಬಂದಿರ್ತದ ಅದು. ಅವರ ಹೃದಯ ತುಂಬಿ ಆಶೀರ್ವಾದ ಮಾಡಿರ್ತಾರ. ಇವ್ರ ಮನೆ ಏನಿತ್ತಲ್ಲ, ಬಡತನದ ಕುಟುಂಬದ ಮನೆ, ಅದು ಶ್ರೀಮಂತಿಕೆ ಬರ್ಕೋತ ಹೋತು. ಒಂದು ಇಷ್ಟು ಭೂಮಿ ತಗೊಂಡ್ರು, 2 ಎಕರೆ ತಗೊಂಡ್ರು, 10 ಎಕರೆ ತಗೊಂಡ್ರು, 1-2 ಎತ್ತು ತಗೊಂಡು 10-12 ವರ್ಷದಾಗ 50 ಎಕರೆ ಜಮೀನ, 4-8 ಎತ್ತಿನ ಒಕ್ಕಲ್ತನ, ಮನ್ಯಾಗ ಎಲ್ಲ ಮನಿ ದೊಡ್ಡದು ಕಟ್ಟಿದ್ರು, ಎಲ್ಲ ಆಯ್ತು. 10-12 ವರ್ಷ ಆಯ್ತು. ಆ ಮಹಾತ್ಮರು ಆಶೀರ್ವಾದ ಆಶೀರ್ವಾದ ಆಗಿತ್ತು. 12 ವರ್ಷ ಆದ್ಮೇಲೆ ಅದೇ ಊರಿಗೆ ಯಾವ ಸಮಯಕ್ಕೆ ಬಂದಿದ್ರು, ಅದೇ ಸಮಯಕ್ಕೆ ಅದೇ ಮಹಾತ್ಮರು ಬಂದು ಭವತಿ ಭಿಕ್ಷಾ ಅಂದೆ ಅಂದ್ರು. ಆ ಹೆಣ್ಮಗಳಿಗೆ ನೆನಪಾಯ್ತು. ಹಿಂದೊಬ್ಬಿ ರಾತ್ರಿ ಬಂದಿದ್ರು, ಇದೇ ಸಮಯಕ್ಕೆ ಬಂದಿದ್ರು, ಭವತಿ ಭಿಕ್ಷಾ ಅಂದೆ ಅಂದ್ರು. ನಮ್ಮ ಮನ್ಯಾಗ ಏನೂ ಇರ್ಲಿಲ್ಲ, ಇಷ್ಟೊಕ್ಕ ಚಟ್ನಿ ನೀಡಿದ್ಯಾ, ಅವ್ರ ಆಶೀರ್ವಾದದಿಂದ ಹಿಂಗ ಬಹಳ ಶ್ರೀಮಂತಿಕೆ ಆಯ್ತು ನಮ್ಮದು. ಈಗೂ ಮತ್ತೆ ಚಟ್ನಿ ನೀಡುನು, ಇನ್ನ ಶ್ರೀಮಂತಿಕೆ ಆಕೆ ಬತ್ತ ಹೆಣ್ಮಗಳ ಮನಸ್ಸಿನ್ಯಾಗ. ಆಕಿ ಮತ್ತೆ ಚಟ್ನಿ ಕುಟ್ಟಿದಳು, ಮನ್ಯಾಗೆಲ್ಲ ಇತ್ತು, ಮನ್ಯಾಗೆಲ್ಲ ಶ್ರೀಮಂತಿಕೆ ಇತ್ತು. ಆಕೆಗೆ ಏನ್ ಬತ್ತಂದ್ರ ಬರೀ ಚಟ್ನಿದೇ ನೆನಪು ಉಳಿದಿತ್ತು. ಮತ್ತೆ ಚಟ್ನಿ ಕುಟ್ಟಿ ಒಂದಿಟ್ಟು ನೀಡಿ ಒಂದ್ ತಮ್ಮಿಗೆ ನೀರು ಕೊಟ್ಲು. ಅಂದ್ರೆ ಇನ್ನೊಮ್ಮೆ ಆಶೀರ್ವಾದ ಮಾಡ್ತಾರಂತ. ಆದ್ರೆ ಆ ಚಟ್ನಿ ನುಂಗಿದ್ರು ಆ ಮಹಾತ್ಮರು, ನೀರು ಕುಡಿದ್ರು. ಮೊದಲು ಹಂಗಿರ್ಲಿ ಹಂಗಾಗ್ಲಿ ಅಂತ ಹಾರಿಸಿ ಹೋಗ್ಬಿಟ್ರು. ಆದ್ರೆ ದೇವರು ಕೊಟ್ಟಾಗ ನಾವು ಕೊಡಬೇಕು. ಯಾಕಂದ್ರೆ ದೇವರು ಎದಕ್ ಕೊಡ್ತಾನಂದ್ರ
ಅದನ್ನ ಕೊಡಬೇಕು. ಎಲ್ಲಿ ಕೊಡಬೇಕು ಅಂತಂದ್ರ ಎಲ್ಲಾದ್ರೂ ಹಳ್ಯಾಗ ಇವಾಗ ಕೊಡುವುದಲ್ಲ, ಧರ್ಮಕ್ಕೆ ಕೊಡಬೇಕು. ಧರ್ಮಕ್ಕೆ ಕೊಟ್ಟಾಗ ಅದು ಪುಣ್ಯ ಅನ್ಸ್ಕೋತದೆ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇ. ನಾಯಿಯ ಮಲೆ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಿಗೆ ಸಲ್ಲುವುದೇ ಅನ್ನುವಂತೆ ನಮ್ಮ ದಾನ ಒಳ್ಳೇದಕ್ಕೆ ಮುಟ್ಟಬೇಕು. ಇವತ್ ನೋಡ್ರಿ, ಸಹಜಾನಂದ ಮಹಾಸ್ವಾಮಿಗಳು ಇಲ್ಲಿ ಬಂದ್ರು, ಅವರು ಸಹಜ ಸಂಕಲ್ಪ ಮಾಡಿದ್ರು. ಇಲ್ಲಿ ಸಿದ್ಧಾರೂಢ ಮಠ ಆಗ್ಬೇಕಂತ ಮಾಡಿದ್ರು. ಮಹಾತ್ಮರು ಸಂಕಲ್ಪ ಮಾಡಿದ್ರ ಏನಾಕ್ಕದ, ನಾವು ನೀವು ಕೂಡ್ತೇವಿ, ಧರ್ಮ ಸಭೆ ನಡೀತದ, ಪುಣ್ಯ ಕಾರ್ಯ ನಡೀತಾವ. ನೀವು ಸಂಕಲ್ಪ ಮಾಡ್ಕೋತೀರಿ, ನನಗೊಂದಿಷ್ಟು 10-20 ಎಕರೆ ಮನೆ ಹೊಲ ಆಗ್ಬೇಕು, ದೊಡ್ಡ ಮನೆ ಆಗ್ಬೇಕು, ಮಕ್ಕಳಿಗೆ ನೌಕರಿ ಆಗ್ಬೇಕಂತ ನಿಮ್ಮ ಸಂಕಲ್ಪನ ಈಡೇರ್ತಂದ್ರ ಒಂದು ಮನಿ ಬೆಳಗ್ತದೆ. ಮಹಾತ್ಮರ ಸಂಕಲ್ಪ ಮಾಡಿದ್ರೆ ಅಂದ್ರೆ ಊರು ಬೆಳಗ್ತದ, ಧರ್ಮ ಬೆಳಗ್ತದ ಅನ್ನುವಂಥದ್ದು ಇವತ್ತು ಈ ಕಾರ್ಯಕ್ರಮದ ಸಾಕ್ಷಿ ಆಗ್ತಾ ಇದೆ. ಅದಕ್ಕೆ ಇವತ್ತು ಇಂಥ ಧರ್ಮ ಸಭೆಗಳು, ಇಂಥ ಕಾರ್ಯಕ್ರಮಗಳು ಇಂಥ ಸಣ್ಣ ಊರೊಳಗ ಶಿರನಾಳ ಗ್ರಾಮದಲ್ಲಿ ಆಗ್ತದಪ್ಪ ಅಂದ್ರ ಅದು ಬಹಳ ವಿಶೇಷ. ಮತ್ತೆಲ್ಲ ಮಹಾತ್ಮರು ಹೇಳಿದರು, ಇಷ್ಟೆಲ್ಲ ಆಗ್ಬೇಕಾದ್ರ ಭೂದಾನ ಮಾಡಿದವ್ರ ಅದಾರ, ಕಟ್ಟಡಕ್ಕೆ ದಾನ ಮಾಡಿದವ್ರ ಅದಾರ, ಈ ಕಾರ್ಯಕ್ರಮಕ್ಕೆ ದಾಸೋಹ ಮಾಡಿದವ್ರ ಅದಾರ. ಇದು ಎಲ್ಲವೂ ದಾನದಿಂದ ನಡೆದದಲ್ಲ. ಇವತ್ತ ಈ ವಿಷಯ ಇಟ್ಟಿದ್ದಕ್ಕೂ ಈ ಕಾರ್ಯಕ್ರಮಕ್ಕೂ ಬಹಳ ಅತ್ಯಂತ ಸಂಬಂಧ ಇದೆ ಅನ್ನಂತದನ್ನ ಇವತ್ ನಾವು ತಿಳ್ಕೋಬೇಕು. ಅದಕ್ಕೆ ಇದರ ಜೊತೆಗೆ ಒಂದಿಷ್ಟು ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಮತ್ತು ಒಳ್ಳೆ ಸಂಸ್ಕಾರವನ್ನು ಕೊಡ್ರಿ. ಇವತ್ತಿನ ದಿನಮಾನದಲ್ಲಿ ಬಹಳ ಅವಶ್ಯವಾದದ್ದು. ಎಲ್ಲ ಕೈಗೆ ದಾನ ಕೊಡ್ಬೇಕು, ನಿಮ್ ಮಕ್ಕಳಿಗೆ ಒಂದಿಷ್ಟು ಸಂಸ್ಕಾರ ಕೊಡ್ರಿ ಅಂತ ಹೇಳ್ಬೇಕಾಗಿದೆ ಇವತ್ತು. ಯಾಕೆ ಅಂದ್ರೆ ಇವತ್ತ ಮಕ್ಕಳ ತಾಯಿ ತಂದೆ ಮಕ್ಕಳ ನಡು ಪ್ರೀತಿಯ ಸಂಬಂಧ ಕೊಂಡಿ ಬಿಚ್ಚಿ ಬೀಳಕತ್ತದ. ಅದು ಆಗಬಾರ್ದು. ಇವತ್ತ ದೊಡ್ಡ ದೊಡ್ಡ ಮಕ್ಕಳು ತಾಯಿ ತಂದೆ ಕಲಿಸ್ಯಾರ, ಅವ್ರು ಇಂಜಿನಿಯರ್ ಆಗ್ಯಾರ, ಡಾಕ್ಟರ್ ಆಗ್ಯಾರ. ಎಲ್ಲಿದಾರ ಅಂದ್ರ ಅಮೇರಿಕದೊಳಗದಾರ. ತಾಯಿ ತಂದೆ ಎಲ್ಲಿದಾರ? ಆಶ್ರಮದಲ್ಲಿ ಅದಾರ. ಅವರು ಇನ್ನೊಂದು ಯಾರೋ ಆಶ್ರಯದಲ್ಲಿ ಬೆಳಿತಾರ, ಬದುಕ್ತಾರ ತಾಯಿ ತಂದೆಗಳು. ಅದು ಆಗಬಾರ್ದು. ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಆಗಬೇಕು, ಒಳ್ಳೆ ಇಂಥ ಧರ್ಮ ಸಭೆ ನಡಿಬೇಕು, ದಾನ ಧರ್ಮ ಮಾಡಬೇಕು ಅನ್ನುವಂತ ವಿಚಾರ ಇಟ್ಟೇರಿ. ನಿಮ್ ಊರವರಿಗೆ ಇಷ್ಟೆಲ್ಲ ಮಾಡಿರಿ ಅಂದ್ರ ದಾನ ಮಾಡತ್ ಹೇಳೋ ಅವಶ್ಯಕತೆ ಇಲ್ಲ, ನೀವು ಮಾಡೋರ್ ಅದಿರಿ ಅನ್ನಂತ ಮಾತನ್ನ ಹೇಳಿ ಹಿಂಗ ಅನಿಸ್ತದ ನನಗ. ಈ ಶಿರನಾಳ ಊರಲ್ಲಿ ಸಿದ್ಧಾರೂಢರ ಮೂರ್ತಿಯನ್ನ ಮಂದಿರ ಕಟ್ಟಿ ಮಹಾತ್ಮರಿಂದ ಎಲ್ಲ ಮಾಡಿರಿ. ಇದು ಕೊಡುವ ಊರ ಅಂತ ತಿಳ್ಕೊಂಡು ಹೇಳ್ಬೇಕು, ಬೇಡುವ ಊರಲ್ಲ, ಇದು ಕೊಡುವ ಊರ ಶಿರನಾಳ ಅನ್ನುವಂಥದ್ದನ್ನ ಹೇಳಿ ಈ ಎಲ್ಲ ಮಹಾತ್ಮರ ಮಾತು. ನಾಳಿಗೆ ಅನೇಕ ಕಾರ್ಯಕ್ರಮಗಳು ನಡೀತಾವ. ತಮ್ಮೆಲ್ಲರಿಗೆ ಗುರುದೇವರ ಆಶೀರ್ವಾದ, ಸಿದ್ಧಾರೂಢರ ಆಶೀರ್ವಾದ, ಎಲ್ಲ ಮಹಾತ್ಮರ ಆಶೀರ್ವಾದ ಸದಾ ಇರ್ಲಿ. ನೀವು ಹಿಂಗೆ ಕೊಟ್ಕೋತ ಹೋಗ್ಬೇಕು. ನಿಮ್ಗ ದೇವರು ಕೊಟ್ಕೋತ ಹೋಗ್ತಾನ, ನಿಮ್ಗೆ ಮಹಾತ್ಮರು ಬರ್ಕೋತ ಇರಬೇಕು, ನೀವು ಕೂಡ್ತಿರ್ಬೇಕು, ಎಲ್ಲರೂ ಕೊಟ್ಟು ಉಂಡು ಬಿಡ್ಬೇಕು. ಇದಕ್ಕೆ ಕಲ್ಯಾಣ ಅಂತ ಕರೀತಾರ. ಎಲ್ಲಿ ಧರ್ಮ ಕಾರ್ಯಗಳು ನಡೀತಾವೋ ಅದೇ ಕಲ್ಯಾಣವಾಗ್ತದ ಅಂತ. ಇವತ್ತ ಸಿದ್ಧಾರೂಢರ ಶಿರನಾಳ ಗ್ರಾಮನಂತದ್ದು ನಮ್ಮ ಶರಣರು ಅದನ್ನ ಬತ್ತಲ್ಲ, ಬಹಳ ಸಂತೋಷ ಆಯ್ತು. ಅದು ಬರ್ಲಿ. ನಿಮ್ ಸಿಟ್ಟು ರೋಡ್ ಸ್ವಲ್ಪ ಚಲೋ ಮಾಡಿಸ್ರಿ. ಅದನ್ನ ನಿಮ್ ಊರನ್ನು ಹುಡುಕಾಡ್ಕೊತ ಬರ್ಬೇಕು. ಒಳಗ ಬರ್ಬೇಕಾಗಿತ್ತಂದ್ರ ಇನ್ನು ನಾಳೆ ದೊಡ್ಡ ದೊಡ್ಡ ಕಾರ್ ತಂದೆ ಯಾರಾದ್ರೂ ದೊಡ್ಡ ಕಿಮ್ಮತ್ತಿನ ಆಹಾರ ಅಂದ್ರ ಅವಕ್ಕ ಮಗ್ಲ ಇದು ಬರ್ದಾವ್ ಜಾಲಿ. ಅದಕ್ಕ ನಿಮ್ಗೇನ್ ದೊಡ್ಡ ಮತ್ತಲ್ಲ, ಸರ್ಕಾರ ಅದು ಅವ್ರು ಮಾಡ್ಬೇಕು ಇವ್ರು ಮಾಡ್ಬೇಕಂತ ಏನಿಲ್ಲ. ನೀವೆಲ್ಲ ರೈತರು ಅದಿರಿ, ಎಲ್ಲರೂ ಕೂಡಿದ್ರ ರೋಡ್ ಸ್ವಚ್ಛ ಆಗ್ತದ. ಮತ್ತು ಸರ್ಕಾರ ಏನ್ ಮಾಡ್ಬೇಕು ಅದನ್ನ ಮಾಡಿಸ್ರಿ. ಏನ್ ನಿಮ್ ಊರಿಗೆ ಯಾರು ಬೀಗರು ಬಂದ್ರ ಅವ್ರ ಗಾಡಿ ಪಂಚರ್ ಅಂತ ಪರಿಸ್ಥಿತಿ ಅದ. ಅದಕ್ಕ ಹಂಗ ಆಗ್ಲಿ. ನಿಮ್ಮ ಊರು ಅಂತರಂಗ ಬಹಿರಂಗ ಸ್ವಚ್ಛವಾಗಿ ಸಿದ್ಧಾರೂಢರ ಆಶೀರ್ವಾದ, ಪೂಜ್ಯ ಸಹಜಾನಂದರ ಅಪ್ಪಗಳ ಒಂದಿಷ್ಟು ಸಂಕಲ್ಪ ಆಶೀರ್ವಾದ, ಎಲ್ಲ ಪೂಜ್ಯರ ಆಶೀರ್ವಾದ ತಮಗೆ ಸದಾ ಇರ್ಲಿ ತಿಳ್ಕೊಂಡು ಹೇಳಿ ನನ್ನ ಮಾತಿಗೆ ವಿರಾಮ ಮಾಡಿ. ನಮ್ಮ ಪೂಜ್ಯರು, ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ವಾಗ್ಮಿಗಳು, ನಾವು ಕೇಳ್ತಾ ಬಂದಿದ್ದೇವೆ. ಪುಣ್ಯಾತ್ಮರೇ, ರಾಮಾವತಾರದಲ್ಲಿ ಹನುಮಂತ ರಾಮನಾಮವನ್ನು ತನ್ನ ರೋಮದಲ್ಲಿ ತುಂಬಿಕೊಂಡಿದ್ದನಂತೆ. ದ್ವಾಪಾರ ಯುಗದಲ್ಲಿ
ಅರ್ಜುನ ಕೃಷ್ಣ ಕೃಷ್ಣ ಅನ್ನತಕ್ಕಂಥ ನಾಮವನ್ನು ತನ್ನ ಹೃದಯದಲ್ಲಿ ರೋಮ ರೋಮದಲ್ಲಿ ತುಂಬಿಕೊಂಡಿದ್ದನಂತೆ. ಈ ಸದ್ಯ ಕಲಿಯುಗದಲ್ಲಿ ಸಿದ್ಧಾರೂಢರ ನಾಮವನ್ನ, ಶಿವಪಂಚಾಕ್ಷರಿ ಮಹಾಮಂತ್ರವನ್ನ ತಮ್ಮ ರೋಮ ರೋಮದಲ್ಲಿ, ತಮ್ಮ ರಕ್ತದ ಕಣ ಕಣಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥ ಮಹಾತ್ಮರು ಯಾರಾದರಿದ್ದರೆ ಅವರ ಪೂಜ್ಯ ಶ್ರೀ ಚಿದ್ಗನಾನಂದ ಭಾರತೀ ಮಹಾಸ್ವಾಮಿಗಳವರು. ಅವರು ತಮ್ಮ ದಿವ್ಯೋಪದೇಶವನ್ನ ಸಭೆಗೆ ಕರುಣಿಸಬೇಕು ಅಂತ ಅವರ ಶ್ರೀಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಪುಣ್ಯಾತ್ಮರೇ, ಹೇಳ್ತಾ ಹೇಳ್ತಾ ಎಲ್ಲ ಮಹಾತ್ಮರು ನಮಗ್ ಏನು ಸಂದೇಶ ಕೊಟ್ರಪ್ಪ ಅಂದ್ರ, ಕೊಡೋದನ್ನ ಕಲೀರಿ, ಕೊಡೋದನ್ನ ಕಲೀರಿ, ಕೈಗೆ ಕೊಡೋದು ಭೂಷಣ ಅಂತ ಹೇಳಿದ್ರು. ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ. ಕೈಗೆ ದೇವ್ರ ಏನೋ ಒಂದಿಷ್ಟು ಕೊಡೋ ತಾಕತ್ ಕೊಟ್ಟಾನಂದಾಗ ಕೊಟ್ಟ ಕಡ್ಯಾಕಾಗ್ಬಿಡ್ಬೇಕು. ಹಿಂದು ಮುಂದೆ ವಿಚಾರ ಮಾಡಬಾರದು. ಯಾಕಂದ್ರ ಮನಸ್ಸು ಬಂದಾಗ ಕೊಡ್ಲಿಲ್ಲ ಅಂದ್ರ ಮುಂದ ತಲೆಯಾಗ ಕೆಟ್ಟ ವಿಚಾರ ಬರ್ತಾವ. ಕೊಡ್ಲೇವು ಬ್ಯಾಡು, ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕರೆದು ನೀಡುವವನ ಧರ್ಮ ಹೊನ್ನಾಗದೆ ಬಿಡೋದು ಸರ್ವಜ್ಞ ಅಂತ ಹೇಳಿದಂಗ ಬಹಳ ವಿಚಾರ ಮಾಡಬಾರದು ಕೊಡಾಕ. ಕಲಿಯುಗದೊಳಗ ಎರಡು ಪ್ರಬಲವಾಗಿರುವಂತದ್ದು, ಒಂದು ದಾನ, ಇನ್ನೊಂದು ನಾಮಸ್ಮರಣ. ಇವೆರಡು ತಕ್ಷಣ ಫಲ ಕೊಡುವಂಥದ್ದು. ಆಗಲೇ ಕಂಕನವಾಡಿ ಶರಣರು ಹೇಳಿದ್ರಲ್ಲ, ಬಡದ ಪಾಪ ಕೇಳಬಾರದು, ಕೊಟ್ಟ ಪುಣ್ಯ ಕೇಳಬಾರದು ಅಂತ. ಅದು ತಾನೇ ಕೊಟ್ಟ ಮರುಕ್ಷಣದೊಳಗೆ ನಮ್ಮ ಅಕೌಂಟ್ನಾಗ ಜಮಾ ಆಗ್ತದ. ಅದೇ ನಮ್ದು ಖರೆ ನಮ್ದು ಯಾವ್ದಂದ್ರ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟು ನಾ ಕೆಟ್ಟೆನೇನ ಬೇಡ. ಯಾರು ಕೆಟ್ಟಿಲ್ಲ, ಕೊಟ್ಟವರು ಉದ್ಧಾರ ಆಗುವಂತ ಸಾಧನ. ಪುಣ್ಯಾತ್ಮರೇ, ಸಿದ್ಧಾರೂಢ ಚರಿತ್ರೆ ಒಳಗೂ ಇಂತ ಅನೇಕ ಪ್ರಸಂಗ ಬರ್ತಾವ. ಸೊಲ್ಲಾಪುರದ ಅಮ್ಮವ್ರು ಹೇಳಿದ್ರು, ಆಕಿ ಕೊಟ್ಟಿದ್ದು ಬರೇ ಒಂದ್ ಅರ್ಧ ರೊಟ್ಟಿ, ಆದ್ರ ಅವರು ಸಿದ್ಧಾರೂಢಪ್ಪನ ಆಶೀರ್ವಾದದಿಂದ ಇವತ್ತು ಯಾದವಾಡದಾಗ ಆ ಕುಟುಂಬ ಐತಿ. ಇಡೀ ಊರಿಗೆ ದೊಡ್ಡ ಶ್ರೀಮಂತರು, 100 ಎಕರೆ ಹೊಲ ಹಿಡ್ದಾರ. ಏನು ಇಲ್ಲದಂತ ತಿನ್ನಾಕತಿ ಇಲ್ದವರು ಅಪ್ಪಗ ಕೊಟ್ಟು ಒಂದು ತುತ್ತನ್ನ. ತತ್ವ ಬಲ್ಲ ಜ್ಞಾನಿಗೆ ತುತ್ತನ್ನವನ್ನಿತ್ತೊಡೆ ಜಗವು ಒತ್ತೆ ಬೀಳುವುದು ಸರ್ವಜ್ಞ ಅನ್ನೋಂಗೆ ಇಲ್ಲಿ ಎಲ್ಲ ಪುಣ್ಯಾತ್ಮರು ಕೂಡಿ ಇಂಥ ಭವ್ಯವಾದಂತದ್ದು ಒಂದು ಕೊಟ್ಟಾರಲ್ಲ, ಗುಡಿ ಕಟ್ಟ್ಯಾರಲ್ಲ. ನೋಡ್ರಿ, ನಿಮಗ್ ನೆಳ್ಳು ಬೇಕಾಗಿತ್ತಂದ್ರ ಭಗವಂತಗ ನೆಳ್ಳು ಮಾಡ್ರಿ. ನಿಮಗ್ ಬಂಗಾರ ಬೇಕಿತ್ತಂದ್ರ ಬಂಗಾರ ದಾನ ಮಾಡ್ರಿ. ವಾಹನ ಬೇಕಿದ್ರ ವಾಹನ ದಾನ ಮಾಡ್ರಿ. ವಸ್ತ್ರ ಬೇಕಾದ್ರೆ ವಸ್ತ್ರ ದಾನ ಮಾಡ್ರಿ. ಭೂಮಿ ಸೀಮೆಗಳು ಬೇಕಾದ್ರೆ ಭೂಮಿ ಸೀಮೆಗಳನ್ನ ದಾನ ಮಾಡ್ರಿ. ಕನ್ಯಾ ಸಿಗಕತ್ತಿಲ್ಲ ಈಗ ಬಾಳ ಮಂದಿಗೆ. ಯಾಕ? ಓ ಜನ್ಮದ ಕನ್ಯಾದಾನ ಮಾಡಿವಿ. ಹೇಳೋ ತಾತ್ಪರ್ಯ ಏನು? ಈಗ ಏನೈತಿ, ಈಗ ಏನಿಲ್ಲ, ಅದು ಹಿಂದಿಂದು. ಹಿಂದೆ ಮಾಡಿದ ಪುಣ್ಯ ಇಂದು ಉಂಡುಣಬೇಕಾತ್ಮ, ಇಂದು ಮಾಡಿದ ಪುಣ್ಯ ಮುಂದುಂಡುಣಬೇಕಾತ್ಮ. ಸಂದೇಹ ಮಾಡಬೇಡ್ರಿ, ಇದು ಸುಳ್ಳಲ್ಲ. ಇದ್ನ ಏನಾರ ನಿಮ್ಮನ್ನ ಪುಸ್ಲಾಯಿಸಿ, ನಿಮ್ಮನ್ನ ಏನಾರ ಹವಾ ಹಾಕಿ ನಿಮ್ ಕಡೆಯಿಂದ ಏನಾರ ಸಂಪಾದನೆ ಮಾಡೋ ಸಲುವಾಗಿ ಮಹಾತ್ಮರು ಇದನ್ನ ಹೇಳಾಕತ್ತಿಲ್ಲ. ಇದು ವೇದ ಸಮ್ಮತವ, ಶ್ರುತಿ ಸ್ಮೃತಿಗಳು ಹೇಳುತ್ತವ. ದಾನದ ಒಳಗ ದೊಡ್ಡ ತಾಕತ್ತೈತಿ, ಇದು ಸುಳ್ಳಲ್ಲ. ಯಾಕಂದ್ರೆ ನಿಮಗ ಕೊಡೋದನ್ನ ಕಲಿಸ್ತಾರ. ಯಾಕೆ ಕಲಿಸ್ತಾರಂದ್ರ ನಿಮಗ ಸುಖಿಗಳನ್ನಾಗಿ ಮಾಡಬೇಕು, ನಿಮ್ಮ ದುಃಖ ಹರಣ ಆಗಬೇಕು, ನಿಮಗ ಆನಂದ ಆಗ್ಬೇಕಾಗಿತ್ತಂದ್ರೆ ಏನು ಬೇಕು ಅದನ್ನ ಮಹಾತ್ಮರು ಹೇಳಾಕತ್ಯಾರ. ಪುಣ್ಯ ಮಾಡಿದೆ ಸುಖ ಬರ್ತೈತಿ, ಪಾಪ ಮಾಡಿದೆ ದುಃಖ ಬರ್ತೈತಿ. ಕೊಟ್ಟಿದ್ದು ತನಗೆ ಹೇಳಿದ್ರು, ನಿನಗ್ ಬೇಕಂದ್ರ ಕೊಡೋದನ್ನ ಕಲಿಪ. ಸಿದ್ಧಾರೂಢಪ್ಪನ ಚರಿತ್ರೆ ಒಳಗಿಂತ ಅನಂತ ಪ್ರಸಂಗಗಳು ಬರ್ತಾವ. ಬಡವ ಬಸವಣ್ಣಪ್ಪ, ಗುರವ್ವ ಬಸವಣ್ಣಪ್ಪ ಅವ್ರ ಕತ್ತಿ ನೀವೆಲ್ಲ ಕೇಳಿರಿ. ಉಣ್ಣಾಕಿಲ್ದ 2 ಮಕ್ಕಳು ಸತ್ತು, ಆ ಸತ್ತು ದುಃಖದೊಳಗ ಬಾವಿಗೆ ಜಿಗಾಕ್ ಹೋಗಿದ್ಲು ಗುರವ್ವ. ಅವಾಗ ಸಿದ್ಧಾರೂಢಪ್ಪ ಬಂದು ಉಳಿಸಿದ. ಬಂದ್ ಮನೆಗ್ ಕರ್ಕೊಂಡ್ ಬಂದ್ರು. ಸಾಧು ನಮ್ಮ ಹೆಂಡತಿ ಉಳಿಸ್ಯಾನಂದ್ರ ಕೃತಜ್ಞತೆಯಿಂದ ಮನೆಗ್ ಕರ್ಕೊಂಡ್ ಬಂದ್ರ ಹಾಸಿ ಕುಂದ್ರಸಕ್ ಒಂದ್ ಚಾಪಿ ಸಹಿತಿದ್ದಿಲ್ಲ. ಎಲ್ಲಾ ಮನೆಯಾಗಿನ ಸಮಾನ ಮಾರಕೊಂಡಿದ್ರು. ಯಪ್ಪ ತಪ್ಪು ತಿಳ್ಕೊಬೇಡ್ರಿ, ನಿಮ್ ಪೂಜೆ ಮಾಡ್ಬೇಕಂತೀವ್, ಕರೆ ಮನೆ ಪೂಜೆ ಸಾಮಾನ್ ಇಲ್ರಿ ಅಜ್ಜ, ದಯವಿಟ್ಟು ಕ್ಷಮಾ ಮಾಡ್ರಿ, ನಿಮ್ಮನ್ನ ನೆಲ ಮ್ಯಾಲ ಕುಂದ್ರಸೋ ಪಾಳೆ ಬಂದೈತ್ರಿ ಅಂದ.
ಸಿದ್ಧಾರೂಢ್ರ ಅಂದ್ರು, ಏ ತಮ್ಮ ನೆಲ ಮ್ಯಾಲರ ಕುಂದ್ರಸು ಎಲ್ ಕುಂತ್ರು ಬಾಯಾಗತ್ತು ತಕೊಳೋದು ತಮ್ಮ, ಹೊಟ್ಟೆ ಬಾಳ ಹಸ್ತಾವು, ಒಂದಿಟ್ಟು ಉಣ್ಣಾ ಕಟ್ಕೊಡು ಸಾಕು, ನಿನ್ ಪೂಜೆ ಅವಾಗ ಬೇಕಂದ್ರ ಸಿದ್ಧಾರೂಢ್ರು ಅವನ ಕಣ್ಣಾಗ ನೀರು ಬಂದು ಬಿಕ್ಕಿ ಅಳಾಕತ್ತ. ಯಪ್ಪ ಅದವಂತೂ ತಾನಿದ್ದುದ್ರ ನನ್ನ ಮಕ್ಕಳು ಯಾಕೆ ಸಾಯ್ತಿದ್ವು, ನನ್ನ ಹೆಂಡತಿ ಯಾಕ ಬಾವಿ ಜಿಗ್ಯಾಕ ಹುಕ್ಕಿದ್ಲಂತ ಅಳುವಾಗ, ಇಲ್ಲ ನೀವ್ ಏನಾರು ಕೊಡೋತನ ನಾನ್ ನಿನ್ನ ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಸಿದ್ಧಾರೂಢ್ರು ಹಠ ಮಾಡಿ ಕುಂತ್ರ. ಯಾಕ ಅವ್ರಿಗೆ ಗೊತ್ತಿಲ್ಲ ಇವನ್ ಮನೆಯಾಗ ಏನಿಲ್ಲ ಅಂತ. ಗೊತ್ತಿದ್ದು ಯಾಕ ಕಾಡಿದ್ರಂದ್ರ ಇಶುಗೊಳ್ಳಾರದೆ ಕೊಡಕ ಬರೋದಿಲ್ಲ. ಈ ಮರ್ಮ ತಿಳ್ಕೊಳ್ರಿ. ಕಾಡಿ ಕೊನೆಗೆ ಅವ ಹುಡುಕ್ಯಾಡಿ ಒಂದು ಹಳೇದ ಡೇಟ್ ಬಾರ್ ಆಗಿದ್ದ ಚಾಲ್ತಿ ಇಲ್ಲದ ಒಂದು ಕಿಲುವ ಹತ್ತಿದ ನಾಣ್ಯವನ್ನ ತಂದ, ಯಪ್ಪ ಇದನ್ನ ಬಿಟ್ರಿ ಏನು ಇಲ್ಲ ಅಂತ ಕೊಟ್ಟ. ಅವಾಗ ಅಜ್ಜಂದ ಇನ್ನು ಕೊಡಕ ಅವ ಕೊಡ್ಬೇಕಾದ್ರ ಮುಂದ್ ಇಸ್ಕೊಂತಾನ. ಒಂದಿಷ್ಟು ಕಾಳು ನಮಗೆ ಬರ್ಬೇಕಂದ್ರ ಒಂದಿಷ್ಟು ಕಾಳು ಭೂಮಿ ಮ್ಯಾಗ ಚಲಬೇಕು. ಚಲಲಾರದೆ ಕೊಡಕ್ ಬರೋದಿಲ್ಲ ಭೂಮಿ ತಾಯಿ. ಆಯ್ತು, ಅಪ್ಪವ್ರ ಅದನ್ನ ಕೈಯಾಗ ತಗೊಂಡು ವಾಪಸ್ ಅವನಿಗೆ ಕೊಟ್ಟು, ತಗೋ ಇದನ್ನ ಸೆರಗನ್ಯಾಗ ಕಟ್ಟಗೋ, ಅಂಗಡಿಗೆ ಹೋಗಿ ಎಟ್ಟು ಬೇಕಟ್ಟು ಸಾಮಾನ್ ತಗೊಂಬ. ಅವನಕ್ಕ 4 ಅಕ್ಕಿ ಕಾಳು ಬರೋದಿಲ್ಲದಕ್ಕ ಇದು ಹೆಂಗ? ಅಜ್ಜವ್ರಂದ್ರು ಹೊಳೆ ಮಾತಾಡ್ಬೇಡ, ನಾ ಹೇಳಿನಿಲ್ಲೋ, ಹೋಗು ತಗೊಂಬ ಅಂತ ಜಬರ್ಸಿದ್ರು. ಮಹಾತ್ಮರ ಆಟ ಯಾರಿಗ ಗೊತ್ತು. ಹೋಗಿ ಬಿಚ್ಚಿ ನೋಡಿದ್ರ ತಾಮ್ರದ ದೊಡ್ಡ ಹೋಗಿ ಬಂಗಾರದ ದೊಡ್ಡ ಆಗಿತ್ತು. ಇದು ನಡೆದ ಘಟನೆ, ನೀವೆಲ್ಲರೂ ಸಿದ್ಧಾರ್ಥ. ಅವನೇ ಮುಂದೆ ದೊಡ್ಡ ಕೋಟ್ಯಾಧೀಶನಾದ. ಯಾಕ? ಇಸ್ಗೊಳ್ಳಾರದೆ ಕೊಡಕ್ ಬರೋಲ್ಲ ಅಂತ ಈ ಕತೆ ಹೇಳಿದ್ದ ನಿಮಗೆಲ್ಲರಿಗೂ ಗೊತ್ತೈತಿ ಅದ ಕತೆ. ಪುಣ್ಯಾತ್ಮರೇ, ಮಹಾತ್ಮ ಜ್ಞಾನಿ ಹೃದಯ ತುಂಬಿ ಹರಸ್ಬೇಕಾದ್ರ ತತ್ವಬಲ್ಲ ಜ್ಞಾನಿಗೆ ಒಂದಿಷ್ಟೇನಾದ್ರೂ ಕೊಡೋದನ್ನ ಕಲೀರಿ. ಶಿವಯೋಗಿನೇ ಸಂತೃಪ್ತೋ ತೃಪ್ತೋ ಭವತಿ ಶಂಕರ. ಪರಮಾತ್ಮ ಉಣಸಕ್ ನಮಗಾಗೋಲ್ಲ. ಹೊಟ್ಟಿಲಿದ್ದ ಹೆಣ್ಣು ಮಗಳಿಗೆ ಉಣಿಸಿದ್ರೆ ಅಂದ್ರ ಹೊಟ್ಟಾಗಿದ್ದ ಕೂಸು ಸಂತೃಪ್ತಿ ಆಗ್ತದೆ, ಹೌದಿಲ್ಲ? ಹಂಗೆ ಶರಣ ಜನರ ಹೃದಯದಲ್ಲಿರುವಂತ ಪರಮಾತ್ಮ ಸಂತುಷ್ಟ ಆಗ್ಬೇಕಾದ್ರೆ ಜ್ಞಾನಿಗಳನ್ನ ಸಂತುಷ್ಟ ಮಾಡ್ರಿ. ಜಗದ್ಗುರು ಸಿದ್ಧಾರೂಢಗ ನೀವು ಏನೇನು 1 ರೂಪಾಯಿ ಇಲ್ಲಿ ಬಿತ್ತಿದಿರಿ, ಅದ್ರ ಬೆಳೆ ನೀವು ಮುಂದೆ ಉಂಡೇ ತೀರ್ತಿರಿದ್ರ ಸಂಶಯ ಇಲ್ಲ. ಯಾಕ? ನಾವ ಯಾರ್ದು ಋಣ ಇಟ್ಕೊಳೋದಿಲ್ಲ, ಇನ್ನ ಸಿದ್ಧಾರೂಢ ಇಟ್ಕೊಂತಾನೇನು? ನೀವು ಯಾರ್ಯಾರು ಏನೇನು ಕೊಟ್ಟಿರಿ? ಯಾರೋ ಪುಣ್ಯಾತ್ಮರು ಕೇಳಾಕ್ ಸಿಕ್ತು, 1 ಎಕರೆ ಗಟ್ಲೆ ಭೂಮಿ ಕೊಟ್ಟಾರಂತ. ಅಲ್ರಿ, ಬರೀ 1 ಸಾಲಿನ ಸಲುವಾಗಿ ಹೊಡೆದಾಡಿ ಸಾಯ್ತಾ ಇದಾವ್, ಕೋರ್ಟ್ ಕಚೇರಿ ತಿರ್ಗಾಡ್ತಾವ. ಎಕರೆ ಗಟ್ಲೆ ಅಜ್ಜಿಗೆ ದಾನ ಮಾಡ್ತಾರಂದ್ರ ಅವ್ರ ಮುಂದ್ ಸೀಟ್ ರಿಸರ್ವೇಶನ್ ಮಾಡ್ಕೊಂಡಾರ ಕೈಲಾಸದಾಗ. ಪಕ್ಕ ಇದನ್ನ ತಿಳ್ಕೊಡ್ರಿ, ಅಲ್ಲಿ ರಿಸರ್ವೇಶನ್ ಆಗ್ಯಾವ ಸೀಟ್. ಯಾಕ ಕೊಟ್ರು ಅಂದ್ರ ಅಲ್ಲಿ ಸಿದ್ಧಾರೂಢ ಚರಿತ್ರೆ ಒಳಗ ಒಂದು ಬರ್ತೈತಿ. ತೇರ್ ಇಳಿಯಾಕ ಜಾಗ ಇಲ್ಲ ಅಂತ ಹೇಳಿ ಒಬ್ಬ ಬ್ರಾಹ್ಮಣರ ಪೈಕಿ ಟೋಪಣ್ಣ ಅಂತೇಳಿ ಅವನ ಜಮೀನು ಮಟ್ಟಕ್ಕೆ ಹಚ್ಚಿತ್ತು. ಅವನ್ ಕರೆಸಿ ಕೇಳಿದ್ರ ಮುದಕ್ಕ ಕೊಡ್ತಿದ್ರಿ ಅಪ್ಪ ಅಂದ. ಬಾಯಾಗಿ ಹೇಳದೊಟ್ಟು ಸರಳ ಇಲ್ರಿ. ಇವ್ ಮನೆಗೆ ಹೋಗೋಣ ತಲಿ ಮತ್ ತಿರುವಿದ್ರು ಹೆಂಡ್ರು ಮಕ್ಕಳು. ದೊಡ್ಡ ದಾನಶೂರ್ ಕರ್ಣಿವ ಕೊಡ್ತಾನಂತ ಹೇಳಿ ಮಾತು ಕೊಟ್ಟು ಬಂದ. ಆ ಮುದುಕನ ಮಾತು ನಡಿಲಂಗಾತು. ಕ್ರಮೇಣ ಆ ಮುದುಕಗ ರೋಗ ಹತ್ತಿ ಸತ್ತು ಹೋದ. ಮುದುಕ ಬಹಳ ಅಡಚಣೆ ಆತು. ಜನ ಅನಿವಾರ್ಯ ಮುದುಕ್ ಕೊಡ್ತೀನಂದ್ ಹೋಯ್ತು, ಸತ್ತು ಹೋಯ್ತು. ಮುಂದೆ ಹೆಂಗ? ಮಗ ಅದಾನ ಕೇಳೋಣಂತ ಎಲ್ಲಾ ಹಿರಿಯರು ಕೂಡಿ ಮನೆಗೆ ಬಂದ ಮಗನ ಕೇಳಿದ್ರು. ಮಗ ಸುತ್ತರಾಮ್ ಒಪ್ಪಲಿಲ್ಲ, ತೇಜಪ್ಪ ಅಂತ ಹೇಳಿ. ಇಲ್ಲೋ ನಿಮ್ಮಪ್ಪ ಮಾತು ಕೊಟ್ಟಿದ್ದಂದ್ರ ಅದ ಅಪ್ಪನ್ ಕೂಡ ಹೋಯ್ತಂದವ. ಅಪ್ಪ ಹಂಗ ಅನಬೇಡು, ಬೇಕಿದ್ರ ಅದಕ್ಕೆ ಎಷ್ಟು ಕಿಮ್ಮತ್ ಮಾಡ್ತೇವೆ, ಕಿಮ್ಮತ್ ಕೊಡ್ತೀವಿ ನಾವು, ದುಡ್ಡು ಕೊಡ್ತೀವಿ, ನಮಗೆ ಮಾರಾಕ ಕೊಡು ಅಂದ್ರ ಅವಂದ ನನ್ನ ಬಾಗಲಾಗ ಏನು ಬೋರ್ಡ್ ಹಾಕಿಲ್ಲ, ಎದ್ದು ನಡ್ರಿ ಸರಳ ಅಂತ ಕಿಮ್ಮತ್ ಕೊಡ್ಲಂಗ ಹಿರಿಯರ್ನ ಹೊಳ್ಳಿ ಕಳಿಸಿದ. ಸಿದ್ಧಾರೂಢರು ಮುಂದೆ ಮಾರಿ ಸಣ್ಣಕ್ ಮಾಡ್ಕೊಂಡು ಬಂದ್ರು. ಅಜ್ಜವ್ರಂದ್ರ ಅದಕ್ಕೆ ಯಾಕೆ ಮಾರಿ ಸಣ್ಣಕ್ ಮಾಡಿರಿ, ನಾಳಿಗೆ ತಾನ ತಂದು ಕೊಡ್ತಾನ ಹೋಗ್ರಿ ಅಂದ್ರ ಸಿದ್ಧಾರೂಢರು. ಆಶ್ಚರ್ಯ ಆಯ್ತು. ದುಡ್ಡು ಕೊಡ್ತೀವಿ ಅಂದ್ರ ಕೊಟ್ಟಿಲ್ಲ, ಹೆಂಗ್ ತಾನ ತಂದು ಕೊಡ್ತಾನ? ಆಶ್ಚರ್ಯ. ಮರುದಿನ ಎಲ್ಲಾ ಮಂದಿ ಕೂಡಿತ್ತು. ಕಣ್ಣೀರ್ ಹಾಕೊಂತ ಬಂದ ತೇಜಪ್ಪ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಯಪ್ಪ ಸದ್ಗುರುನಂತ ತಪ್ಪಾತು, ಕ್ಷಮ ಮಾಡು, ನೀ ಎಷ್ಟು ಬೇಡತೆ ಅಟ್ಟು ಭೂಮಿ ನಿನಗೆ ಕೊಡ್ತೀನಿ, ನಿನ್ ತೇರ್ ಎಳ್ಯಾಕ ನನ್ನ ಜಾಗ ತಗೋ ಅಂದ. ಜನ ಅಂದ್ರು ಅಲ್ಲೂ ನಿನ್ನ ಎಷ್ಟು ಕಾಡು ಬೇಡಿದ್ರು ಕೊಡುವಲ್ಲಿ, ಇವತ್ತೇನು ಬುದ್ಧಿ ಬದಲಾತ್? ಇಲ್ರಿ, ರಾತ್ರಿ ನನ್ನ ಕನಸಿನ್ಯಾಗ ನಮ್ಮಪ್ಪ ಟೋಪಣ್ಣ ಬಂದಿದ್ದ. ಸತ್ ನಮ್ಮಪ್ಪ ವರ್ಷ ಆದ್ರೂ ಬಂದಿದ್ದಿಲ್ಲ ಕನಸಿನ್ಯಾಗ. ಅವನ ಮೈ ತುಂಬ ರಕ್ತ ರಾಮಾಯಣ ಆಗಿತ್ರಿ. ಹೊಡೆದಿದ್ರು ಬಡದಿದ್ರು. ಅಪ್ಪ ನಿನಗೆ ಏನಾತಂತ ಕೇಳಿದ್ದಕ್ಕ ಅವಂದ, ನಾ ಮಾಡಿದ ಪಾಪಕ್ಕ
ಯಮಲೋಕದೊಳಗ ಚಿತ್ರಹಿಂಸೆ ಕೊಡಕತ್ಯಾರೋ ಮಗನೇ, ನಿನ್ನ ಕೈ ಮುಗಿತನೋ ಸಿದ್ಧಾರೂಢಪ್ಪಗ ಅವ್ರು ಬೇಡದಷ್ಟು ಜಾಗ ತೇರೆಳಿಯಾಕ ಕೊಡೋ ಯಮ ಹೇಳ ಕಳಿಸ್ಯಾನ. ಅಪ್ಪಗ ನಿನ್ ಜಾಗ ದಾನ ಮಾಡಿದೆ ಅಂದ್ರೆ ನನ್ನ ನರಕದಿಂದ ಬಿಡುಗಡೆ ಮಾಡ್ತೇನಂತ ಯಮಧರ್ಮ ಹೇಳ್ಯಾನ. ಅಪ್ಪ ದಯವಿಟ್ಟು ನನ್ನ ಮಗ ನೀನು ನನ್ನ ಮಾತು ನಡೆಸಿಕೊಡು ಅಂದಾಗ ಎದ್ದವ ಓಡಿ ಬಂದಾನ. ತಪ್ಪಾದ್ರಪ್ಪ, ನನ್ನ ಅಪ್ಪಗ ಆ ನರಕದಿಂದ ಬಿಡುಗಡೆಯಾಗಿ ಸ್ವರ್ಗವಾಸಿ ಆಗಂಗ ಅನುಗ್ರಹ ಮಾಡ್ಯಪ್ಪ ಅಂದ್ರ ಸಿದ್ಧಾರೂಢಪ್ಪರು ಎರಡೂ ಕೈ ಎತ್ತಿ ಆಶೀರ್ವಾದ ಮಾಡಿದ್ರು. ಈ ಕ್ಷಣದೊಳಗ ನಿನ್ನ ಪಿತ್ತನಾದಂತವನು ಅದರಿಂದ ನಿವೃತ್ತಿ ಆಗ್ಲಿ, ಅವನಿಗೆ ಸುಖ ಪ್ರಾಪ್ತಿ ಆಗ್ಲಿ ಅಂತ ಅಜ್ಜನ ಆಶೀರ್ವಾದ. ಇದು ನಡೆದ ಘಟನೆ. ಬರೀ ಈ ಲೋಕದಾಗಷ್ಟೇ ಅಲ್ಲ, ಪರಲೋಕದೊಳಗೂ ನಿಮಗ ಸದ್ಗತಿ ಬೇಕಾಗಿತ್ತಂದ್ರೆ, ಮುಂದ ಒಳ್ಳೆ ಜನ್ಮ ಬೇಕಾಗಿತ್ತಂದ್ರ ಮಾಡ್ರಿಪ್ಪ. ಬಾಯಾಗ ಹೇಳಿ ಮಾಡಬೇಡ್ರಿ, ಹೆಸರು ಬರೆಸಿ ಮಾಡಬೇಡ್ರಿ. ಆಡದಲ್ಲೇ ಮಾಡುವನು ರೂಢಿಯೊಳಗ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ತಾನು ಆಡಿಯೂ ಮಾಡದವನು ಅಧಮನು. ಒಂದಿಟ್ಟು ಮಂದಿ ಇರ್ತಾವ, ಬರ್ಕೊಳ್ರಿ ಅಂತವು, ಮುಂದ್ ಹರ್ಕೊಳ್ರಿ ಅಂತವು. ಹಂಗಲ್ಲದು. ಮಾಡಿದ ಮೇಲೆ ಮಾತು ಕೊಟ್ಟ ಮೇಲೆ ಅದನ್ನ ನಡೆಸ್ಬೇಕು. ಅದ್ರಾಗೂ ಹೇಳೋದಕ್ಕಿಂತ ಮೊದಲೇ ಮಾಡೋದೈತಲ್ಲ, ಇದು ಸದ್ಗುರುನಾಥನಿಗೆ ಮುಟ್ಟುವಂತದ್ದಾಗ್ತತಿ. ಪುಣ್ಯಾತ್ಮರೇ, ಸಿದ್ಧಾರೂಢಪ್ಪ ಕೊಟ್ಟಂತ ಬರೀ ಒಂದು ಮುಟ್ಟಿಗೆ ಹೆಸರು ಕಾಳ ಪ್ರಸಾದ. ಒಂದು ಸಣ್ಣ ಹುಡುಗ ಬಿನ್ನಕ್ ಹೊಂಟ ಸಿದ್ಧಾರೂಢನ್ನ ಹೋಗಿ ಜಗ್ಗಿದ್ನಂತ, ಅಜ್ಜ ನನ್ನ ಮನೆಗೂ ಬಾ. ಅವನು ಅವ್ರ ಅವನ್ ಕೇಳಿದ್ದ, ಅಜ್ಜರ ದಿನ ಎಲ್ಲಿ ಹೋಗ್ತಾರ? ಬಿನ್ನಾಕ್ ಹೋಗ್ತಾರ ಪ್ರಸಾದಕ್. ನಮ್ಮ ಮನೆಗೂ ಮತ್ ಕರಿಯೋನ್ ಪ್ರಸಾದಕ್ಕ. ಆಕಿ ಬೇರಿಕಿ ಮಗನ್ ತಲಿ ತಿರುವಿದ್ಲು. ಅವ ಸಿದ್ಧಾರೂಢ ದೊಡ್ಡ ಸಾವುಕಾರ ಮನೆಗೆ ಗಟ್ಟ ಹೋಗ್ಕನಪ್ಪ, ನಮ್ಮಂತ ಬಡವ್ರ ಮನೆಗ್ ಬರಂಗಿಲ್ಲ ಅಂತ ತಿರುವಿದ್ಲ ತೆಲಿನ. ಹುಡುಗ ಹೋಗಿ ಕೈ ಹಿಡಿದು ಕೇಳಿದ ಸಿದ್ಧಾರೂಢರನ್ನ, ಅಜ್ಜ ನೀ ಸಾವುಕಾರ ಮನೆಗ್ ಅಟ್ಟ ಉಣ್ಣಕ್ ಹೋಗಿಯನ, ನಮ್ಮಂತ ಬಡವ್ರ ಮನೆಗ್ ಬರಂಗಿಲ್ಲನ ಅಂದ್ರ ಸಿದ್ಧಾರೂಢರ ನಕ್ರಂತ. ಯಾರು ಹೇಳಿದ್ರು ನಿನಗ? ಕರೆದವ್ರ ಮನೆಗ್ ಹೋಗಿನ್ ನಾನ್, ಹಂಗಾರ ನಮ್ಮ ಮನೆಗ ಬಾ. ನಮ್ಮಂತ ಸ್ವಾಮಿಗಳಾದ್ರ ಏನೋ ದೊಡ್ಡವ್ರನ್ನ ಕರ್ಕೊಂಬ ಹೋಗಿ ಭಿನ್ನ ಹಾಕಬೇಕು, ಹಂಗ ಇನ್ನೊಂದು ರಗಳೆ ರೂಲ್ಸ್ ರೆಗ್ಯುಲೇಷನ್. ಅವ್ರ ಏನು ರೂಲ್ಸ್ ಇಲ್ರಿ. ಸಣ್ಣ ಹುಡುಗ ಕೈ ಹಿಡಿದು ಜಗ್ಗಿದ್ರ ಸರಳ ಬಂದೇ ಬಿಟ್ರಿ ಸಿದ್ಧಾರೂಢರು. ಅವ್ರ ಅವು ನೋಡಿದ್ರ ಹಿಂದ ಬಚ್ಚಲ ಮನ್ಯಾಗ ಜಳಕಕ್ ಹೋಗ್ಯಾಳ, ಹೆಸರು ಕಾಳು ಕುದಿಯಾಕ ಹಾಕಿ ಹೋಗ್ಯಾಳ. ಸಿದ್ಧಾರೂಢರು ಮನೆಗ್ ತಂದಾನ, ಒಂದು ಪಾದ ಪೂಜೆ ಇಲ್ಲ, ಪಾದಕ್ಕೆ ನೀರಿಲ್ಲ, ಒಳಗ ಸೀದಾ ತಂದಾನ. ಸಿದ್ಧಾರೂಢರು ಕೇಳಿದ್ರ, ಮತ್ತ ನನ್ನ ಕರ್ಕೊಂಡ್ ಬಂದೆ, ಉಣ್ಣಾಕಿ ಏನಾಯ್ತೋ ಬಾಳ? ಹುಡುಗಂದ, ಇಲ್ಲಿ ನಮ್ಮ ಅವ್ವ ಮಾಡಾಕತ್ತಾಳ ಬಾ ಒಳಗಂತ ಅಡಿಗೆ ಮನೆಗ್ ಕರ್ಕೊಂಡು ಬಂದ ಒಲೆ ಮ್ಯಾಲ ಕುದಿತಾ ಇದ್ದಂತ ಹೆಸರು ಕಾಳ ಸೌಟ್ ತಗೊಂಡ್ ಹಿಂಗ ಎಬಸಿದ. ಕುದಿಯೋ ಹೆಸರು ಕಾಳು ಸೌಟ್ ತಗೋತೀನಂತಾನೆ. ತಾಟ್ ಇಲ್ರಿ, ಸೌಟ್ನ್ಯಾಗಿನ್ ತಗೋತೀನಂತಾನ. ನಮ್ಮ ಅಜ್ಜಿ ಎಷ್ಟು ಸರಳ, ಇದನ್ನ ಕಣ್ಣಾರೆ ನೋಡಿದ್ಲ. ಅವ್ರ ಅವ್ವ ಜಳಕ ಮಾಡಿ ಬಂದು, ಅಯ್ಯೋ ಹುಚ್ಚ, ಎಂತ ಹುಚ್ಚತನೋ, ಭಗವಂತ ಮನೆಗೆ ಬಂದ್ರ ಸೌಟ್ನ್ಯಾಗ, ಏ ಅವ್ವ ನೀನ್ ನಮ್ಮ ನಡಕ್ ಬರಬೇಡ ಅಂದ್ರು ಸಿದ್ಧಾರೂಢರು. ಅವನ ಭಕ್ತಿ ನನ್ನ ಪ್ರೇಮಕ್ಕೆ ನೀನು ಅಡ್ಡ ಬರಬೇಡಂತಕ್ಕಿನ ಸರಿಸಿ ಹೆಸರು ಕಾಳ ಮುಟ್ಟಿಯಾಗ ತಗೊಂಡು ಬಾಯಿ ತುಂಬ ತಿಂದ ಆ ಹುಡುಗ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರಂತ, ನಿನ್ನ ಕುಲಕೋಟಿಗಳು ಉದ್ಧಾರ ಆಗಲಿ, ಶ್ರೀವಂತಿಕೆ ನಿನ್ನ ಮನೆ ಉಕ್ಕಿ ಬರ್ಲಿ ಅಂತ ಹಾರೈಸಿದ್ರು. ಹೆಸರು ಕಾಳಿನ ಪ್ರಸಾದ ಉಂಡು ಮನೆತನವನ್ನೇ ಹರಸಿದೆಯಲ್ಲ ಅಂತ ಅಜ್ಜನ ಹಾಡಿನೊಳಗೊಂದು ಪದ ಬರ್ತೈತಿ. ಹೇಳೋ ತಾತ್ಪರ್ಯ ಏನು? ಕೊಟ್ಟು ನಾ ಕೆಟ್ಟ ನೆನಬೇಡ, ಅದು ನಿಶ್ಚಯವಾಗಿ ನೀನು ಬೆನ್ನ ಹತ್ತಿ ಬರುವಂತದ್ದು. ನಿಮಗೆ ಈಗನೇ ಫಲ ಕೊಡುವಂತ, ತತ್ಕಾಲ ಕೊಡುವಂತ ದೊಡ್ಡ ಒಂದು ಪೂಜೆ, ದೊಡ್ಡದ ಒಂದು ಧರ್ಮ ಕಾರ್ಯ ಅಂದ್ರೆ ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿರಿ. ಯಾವಾಗ ಬಿದ್ದೋಕದ್ ಶರೀರ ಗೊತ್ತಿಲ್ಲ, ಹೋಗೋದ್ರಗನ ಈ ಸಮಯ ಸಾರ್ಥಕ ಮಾಡಿಕೊಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ, ಸದ್ಗುರು ಸಹಜಾನಂದಪ್ಪ ಅವರು ಸತ್ ಸಂಕಲ್ಪ ಅಂತಾರ ಅವ್ರಿಗೆ, ಸತ್ಯ ಸಂಕಲ್ಪ. ಅವರು ಸಂಕಲ್ಪ ಮಾಡಿದ್ದು ಇವತ್ತು ಮೂರ್ತ ರೂಪದೊಳಗೆ ನಮಗೆ ಕಾಣತಂದು ಬಸವಲಿಂಗಪ್ಪ ಅವ್ರು ಹೇಳಿ ಹೋದ್ರು. ಸಾಮಾನ್ಯರಲ್ಲ, ಸಹಜಾನಂದ ಸ್ವಾಮಿಗಳು, ಅವ್ರದ್ದು ಅನುಭವ ನಮಗೆ ಬಹಳ ಆಗೈತಿ. ನಮ್ ಸಮೀಪ ಅವ್ರು ಮಾಲಿಂಗಪುರದವ್ರು, ನಮ್ ಜೋಡಕುರುಡಿಗಲ್ಲಿಗೂ ಬರೀ 60 ಕಿಲೋಮೀಟರ್. ಒಂದು ಚಮತ್ಕಾರ ಆತು ಇವದನ್ನ ಹೇಳ್ಬೇಕು ಈ ಸಭೆದಾಗ. ನಮ್ಮ ಜೋಡಕುರುಳಿ ಸಿದ್ಧಾರೂಢ ಮಠದ ಪಾಯ ಪೂಜೆ ಮಾಡಕತ್ತಿದ್ವಿ ನಾವು. ಎಂತದ್ದು ಮಹಾತ್ಮರ ಕೈಯಾಗ ತಾಕತ್ ಇರ್ತದ ಅನ್ನೋದಕ್ಕ, ಎಂತ ಪ್ರಸಂಗ ಇನ್ನ ಪಾಯ ಪೂಜೆ ಮಾಡಬೇಕು ಅನ್ನೋದ್ರೊಳಗೆ ಎಲ್ಲಿಂದ ಇಳಿದು ಬಂದ್ರು ಸಹಜಾನಂದಪ್ಪಗಳು ಬಂದು ಇಳದೇ ಬಿಟ್ರು ಕಾರಣಾಗ. ಸಿದ್ಧಾರೂಢನೆ ಅವ್ರ ರೂಪದಾಗ ಬಂದ. ನಿಮಗೆ ಸತ್ ಹೇಳ್ತೀವಿ, ಆ ಪಾಯದಾಗ ಓಂ ನಮಃ ಶಿವಾಯ ಮಂತ್ರದ ಪುಸ್ತಕ ಅಪ್ಪವ್ರ ಕೈಯಿಂದ ಹಾಕ್ಯಾರ ಅಂತೇಳಿ ಇವತ್ತು ಜೋಡಕುರುಳಿ ಮಠ ಇವತ್ತು ಬೃಹನ್ ಮಠವಾಗಿ ಬೆಳೆದೈತಿ. ಅವ್ರ ತಕ್ಕತ್ತದ ಕೈಯಾಗಿನ ತಾಕತ್ತು. ಪ್ರತಿ ಒಂದು ಪ್ರಸಂಗದೊಳಗ ಅವ್ರು ನಮಗ್ ಹಿಂಗ ಲೀಲಾ ಅವ್ರ ಆಗ್ಯಾವ ಅನುಭವ ಅಂದ್ರ,
ಒಂದ್ಸಾರಿ ಪ್ರಪ್ರಥಮ ಬಾರಿ ಅಜ್ಜನ್ ಜಾತ್ರೆ ಮಾಡಾಕ ಎಲ್ಲಾ ಹುರುಪ್ ಮಾಡಿದ್ರು. ಎಲ್ಲಾ ಹುರುಪ್ ಮಾಡಿ ನಡಕ್ ಕೈ ಕೊಟ್ಟು ಬಿಟ್ರು ಮಂದಿ. ಎಲ್ಲಾ ಕಡೆ ಹಂಗೆ ಇರ್ತತಿ. ಬಹಳ ಮನಸ್ಸಿಗೆ ನೋವಾತು. ದುಡ್ಡಿನ ವ್ಯವಸ್ಥೆ ತಪ್ಪಿತ್ತು. ಸ್ವತಃ ನಮ್ ಕಾರ್ ಗಾಡಿ ಮಾರಿದ್ವಿ. ದೊಡ್ಡ ದೊಡ್ಡ ಮಹಾತ್ಮರಿಗೆಲ್ಲ ಹೇಳಿಬಿಟ್ಟೇವಿ, ದುಡ್ಡು ಖರ್ಚು ಬೇಕಲ್ಲ. ಆದ್ರೂ ಜನನರ ಬರ್ಬೇಕಲ್ಲ, ಹಿಂಗ್ ಬಂದ್ ಕುಂದರ್ಬೇಕು. ಕಣ್ಣೀರ್ ಹಾಕೊಂಡ್ ಕುಂತಾಗ ಸದ್ಗುರು ಸಹಜಾನಂದ್ರ ಫೋನ್ ಬಂತು. ಯಾಕೋ ಅಂದ್ರು, ಇಲ್ರಿಯಪ್ಪ ಹಿಂಗಾಗೈತಿ. ಹುಚ್ಚ, ನೀನು ಇದೇನು ಸಿದ್ಧಾರ್ಡು ನಂಬಿದ್ದು? ಜನ ಬೇಕಾಗಿಲ್ಲ ನಮಗ, ಜಗದ್ಗುರು ಸಿದ್ಧಾರ್ಡ್ ನನ್ ಬೆನ್ನಿಗದನಂತ ಗಟ್ಟಿಯಾಗ ನಂಬು. ಅದ್ ಹೆಂಗಕತ್ ಅನ್ನೋದು ನಿನ್ ಕಣ್ಣಿಲ್ ನೋಡಂತ ಧೈರ್ಯ ಅವತ್ತು ಹೇಳಿದ್ದು ಇವತ್ ನಮ್ ಕಣ್ಣಾರೆ ನಾವು ಇಷ್ಟೆಲ್ಲ ನಡೆದೈತಿ. ಅವ್ರ ಮಾತಿನೊಳಗ ಒಂದ್ ತಾಕತ್ ಇರ್ತೈತಿ. ನಮ್ ಸಮಯಕ್ಕೆ ಸರಿಯಾಗಿ ಅವ್ರು ಫೋನ್ ಮಾಡ್ತಾರ. ನಾವ್ ಮೊದಲು ಬಿಯನ ಜಾಲಿ ಹಾಳದಾಗ ಸಿದ್ಧಾರ್ಡ್ ಚರಿತ್ರೆ ಒಂದು ತಿಂಗಳು ಹಚ್ಚಿದ್ವಿ. ಕೊನೆ ಮುಕ್ತಾಯಕ್ಕೆ ಯಾರನ್ನ ಕರಿಬೇಕು ಅಂತ ಬಾಳ ಕನ್ಫ್ಯೂಸ್ ಹಿಡಿದಿತ್ತು. ಅವತ್ ರಾತ್ರಿ ನಮ್ ಕನಸಿನ ಸ್ವತಃ ಸಿದ್ಧಾರ್ಡ್ ಅಜ್ಜ ಬಂದು ತೋರಿಸಿದ್ದು ಸಹಜಾನಂದ ಅಜ್ಜ ಅವ್ರನ್ನ ಕರ್ಕೊಂಬ ಅಂತ ತೋರಿಸಿದ್ರು. ಅವತ್ತು ಅವ್ರನಿಗೂ ನಮಗೂ ಪರಿಚಯ ಆಯ್ತು. ಅಲ್ಲಿಂದ ಇಲ್ಲಿ ತನ ಅಪ್ಪವ್ರು ನಮ್ಮನ್ನ ಬಹಳ ಪ್ರೇಮದಿಂದ ನಡೆಸ್ಕೊಂತಾರ. ಜ್ಞಾನ ವೃದ್ಧರು, ವಯೋವೃದ್ಧರು, ಅನುಭಾವಿಗಳು. ಅವರ ಸತ್ಸಂಕಲ್ಪದಂತೆ ಇಲ್ಲಿ ಶಿರ್ನಾಳದೊಳಗ ಭವ್ಯವಾದ ಆಶ್ರಮ ತಯಾರಾಗೈತಿ. ಎಂತ ದಾನಿಗಳು! ನಿಜವಾಗಿಯೂ ಮಾಡುವ ನೀಡುವ ಭಕ್ತರ ಕಂಡರೆ ಹೋದ ಪ್ರಾಣ ಬಂದಂತಾಯ್ತಯ್ಯ ಅನ್ನಂಗ ನಿಮ್ಮಂತ ಭಕ್ತರು ನೋಡಿ ನಮ್ಮ ಹೃದಯ ತುಂಬಿ ಬಂದೈತಿ. ನಿಮ್ಮೆಲ್ಲರಿಗೂ ಸದ್ಗುರುನಾಥ ಸಕಲ ಸನ್ಮಂಗಳು ಉಂಟು ಮಾಡ್ಲಿ ಅಂತ ತುಂಬ ಹೃದಯದಿಂದ ಹಾರೈಸಿ 4 ಕುಂಡಿ ಪುಷ್ಪಗಳನ್ನ ಸದ್ಗುರುನಾಥನ ಚರಣದಲ್ಲಿ ಸಮರ್ಪಿಸ್ತೇವೆ. ಹರಿ ಓಂ ತತ್ಸತ್. ಪಂಡಿತೋತ್ತಮರಲ್ಲಿ ಒಬ್ಬರು, ನ್ಯಾಯ ವೇದಾಂತ ಆಚಾರ್ಯರು, ಒಳ್ಳೆಯ ಪಂಡಿತೋತ್ತಮರು ತಮ್ಮ ದಿವ್ಯೋಪದೇಶವನ್ನ ಸಭೆಗೆ ಕರುಣಿಸಬೇಕು. ದಯಾನಂದ ಸರಸ್ವತಿ ಮಹಾಸ್ವಾಮಿಗಳು, ಪೂರ್ಣಾನಂದ ಆಶ್ರಮ ಕಾಡ್ರಕೊಪ್ಪದ ಪೂಜ್ಯರು ತಮ್ಮ ದಿವ್ಯೋಪದೇಶವನ್ನು ಕರುಣಿಸಬೇಕಾಗಿ ಅವರಲ್ಲಿ ವಿನಂತಿ. ದಾನದ ಫಲ ಏನಪ್ಪ ಅನ್ನೋದನ್ನು ಹೇಳಿದ. ದಾನದ ಫಲದಿಂದ ಭೂನಾಥನಾಗುವನು, ರಾಜ ಆಗ್ತಾನ. ರಾಜ ಅಷ್ಟೇ ಅಲ್ಲ, ಭಾನುಮಂಡಲವನ್ನು ಒಡೆದು ಸೂರ್ಯಮಂಡಲವನ್ನು ಭೇದಿಸಿಕೊಂಡಲೇ ಹೋಗಬೇಕು ಉತ್ತಮ ಲೋಕಕ್ಕೆ. ಭಾನುಮಂಡಲವನ್ನು ಒಡೆದು ಅಮಲ ಸ್ವರ್ಗಕ್ಕೆ ತಾನು ಒಡೆಯನಹನು ಸರ್ವಜ್ಞ ಅಂದ್ರೆ ಪರಮಾತ್ಮನ ಸ್ವರೂಪೇ ಆಗುತ್ತಾನೆ ಅಂತ ಅದರ ಅರ್ಥ ಮತ್ತೇನಲ್ಲ. ಆದ್ರ ಆ ದಾನ ಮಾಡುವುದನ್ನ ಬಹಳ ಸುಂದರವಾಗಿ ಎಲ್ಲ ಪೂಜ್ಯರು ಹೇಳಿದ್ರು. ನೀವೆಲ್ಲರೂ ದಾನ ಮಾಡಿದ್ದೀರಿ, ಮುಂದೆಯೂ ಕೂಡ ದಾನ ಮಾಡುವುದನ್ನ ಈಗಾಗಲೇ ವಾಗ್ದಾನ ಮಾಡಿದ್ದೀರಿ. ಎಲ್ಲ ಮಹಾತ್ಮರು ಇಲ್ಲೇ ಇರುವಂತೆ ಮಹಾತ್ಮರ ವಾಸ್ತವ್ಯಕ್ಕಾಗಿ ಕಟ್ಟಡಗಳನ್ನು ಕಟ್ಟುವಂತ ಇಚ್ಛೆ ಮಾಡಿದ್ದೀರಿ. ಕೆಲವು ಜನ ವಾಗ್ದಾನನೂ ಮಾಡಿದ್ದೀರಿ. ಈಗಾಗಲೇ ನಮ್ಮ ಸಂಚಾಲಕ ಶರಣರು ಹೇಳಿದಂತಹ ಮಾತ ಇದು. ದಾನ ಮಾಡುವಾಗ ಒಂದು ಸ್ವಲ್ಪ ಭಾವನೆ ಬದಲು ಮಾಡಿದ್ರೆ ಬಹಳ ದೊಡ್ಡ ಫಲ ಸಿಗ್ತದೆ. ಭಾವನೆ ಬದಲು ಮಾಡ್ಬೇಕು. ಏನು ಭಾವನೆ ಬದಲು ಮಾಡಬೇಕು? ಬಸವಣ್ಣವರೊಂದು ವಚನ ನೆನಪಾಗ್ತದೆ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳಾತನ ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ. ಈ ವಚನದ ತಾತ್ಪರ್ಯ ಏನಿದೆ? ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ನಡೆ ಇಲ್ಲದ ನುಡಿ ಅರಿವಿಂಗೆ ಹಾನಿ. ಆ ಮುದ್ದಿನ ಬ್ಯಾಡ ನಮ್ಗೆ, ವಚನ ಬ್ಯಾಡ, ಉದ್ದು ಬೇಡ. ಅದ್ರಾಗ ಎಷ್ಟು ಬೇಕು ಅಷ್ಟ ತಗೊಳಿದ್ರು ಯೋಗ್ಯ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ಏನಿದರ ಅರ್ಥ? ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ಅಂದ್ರೆ ಏನಿದರ ಅರ್ಥ ಅಂತ ಕೇಳಿದ್ರೆ, ಪರಮಾತ್ಮನು ನಮಗ್ ಕೊಟ್ಟಾನ. ಈಗ ಪೂರ್ವದಲ್ಲಿ ಎಲ್ಲ ಹೇಳಿ ಆಗೈತಿ, ಇದೇ ನಿಮ್ಮ ದಾನ, ಬೆಳೆ ನಿಮ್ಮ ದಾನ ಆಗೈತಿ. ನಮಗೆ ಎಲ್ಲವನ್ನು ಕೊಟ್ಟವನು ಪರಮಾತ್ಮ. ಧನ, ಕನಕ, ವಸ್ತು, ವಾಹನ, ದವಸ, ಧಾನ್ಯ ಎಲ್ಲವನ್ನೂ ಕೊಟ್ಟವ ಪರಮಾತ್ಮ. ಅದನ್ನು ನಾವು ಸತ್ಪಾತ್ರಕ್ಕೆ ಕೊಡಬೇಕು. ಅದನ್ನು ಇಲ್ಲಿ ಪೂರ್ವದಲ್ಲಿ ಪೂಜ್ಯರು ಹೇಳಿದ್ದಾರೆ, ಸತ್ಪಾತ್ರಕ್ಕೆ ಕೊಡಬೇಕು ಅಂತ.
ನೀವೆಲ್ಲರೂ ಸತ್ಪಾತ್ರಕ್ಕೆ ಕೊಟ್ಟಿದ್ದೀರಿ, ಕೊಟ್ಟಿಲ್ಲ ಅಂತಲ್ಲ. ನೀವು ಕೊಡುವಾಗ ಏನು ಭಾವನೆ ಮಾಡಿದರೂ ದೊಡ್ಡ ಫಲ ಸಿಗುತ್ತದೆ ಅನ್ನುವುದಕ್ಕ ವಚನ ನೆನಪು ಮಾಡಿದ್ದೇನೆ, ಮತ್ತೇನಿಲ್ಲ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ. ಏನಿದ್ರ ಅರ್ಥ? ಒತ್ತಾಯಿಕ ಕೊಡೋರು ಕೆಲವು ಜನ ಇದ್ದಾರೆ, ಕಾಡಿ ಬೇಡಿದ ಮೇಲೆ ಕೊಡೋರು ಕೆಲವು ಜನ ಇದ್ದಾರೆ, ಸಹಜವಾಗಿ ಕೊಡೋರು ಕೆಲವು ಜನ ಇದ್ದಾರೆ. ಅದ್ರ ಹಿಂದಿನ ಭಾವನೆ ನಾನು ಕೊಟ್ಟೆ ಅಂದ್ರೆ ಕೆಟ್ರಿ. ಸ್ವಲ್ಪ ಸೂಕ್ಷ್ಮತೆ ಇದೆ. ನಾನು ಕೊಟ್ಟೆ ಅಂದ್ರೆ ಕೆಟ್ರಿ ಅಂತದ ವಚನ. ಯಾಕಂತ ಕೇಳಿದ್ರೆ ನಿಂದೇನಿದೆ ಇಲ್ಲಿ? ನಾನು ಕೊಟ್ಟೆ ಅನ್ನೋದಕ್ಕೆ ನಿನ್ನ ವಸ್ತು ಏನಿದೆ ಇಲ್ಲಿ ಅಂದ್ರೆ ಏನೂ ಇಲ್ಲ. ಬಸವಣ್ಣವ್ರ ವಚನ ನೆನಪು ಮಾಡ್ರಿ. ನಾನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆ ಎಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನು ಆವಾವ ಕರ್ಮ ಮಾಡಿದಡೆಯೋ ಆ ಕರ್ಮದ ಫಲದಾತೃ, ಫಲವನ್ನು ಕೊಡುವವನು ನೀನೆಂಬುದನ್ನು ಬಲ್ಲೆ. ಇದು ಕಾರಣ ನೀವು ಕೊಟ್ಟ ದ್ರವ್ಯ ನಿಮ್ಮ ಸ್ವಾಮಿಂಗೆ ಸಲ್ಲಿಸುವೇನಲ್ಲದೆ ಅನ್ಯ ಕ್ರಿಯಕ್ಕೆ ಎಳೆಸಲಾರೆನು. ಕೂಡಲ ಸಂಗಮ ದೇವ ಪ್ರಮಥರಾಣಿ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಬಸವಣ್ಣವರು. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಇದೆಲ್ಲವನ್ನು ನಾ ಏನೋ ಕಾಯಕ ಮಾಡಿದ್ರು ಅದಕ್ಕೆ ಪ್ರತಿಫಲ ಕೊಡವ್ ನೀನೆ. ಆ ಕೊಟ್ಟದ್ದನ್ನು ನಿನ್ನ ಸಂಬಂಧಿಗಳಿಗೆ, ನಿಮ್ಮ ಸ್ವಾಮಿಂಗೆ ಅಂದ್ರೆ ನಿನ್ನ ಸಂಬಂಧಿಗಳಿಗೆ ಸಲ್ಲಿಸುತ್ತೇನೆ. ಪರಮಾತ್ಮನ ಸಂಬಂಧಿಗಳು ಯಾರು ಅಂದ್ರೆ ಶರಣರು, ಸಂತರು, ಮಹಾತ್ಮರು, ಇವರು ಪರಮಾತ್ಮನ ಸಂಬಂಧಿಗಳು. ಇಂತಹ ಸತ್ಕಾರ್ಯ ಪರಮಾತ್ಮನಿಗೆ ಸಂಬಂಧಪಟ್ಟದ್ದು. ಅವಾಗ ನಿಮ್ಮ ಸೊಮ್ಮು ನಿಮಗೆ ಸಲ್ಲಿಸುತ್ತೇನೆ, ಬಸವಣ್ಣವರ ವಚನ. ನೀವು ಕೊಡುವಾಗ, ಇದು ಉದಾಹರಣೆ ಆಯ್ತು, ನೀವು ಕೊಡುವಾಗ ಭಾವನೆ ಏನು ಮಾಡ್ರಿ ಅಂದ್ರ, ಪರಮಾತ್ಮ ನೀನು ನಮಗೆ ಇಷ್ಟು ಕೊಟ್ಟಿದ್ದೀಯ, ಇದು ನನ್ನದಲ್ಲ, ನೇದಮ್ಮಮ, ಇದು ನನ್ನದು ಅಲ್ಲ, ಇದು ನಿನ್ನದು, ನಿನ್ನದನ್ನು ನಿನಗೆ ಕೊಡುತ್ತಿದ್ದೇನೆ ಅಂತ ಭಾವನೆ ಮಾಡಿದ್ರೆ 100ಕ್ಕೆ 1000ದಷ್ಟು ಫಲ ಸಿಗುತ್ತದೆ. ಭಾವನೆ ನಾನು ಕೊಟ್ಟೆ ಅಂದ್ರೆ ಕೆಡ್ತದೆ, ಅದಕ್ಕೂ ಸಿಗ್ತದೆ. ಸಕಾಂ ಪುಣ್ಯ ಇಲ್ಲ ಅಂತಲ್ಲ, ಆದ್ರೆ ದೊಡ್ಡ ಫಲ ಸಿಗಬೇಕಾದ್ರೆ ನೀವು ಕೊಡುವಾಗ ನಿಮ್ಮ ಭಾವನೆ ಏನಿರಬೇಕು ಅಂದ್ರೆ, ಪರಮಾತ್ಮನು ಕೊಟ್ಟದ್ದನ್ನು ಪರಮಾತ್ಮನಿಗೆ ಕೊಡುತ್ತೇನೆ. ಒಬ್ಬ ಜೋಗಿ ಜಂಗಮನಿಗೆ ಏನೋ ಕೊಡ್ತಾ ಇದ್ದೀರಿ, ಆ ಜೋಗಿ ಜಂಗಮನಲ್ಲಿಯೂ ಪರಮಾತ್ಮ ಇದ್ದಾನ, ಒಬ್ಬ ತಿರುಕನಲ್ಲಿಯೂ ಪರಮಾತ್ಮ ಇದ್ದಾನ, ಒಬ್ಬ ಬಡವನಲ್ಲಿಯೂ ಪರಮಾತ್ಮ ಇದ್ದಾನ. ಯಾಕಂದ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡಿ ಸಕಲ ಜೀವಿಗಳಲ್ಲಿ ಜೀವಾತ್ಮನಾಗಿದ್ದಾನೆ ಪರಮಾತ್ಮ, ಸಕಲ ಜೀವರುಗಳಿಗೆ ಜೀವಾತ್ಮನಾಗಿದ್ದಾನೆ ಪರಮಾತ್ಮ. ಅಲ್ಲಿ ಪರಮಾತ್ಮನ್ ನೋಡ್ರಿ, ಅಲ್ಲಿ ಪರಮಾತ್ಮನ್ ನೀವು ನೋಡಿದಾಗ ನೀವೇನು ಕೊಡ್ತೀರಿ ಅದು ದೊಡ್ಡ ಫಲ ಕೊಡ್ತದ. ಅದಕ್ಕಾಗಿ ದಾನದ ಫಲದಿಂದ ಭೂನಾಥನಾಗುವನು. ಆ ಭಾವದಿಂದ ನೀವು ದಾನ ಮಾಡಿದ್ರಿ ಅಂದ್ರೆ ರಾಜರಾಗಿ ಹುಡ್ತೀರಿ ಅಂತಿದ್ರ ಅರ್ಥ. ಅಷ್ಟೇ ಅಲ್ಲ, ಸ್ವರ್ಗಕ್ಕೆ ಅಧಿಪತಿಗಳು ಆಗುತ್ತೀರಿ ಅಂದ್ರೆ ಕೊನೆಗೆ ಮುಕ್ತರಾಗುತ್ತೀರಿ ಅಂತ ಅದ್ರ ಅಭಿಪ್ರಾಯ. ಸ್ವರ್ಗಕ್ಕೆ ಅಧಿಪತಿಗಳು ಅಂದ ಕೂಡಲೇ ಅಲ್ಲಿ ಆಳುವಿಕೆ ಅಂತ ಅರ್ಥ ಅಲ್ಲ, ಅಲ್ಲಿ ಪರಮಾತ್ಮನೊಡನೆ ಸಮರಸ ಆಗುತ್ತೀರಿ. ಮಾನವ ಜನ್ಮದ ಮುಖ್ಯ ಕರ್ತವ್ಯವೇ ನಮ್ಮನ್ನು ನಾವು ತಿಳಿದು ಪರಮಾತ್ಮನೊಡನೆ ಸಮರಸ ಆಗುವುದು ಮಾನವ ಜನ್ಮದ ಮುಖ್ಯ ಕರ್ತವ್ಯ. ಈ ದಾನ ಮಾಡುವಂತ ಯಾಕೆ ಹೇಳ್ತಾ ಇದ್ದಾರೆ ಮಹಾತ್ಮರು ಅಂತ ಕೇಳಿದ್ರೆ, ಈಗ ಹೇಳಿದಂತೆ ನೀನು ಕೊಟ್ಟದ್ದನ್ನು ನಿನಗೆ ಕೊಡುತ್ತೇನೆ ಎನ್ನುವ ಭಾವದಿಂದ ಕೊಟ್ಟದ್ದೇ ಆದರೆ ನಮ್ಮ ಮನಸ್ಸು ಶುದ್ಧ ಆಗ್ತದ, ನಮ್ಮ ಅಂತಃಕರಣ ಶುದ್ಧ ಆಗ್ತದ. ಅಂತಃಕರಣ ಯಾವಾಗ ಶುದ್ಧ ಆಗ್ತದ? ಶಾಸ್ತ್ರಂ ಶ್ರೋತ್ರಸ್ಯ ಭೂಷಣಂ ಅಂದಂತೆ ಶಾಸ್ತ್ರ ಅವಗತ ಆಗ್ತದ, ತಿಳಿತದ, ಅಂತಃಕರಣದಲ್ಲಿ ಇಳಿತದ, ಆಮೇಲೆ ಅದು ಉಳಿತದ. ಅಂತಃಕರಣ ಶುದ್ಧ ಆದಾಗಿರು. ಅಂತಃಕರಣ ಶುದ್ಧ ಆಗುವುದಕ್ಕೆ ಏನು ಭಾವನೆ ಮಾಡಬೇಕು ಅಂತ ಕೇಳಿದ್ರೆ, ಪರಮಾತ್ಮನ ಕೊಟ್ಟದ್ದನ್ನು ಪರಮಾತ್ಮನಿಗೆ ಅರ್ಪಿಸುತ್ತಿದ್ದೇನೆ ಅಂತ ಭಾವನೆ ಮಾಡ್ರಿ, ಇದು ನಿಷ್ಕಾಮ ಕರ್ಮ ಆಗ್ತದ. ಮತ್ತೇನಾದ್ರೂ ಫಲಾಪೇಕ್ಷೆಯಿಂದ ಮಾಡಿದ್ರಿ ಸಕಾಮ ಆಗ್ತದ. ಎರಡು ನಿಮ್ಮ ಕೈಯಲ್ಲಿದೆ. ಸಕಾಮ ಮಾಡಿದ್ರಿ ಅಲ್ಪ ಫಲ, ನಿಷ್ಕಾಮ ಭಾವದಿಂದ ಮಾಡಿದ್ರಿ ದೊಡ್ಡ ಫಲ. ದೊಡ್ಡ ಫಲ ಯಾವುದು ಅಂತ ಕೇಳಿದ್ರೆ ಚಿತ್ತಶುದ್ಧಿ ದ್ವಾರ ಸ್ವರೂಪದ ಜ್ಞಾನ ಆಗಿ ಮುಕ್ತನಾಗುವುದೇ ದೊಡ್ಡ ಫಲ ಅಲ್ಲದೆ ಇದಕ್ಕಿಂತಲೂ ಭಿನ್ನವಾದ ದೊಡ್ಡ ಫಲ ಇಲ್ಲ.
ಕ್ಷೀಣೆ ಪುಣ್ಯ ಮರ್ತೆ ಲೋಕಂ ವಿಶಂತಿ. ನಾವು ದಾನ ಧರ್ಮ ಮಾಡಿ ಪುಣ್ಯವನ್ನು ಗಳಿಸಿ ಸ್ವರ್ಗಕ್ಕೆ ಹೋದರೆ ಸ್ವರ್ಗದಿಂದ ಮತ್ತೆ ನಾವು ಕೆಳಗೆ ಬೀಳುತ್ತೇವೆ, ಇದು ಸಕಾಮ ದಾನ ಮಾಡಿದಾಗ. ಆದ್ರೆ ಅದೇ ನಿಷ್ಕಾಮ ದಾನ ಮಾಡ್ರಿ, ಸ್ವರ್ಗಕ್ಕೆ ಹೋಗ್ತೀರಿ, ಪರಮಾತ್ಮನೊಡನೆ ಸಮರಸ ಆಗ್ತೀರಿ. ಅಂದ್ರೆ ಪರಮಾತ್ಮನೇ ನೀವು ಆಗ್ತೀರಿ. ನಾವು ಮೊದಲೇ ಪರಮಾತ್ಮನ ಸ್ವರೂಪಿಗಳು, ಸಂಶಯವಿಲ್ಲ. ಪರಂತು ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲುವುದಕ್ಕಾಗಿ ದಾನ ಮಾಡುವಾಗ ನಿನ್ನದನ್ನು ನಿನಗೆ ಕೊಡುತ್ತಿದ್ದೇನೆ, ನನ್ನದು ಇಲ್ಲಿ ಏನೂ ಇಲ್ಲ ಅನ್ನುವಂತಹ ಭಾವನೆಯನ್ನು ಮಾಡಿಕೊಂಡು ದಾನ ಮಾಡಿರಿ ಅಂದ್ರೆ ಹೆಚ್ಚಿನ ಫಲ ಸಿಗುತ್ತದ. ಈಗ ಮಾಡಿದ್ದೀರಿ, ಅದು ಹೆಚ್ಚಿನ ಫಲ ಪಡೆಯಬೇಕಾದರೆ ನಿನ್ನದನ್ನು ನನಗೆ ಕೊಡುತ್ತಿದ್ದೇನೆ ಅನ್ನುವ ಭಾವನೆಯ ಮುಖಾಂತರ ದಾನವನ್ನು ಮಾಡುವಂತಹ ಸದ್ಬುದ್ಧಿ ತಮ್ಮೆಲ್ಲರಲ್ಲಿ ಉಂಟಾಗಲಿ ಎಂದು ಹಾರೈಸಿ ಬಹಳಷ್ಟು ಪವಾಡಗಳನ್ನು ಹೇಳ್ಯಾರ. ಅವನ್ನೆಲ್ಲ ಹೇಳುವ ಕೆಲಸ ಇಲ್ಲ. ನನಗೇನು ಬೇಕಾಗಿದೆ ಅದನ್ನು ನಾನು ಹೇಳಿದ್ದೇನೆ. ಸಮಯ ಅಧಿಕ ಆಗಿರುವುದರಿಂದ ಈ ಮಾತುಗಳನ್ನ ಸದ್ಗುರು ಸಿದ್ಧಾರೂಢ ಶಿವಾನಂದರ ಚರಣಾರವಿಂದಗಳಲ್ಲಿ ಸಮರ್ಪಿಸಿ ಮಾತುಗಳನ್ನು ಮುಗಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಸಭೆಯ ನೇತೃತ್ವ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಈ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದುಗಳಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಜ್ಞಾನ ಭಂಡಾರಿ ಸಹಜಯೋಗಿಗಳೆಂದೇ ಖ್ಯಾತನಾಮರಾದ ಸಹಜಾನಂದ ಮಹಾಸ್ವಾಮಿಗಳು, ಸಿದ್ಧಾರೂಢ ಬ್ರಹ್ಮ ವಿದ್ಯಾಶ್ರಮ ಮಹಾಲಿಂಗಪುರದ ಪೂಜ್ಯರು ತಮ್ಮ ದಿವ್ಯೋಪದೇಶವನ್ನು ಸಭೆಗೆ ಕರುಣಿಸಬೇಕಾಗಿ ಅವರಲ್ಲಿ ವಿನಂತಿ. ಹಸ್ತಸ್ಯ ಭೂಷಣಂ ದಾನಂ. ಪರಮಾತ್ಮ ನಮಗೆ ಅಂಗಾಂಗಗಳನ್ನು ಕೊಟ್ಟು ಆ ಅಂಗಾಂಗಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಗುಣಗಳನ್ನ ಹೇಳ್ತಾ ಇದ್ದಾರೆ ಇವತ್ತಿನ ದಿವಸ. ಏನ್ ಮಾಡ್ರಿ? ದಾನ ಮಾಡ್ರಿ. ಹಸ್ತದಿಂದ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಬರ್ತದ. ದಾನ ಮಾಡಬೇಕಾದ್ರೆ ಒಂದು ವಿಷಯ, ದಾನ ಭಕ್ತಿಗಳಲ್ಲಿ ನಾನು ಮರೆದಿರಬೇಕು. ದಾನ ಭಕ್ತಿಗಳಲ್ಲಿ ನಾನು ಮರೆದಿರಬೇಕು. ನಾನೆಂಬ ರೋಗ ಅಳಿದಲ್ಲಿ ಮುಕ್ತಿ ತಾನಾಗಿ ಹಕ್ಕು ಸರ್ವಜ್ಞ. ನಾನು ಕೊಟ್ಟೀನಿ. ಅಪ್ಪ ಅವ್ರು ಭಾಳ ಚಂದ ಹೇಳಿದಾರ. ಯಾರ್ದು ಕೊಟ್ಟಿಪ್ಪ ನೀನು? ಅಲ್ಲ, ನಾನು ಕೊಟ್ಟೀನಿ. ಅವಂದೇ ಅವನು ಕೊಡ್ತೀನಿ ಹೊರತು ನಮ್ದನ್ನೋದ್ರಾಗ ಏನು ಇಲ್ಲ. ಸುಮ್ಮನೆ ಈ ಮನುಷ್ಯಗ ಈ ನಾನತ್ತು ಮುಂದೆ ಬಂದು ನಿಂದಿರ್ತದೆ ಅಲ್ರಿ. ಹಿಂಗ ಒಂದು ಊರಾಗ ಮಹಾತ್ಮರು ಮಧ್ಯಾಹ್ನ 1 ಗಂಟೆ ಆಗ್ಯದ, ಹಸುದಾರ, ಹಂಗ ಭಿಕ್ಷಾ ಬೇಡ್ಕೊಂತ ಭವತಿ ಭಿಕ್ಷಾಂದೇಹಿ ಅನ್ಕೊಂತ ಬರ್ತಿದ್ರು. ಬಹಳ ಮಂದಿ ಮುಂದೆ ಹೋಗಪ್ಪ, ಕೈ ಖಾಲಿ ಇಲ್ಲಪ್ಪ. ಅಯ್ಯೋ, ಕೈ ಖಾಲಿ ಆಗಿಲ್ಲ. ಕೈ ಖಾಲಿ ಆದ ಬಳಿಕ ನೀವೇನು ಕೊಡ್ತೀರಿ ನಮಗ? ಕೈ ಖಾಲಿ ಇಲ್ಲಪ್ಪ. ಅವ್ರು ಎಲ್ಲ ಮನೆಗಳು ದಾಟಿದ್ರು, ಒಂದೇ ಮನಿ. ಅಲ್ಲೇನ್ರ ಸಿಕ್ಕರ ಅವ್ರಿಗೆ ತೃಪ್ತಿ ಇಲ್ಲದ್ರ ಗಳಗಳ ನೀರು ಕುಡಿದು ನಕ್ಕೋಬೇಕಾಗಿತ್ತು. ಅಲ್ಲಿ ಭಿಕ್ಷಾಂದೇಹಿ ಅಂದರು. ಅಜ್ಜಿ ಎದ್ದಳು, ಅಪ್ಪ ನಾ ಎಲ್ಲ ಕೊಡ್ಬೇಕಂತೀನೋ, ನಮ್ಮ ಅದ್ದಕ್ಕೆ ಏನಿಲ್ಲಪ್ಪ. ಹಂಗಲ್ಲ ಅಜ್ಜಿ, ಮನಿ ಅಂದ್ರೆ ಏನಾರ ಇರ್ತದ, ನೋಡುವ, ನನಗೆ ಬಹಳ ಹಸು ಆಗ್ಯದ, ಏನಾರ ಇದ್ರೆ ಕೊಡವ ಅಂತಂದಾಗ ಮುದುಕಿ ನೆನಪಾತು. ಮೊದಲಿನ ಕಾಲದಾಗ ಅಡಕೆ ಗಡಿಗೆ ಏನು ಅಡಕಲ್ ಗಡಿಗೆ, ಅಡಕಲ್ ಗಡಿ 2-3 ತೆಗೆದಳು. 3ನೇ ಗಡಿಯಾಗ ಒಂದು ಗಾಜರಿ ಇತ್ತು. ಗಾಜರಿ ತಂದ, ನೋಡಪ್ಪ ಇದ್ರ ನನ್ನಂತಕ್ಕೆ ಏನಿಲ್ಲ, ಇದೊಂದು ಗಾಜರಿ ತಗೋ. ಬಹಳ ಖುಷಿ ಆಯ್ತು. ಅಷ್ಟು ಹಸದಾಗ ಏನ್ ಇಷ್ಟಿಕ್ಕರೂ ಕೂಡ ಅಮೃತ ಆಗ್ತದೆ.
ಅದನ್ನೆಲ್ಲ ತಿಂದ್ರು, ನೀರು ಕುಡಿದ್ರು. ಅವ್ರಿಗೆ ಹೆಂಗ ಅನಿಸ್ತು, ಪಾಪ ಅಜ್ಜಿ ದಾನ ಮಾಡ ಅಂದ್ರ ಆಕೆ ಏನ್ರ ವರ ಕೊಡ್ಬೇಕು ಅಂತ ಹೇಳಿ ಅನಿಸ್ತು. ಅಜ್ಜಿ ಇವತ್ತ ಯಾವಾರ ಸೋಮವಾರ, ಮುಂದಿನ ಸೋಮವಾರ ನಿನ್ನ ಸ್ವರ್ಗಕ್ಕೆ ಕಳಿಸ್ತಾನಂದ್ರು. ಅಯ್ಯ ಹಂಗಯ್ಯಪ್ಪ, ಬಸ್ಸಿನ್ಯಾಗ ಏನ್ ಟ್ರೈನ್ಗೆ ಅಂದ್ರ. ಹಂಗಲ್ಲ, ನೀ ಏನು ಗಜ್ರಿ ಕೊಟ್ಟಿಯಲ್ಲ, ಆ ಗಜ್ಜಿನ ಬಂದು ನಿನ್ ಮುಂದೆ ನಿಂದಿರ್ತದ, ಅದನ್ನ ಗಟ್ಟಂಗ್ ಹಿಡ್ಕೋ, ಅದ್ ನಿನ್ನ ಸ್ವರ್ಗಕ್ಕೆ ತಗೊಂಡು ಹೋಗ್ತ. ಹೌದಪ್ಪ. ಸೋಮವಾರ ದಿವಸ ಅಷ್ಟು ಮಾಡಿ ಮುದಕ್ಕೆ ಇಷ್ಟು ಸಂತೋಷ ಆಯ್ತು. ಊರಾಗಿನ ಮನೆಗಳಿಗೆಲ್ಲ ತಿರ್ಗಾಡಿ, ಯಾಕ ನಾನು ಸೋಮವಾರ ದಿವಸ ಸ್ವರ್ಗಕ್ಕೆ ಹೋಗಾಕಿದ, ನಾನು ಸ್ವರ್ಗಕ್ಕೆ ಹೋಗಾಕಿದ. ಮಂದಿ ಅಂದ್ರು ಇದೇನು ಹುಚ್ಚಿ ಸ್ವರ್ಗಕ್ಕೆ ಹೋಗ್ತಾಳ ಅನ್ಕೊಂಡ ಬಂತ. ಸಾಮಾರು ಬಂತಂದ್ ಬಳಕ ಈ ಸ್ವರ್ಗಕ್ಕೆ ಹೋಗ್ಕಂತ ಹೆಂಗ್ ನೋಡ್ಬೇಕಂತೇಳಿ ನೂರಾರು ಮಂದಿ ಅಕ್ಕಿ ಮನೆ ಮುಂದೆ ನಿಂತಿದ್ರು. ಆ ಮುದುಕಿ ಆ ಗಾತ್ರಿ ಬಂತ. ಆ ಮಹಾತ್ಮ ಧ್ವನಿ ಮಾಡಿದ, ಅಜ್ಜಿ ಗಜ್ಜರಿ ಹಿಡ್ಕೋ, ಸ್ವರ್ಗಕ್ಕೆ ಹೋಗ್ತೀಯ ಅನ್ಕೊಂಡೆ. ಗಟ್ಟಂಗ್ ಹಿಡಿದು ಗಜ್ಜರಿ ಸ್ವಲ್ಪ ಮ್ಯಾಲ್ಕ್ ಹೋದ ಕೂಡಲೇ ಮಗ್ಗಲ್ದಾಗ ಒಬ್ಬಾಕಿ ಮುದುಕಿದ್ದಳು. ಹೆಂಗಾರು ಈಗ ಗಜ್ಜರಿ ತಗೊಂಡು ಮ್ಯಾಲ ಹೋಗ್ಕ ಅನ್ಬೇಕ, ಈಕೆ ಕಾಲು ಹಿಡಿದ್ರೆ ನಾನು ಹೋಗ್ಬಹುದಲ್ಲ. ಆ 1ನೇ ಮುದುಕಿ ಕಾಲು 2ನೇ ಮುದುಕಿ ಹಿಡಿದಳು, 2 ಮ್ಯಾಲಕ್ ಹೋದು. 3ನೇ ಮುದುಕಿ ಅಂದಳು, ಮತ್ ನಾ ಯಾಕೆ ಹೋಗ್ಬಾರ್ದು? ಆ 3ನೇ ಮುದುಕಿ ಕಾಲ 2ನೇ ಮುದುಕಿ ಕಾಲು 3, 3ನೇ ಮುದುಕಿ ಕಾಲು 4, 4ನೇ ಮುದುಕಿ ಕಾಲು. ಏನ್ರಿ ಇದು? ಆಕಾಶದಾಗ 10 ಕಿಲೋ ಮ್ಯಾಲಕ್ ಹೋಗ್ಬೋದ್ರೊಳಗಾಗಿ ರೈಲ್ವೆ ಡಬ್ಬಿ ಹಂಗ ಜೋತ್ ಬಿದ್ದಿದ್ದು ನೂರಾರು ಮುದುಕಿಗಳು. ಆ ಕಾಲ ಬಜ್ಜಿ ಹಾಕಿವ ಆ ಮುದುಕಿ ನೋಡು, ಯಾಕ್ರೆ ಕಾಲ್ ಬಿಡ್ರಿ ಅಂದೋಕೆ. ಯಾಕ ಹೆಂಗ್ ಮಾಡ್ತೀಯ? ಮೊನ್ನೆ ಜಾಳ ಬೇಡಾಕ್ ಬಂದಿದ್ದೆ, ಹಿಟ್ಟು ಬೇಡಾಕ್ ಬಂದಿದ್ದೆ, ನಮಗೂ ಕರ್ಕೊಂಡು ಹೋಗ, ಹಂಗಾರ ಹೋಗ್ತೀಯವ, ನಮ್ಮನ್ನು ಕರ್ಕೊಂಡು ಹೋಗ. ಆಗಂಗಿಲ್ಲ, ಅದು ಪುಕ್ಷಟ ಬರಕತ್ ಮಾಡ್ಯಾರೆ, ಬಿಡ್ರಿ ಅಂದ್ರು ಕೂಡ ನೋಡವ 10 ಕಿಲೋ ಮ್ಯಾಲ ಬಂದೀವಿ, ಇನ್ನು ಬಿಟ್ರೆ ನಾ ಗತಿ ಏನು? ನನ್ಗೆ ಗೊತ್ತಿಲ್ಲ ಅದು. ಅಲ್ರಿ ದಾನ ಮಾಡ್ದಕ್ಕಿ ನಾನು ಹೊಳ್ಳಾಗ ಬರ್ಬೇಕತ್ತೀರಿ ಅಂದಕ್ಕ ಗಜ್ರಿ ಬಿಟ್ಟು ಆ ಕಾಲ್ ಬಿಡಿಸೋಕಾದ್ರು ದಬ 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 100 ಮುದುಕಿನ ಕೊಂದಿತ್ತು. ನಾನೆಂಬ ರೋಗ ಅಡಿದಲ್ಲಿ ಮುಕ್ತಿ ತಾನಾಗಿ ಎಕ್ಕು ಸರ್ವಜ್ಞ. ಅಪ್ಪ ಅವ್ರು ಹೇಳ್ಯಾರ, ಕೊಡ್ಬೇಕಂದ್ರೂ ಗುಣ ಬರುದನ್ನು ಕಷ್ಟ ಅನ್ರಿ. ಕೊಡ್ಬೇಕನ್ನು ಗುಣ ಬರೋದು ಕಷ್ಟ. ಬಂತು ಅಂತಂದ್ರ ಒಂದಿಷ್ಟ ಮಂದಿನ ಕೇಳಕ್ ಹೋಗ್ಬೇಡ್ರಿ ನೀವು. ಆಗಿಂದಾಗ ಮನುಷ್ಯ ಭಕ್ತನ ಹುಡುದ, ಯಾಕ ಅವ ಕರ್ಣ ಕಷ್ಟ ಮಾಡ್ಸಕ್ ಕೂತಿದ್ದಂತ. ಅವ ಒಬ್ಬ ಭಿಕ್ಷುಕ್ ಬಂದ, ಬ್ರಾಹ್ಮಣ ಭಿಕ್ಷಾಂದೇಹಿ ಅಂದಾಗ ಎಡಗಡೆ ಬಟ್ಲ ಬಂಗಾರದ ಬಟ್ಲಿತ್ತು, ಕಷ್ಟ ಮಾಡಕ್ ಕೆಟ್ಕೊಂಡಿದ್ದಲ್ಲ. ಆ ಎಡಗೈಲನ್ನ ಕೊಡಕ್ ಹೋದ. ಬ್ರಾಹ್ಮಣ ಅಂದ, ಎಡಗೈಲಿ ದಾನ ಮಾಡಬಾರ್ದ್ರಿ, ನೀವು ಬಲಗೈಲಿ ದಾನ ಮಾಡ್ರಿ ಅಂತ. ಆವಾಗ ಒಂದ ಕರಡ ಎಡಗೈಯಾಗಿನ ಬಟ್ಲ ಬಲಗೈಗೆ ಬರೋದ್ರೊಳಗ ಕೊಡಬಾರ್ದು ಭಾವನ ಬತ್ತಂದ್ರ ಈಗ ತಗೊಂಡು ಹೋಗ್ಬಿಡಿ, ಎಡಗನ ಹೋಗೋಣ ಅಂದವ. ಹಾಗೆ ಬಂತು ಅಂದ್ರೆ ಮಾಡೇ ಬಿಡ್ಬೇಕಾಗ್ತದ. ಕೊಡಬೇಕಂತನೂ ಗುಣ ಬರೋದು ಬಹಳ ಕಡಿಮೆ. ಏನೋ ನೀವೆಲ್ಲ ಕೂಡಿ ಮಾಡಿದ್ರಿ ಅಂತ ಹೇಳಿ ಇವತ್ತು ಭವ್ಯವಾಗಿರ್ತಕ್ಕಂಥ ಕಟ್ಟಡ ನಿತ್ತದ ವಿಚಾರ ಮಾಡ್ರಿ, ಸಾಮಾನ್ಯ ಅಲ್ಲ. ಕಾಳಿದಾಸ ಒಂದು ಸುಂದರವಾಗಿರ್ತಕ್ಕಂಥ ಕಾವ್ಯವನ್ನ ಬರೆದಾನೆ, ರಘುವಂಶ ಕಾವ್ಯ ಅಂತ ಅದಕ್ಕೆ ಹೆಸರ.
ರಘುರಾಜ ಆಗಿ ಹೋಗ್ಯಾನ. ಆ ರಘುವಂಶ ಬಗ್ಗೆ ಕಾವ್ಯವನ್ನ ಬರೆದಾನ. ರಘುರಾಜ ಅಂತಿದ್ದ. ಅವನ ಅರಮನೆ ಬಂದವ್ರ ಕಾಡಿಗಳಿಗೆ ಹೋದದ್ದ ಇಲ್ಲ. ಪುಣ್ಯಾತ್ಮ ದಾನ 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 ಬಹಳಷ್ಟು ದಾನ ಮಾಡುತ್ತಿದ್ದ. ಒಮ್ಮನಿಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಯಾಗವನ್ನು ಮಾಡಬೇಕು. ಆ ಯಾಗದ ನೇಮ ಏನು ಅಂತ ತನಗೋಸ್ಕರವಾಗಿ ಏನೂ ಇಟ್ಕೋಬಾರ್ದು, ಎಲ್ಲವನ್ನೂ ದಾನ ಮಾಡಬೇಕು ಅಂತೇಳಿ 18 ದಿನಗಳ ಪರ್ಯಂತರವಾಗಿ ಶುರುವಾತು ಯಾಗ. ಸಾವಿರ ಬ್ರಾಹ್ಮಣರು, ಸಾವಿರ ಮಂದಿ ಬಂದು ದಿನ ಅವ್ ಬಂಗಾರ ಬೆಳ್ಳಿ ಕೊಡವನ ನೇಮೇನಿತ್ತು ಏನು ಇಟ್ಕೋಬಾರದು. ಮೈಮ್ಯಾಗಿನ ಬಟ್ಟಿ ಬಿಟ್ಟ ಒಂದು ಕಾಳಿರಂಗಿಲ್ಲ, ಭಂಡಾರದಾಗ ಒಂದು ದುಡ್ಡು ಇರಂಗಿಲ್ಲ. ಎಲ್ಲ ತೀರ್ತು, ಯಾಗನೂ ಮುಗೀತು. ಮುಗಿದ ಬಳಿಕ ಇತ್ತು ವಿಶ್ವಾಮಿತ್ರನ ಶಿಷ್ಯ ಬಕೌತ್ಸ ಅಂತ ಹೇಳಿ. ವಿಶ್ವಾಮಿತ್ರ ಹತ್ತಿರ 64 ವಿದ್ಯೆಗಳನ್ನ ಸಂಪಾದನೆ ಮಾಡಿದವ. ಅವಾಗ ಹೋಗೋ ಮುಂದ ವಿಶ್ವಾಮಿತ್ರರನ್ನ ಕೇಳ್ತಾನವ ಕೌತ್ಸ, ನೀವು ಗುರುದಕ್ಷಿಣೆಗೆ ಏನ್ ಕೊಡಬೇಕು? ಏನ್ ಬ್ಯಾಡ ಹೋಗಪ್ಪ ಅಂದ್ರವ್ರು. ಇಲ್ರಪ್ಪ, ಗುರುದಕ್ಷಿಣೆ ಕೊಡದ ಹೋದ್ರೆ ನೀವು ಕೊಟ್ಟದ ವಿದ್ಯೆ ಸಾರ್ಥಕ ಆಗುವುದಿಲ್ಲ. ಅದಕ್ಕೆ ಏನ್ ಕೊಡಬೇಕು ಅಂತಂದಾಗ ಶೆಟ್ಟಿನ ಸ್ವಾಮಿ ಏನಂದವ? ಸ್ವಾಮಿ ಅಂದಾರೆ, ಬ್ಯಾಡಂದ್ರೂ ಕೂಡ ಕೊಡ್ತೀನಿ ಅಂತೀಯಲ್ಲ, ನನ್ನಿಂದ 64 ವಿದ್ಯೆಗಳನ್ನು ಕಲ್ಕೊಂಡದೇ ಅಂದ ಬಳಿಕ 64 ಕೋಟಿ ಬಂಗಾರದ ನಾಣ್ಯಗಳನ್ನು ತಗೊಂಡು ಬಾ ಅಂದವ. ಅವನು ಹೂ ಅಂದ. ಏನೇನ ನಮ್ಮ ಭಾರತೀಯರಂದ್ರೆ ಸಾಮಾನ್ಯ ಇಲ್ಲಪ್ಪ. ಅವ್ ಯಾಕೆ ಹೂ ಅಂದ ಅಂದ್ರೆ ಆ ರಘುರಾಜನ ನೆನಪಾದವನು. ರಘುರಾಜನ ಹತ್ತಿರ ಹೋಗಿ ಬೇಡಿ ತಂದು ಇವ್ರಿಗೆ ಗುರುದಕ್ಷಿಣೆ ಕೊಡ್ಬೇಕಂತೇಳಿ ರಘುರಾಜನ ಅರಮನೆಗೆ ಬಂದಾಗ ಮಹಾತ್ಮ ಒಬ್ಬ ಬ್ರಾಹ್ಮಣ ವಿದ್ವಾಂಸ ಬಂದಾನ ಅಂತ ತಿಳ್ಕೊಂಡು ರಾಜ ಮಹಾತ್ಮರಿಗೆ ಕಾಲಿಗೆ ನೀರು ಹಾಕ್ಬೇಕಲ್ಲ, ಮಣ್ಣಿನ ಗಡಿಯಾಗ ನೀರು ತಂದು ಹಾಕಾಕ್ ಹೈತದ. ಆ ಮಣ್ಣಿನ ಗಡಿಗೆ ನೋಡಿ ಕೌತ್ಸ ಅಂದ, ಮಹಾರಾಜ್ರ ನಾ ಹೊಕ್ಕನ್ರಿ ಅಂದವ. ಯಾಕೆ ಹೊಕ್ಕಿ ಅಂದ್ರ ಅವರು, ಈ ಮಣ್ಣಿನ ಗಡಿಗೆ ಹೇಳ್ತದ್ರಿ ನನಗ ಅಂದವ. ಮಹಾತ್ಮರ ಪಾದಕ್ಕೆ ನೀರು ಹಾಕ್ಬೇಕಾಗಿತ್ತು ಅಂತಂದ್ರೆ ಮಹಾರಾಜರು ಬಂಗಾರದ ತಂಬಿಯೊಳಗೆ ತಂದು ನೀರು ಹಾಕ್ತಿದ್ರು. ಮಣ್ಣಿನ ಗಡಿಗೆ ತಂದಿ ಅಂದ ಬಳಿಕ ನನ್ನ ಕೆಲಸ ಆಗೋದಿಲ್ಲ, ನಾ ಹೋಗ್ತೇನೆ. ಅಲ್ಲ, ಏನಾರ ನಿನ್ನ ಕೆಲಸ, ಏನೇನು ಬೇಡಿಕೆ? ಏನು ನನ್ನ ಬೇಡಿಕೆ ಬಹಳ ದೊಡ್ಡದ. ಏನದು? ನಮ್ಮ ಗುರುಗಳಿಂದ 64 ವಿದ್ಯೆಗಳನ್ನು ಸಂಪಾದನೆ ಮಾಡೀನಿ, 64 ಬಂಗಾರದ ನಾಣ್ಯಗಳನ್ನು 44 ಕೋಟಿ ಬಂಗಾರ ನಾಣ್ಯ ತಂದು ಕೊಡಂದಾರೆ. ಅಲ್ಲ, ಒಳಗ ಅರಮನೆಯಾಗ ಏನೂ ಇಲ್ಲ. ರಾಜ ಅಂತಾನ, ನನ್ನ ಅರಮನೆಗೆ ಬಂದವ್ರು ಬರಗೇಲು ಹೋಗಂಗಿಲ್ಲ ಅಂದವ. ಕೌಶಂದ ಮತ್ತೆ ಎಲ್ಲಿದು ಕೊಡ್ತೀನಿ ನೀನು ಅಂದ. ಅಲ್ಲ, ಇವತ್ತೊಂದು ದಿವಸ ನನಗೆ ಅವಕಾಶ ಕೊಡು ಅಂದ ರಾಜ ರಘುರಾಜ. ಆಗ್ಲಿ ಅಂತಂದ ಒಂದು ಗುಡಿಸಲ್ದಾಗ ಅವ ವಸ್ತಿ ಮಾಡಿದ. ಇವ ಅರಮನೆಯಾಗ ಮಕ್ಕೊಂಡ, ನಿದ್ದೆ ಹತ್ತು ಅಂದ. ಹಂಗಾರ ಮಾಡಿ ಕೊಡೋದ್ರಿ, ಕೊಡಲೇಬೇಕು. ಇವ ಯೋಗ್ಯದಾನ, ಸತ್ಪಾತ್ರದ ದಾನಮ್ಮ ಅಂದಾರಲ್ಲ. ಇವ ವಿದ್ಯಾವಂತದಾನ, ಬ್ರಹ್ಮಚಾರಿಯ ದಾನ, ಕೊಡಲಾಕ ಬಹಳ ಯೋಗ್ಯದಾನ. ನನಗೆ ಮತ್ತೆ ಬಂದವ್ರ ಬರೆಯಿಂದ ಕಳಿಸಿದ್ದ ಅಲ್ಲ. ಏನ್ ಮಾಡ್ಬೇಕು ಅಂತ ಚಿಂತೆ ಮಾಡುವಾಗ ಒಂದು ವಿಚಾರ ಬಂತ ರಾಜ ಅಂತೇಳಿ. ಏನ್ ಬಂತ? ಮಂತ್ರಿನಿ ಕರೆದ. ಮಂತ್ರಿ, ಏನು ರಥದೊಳಗೆ ಶಸ್ತ್ರಗಳನ್ನ
ಹಾಕು ಯುದ್ಧಕ್ಕೆ ಹೋಗುದದ. ರಾಜರ ನೇಮದ ಯುದ್ಧ ಮಾಡಿ ತಂದು ಅದನ್ನ ದಾನಕ್ಕೆ ಉಪಯೋಗ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಕ್ಷತ್ರಿಯ ಧರ್ಮ ಇದು. ಆ ಒಂದ ಆಗಲಿ ಅಂದವ. ಆ ಶಸ್ತ್ರಾಸ್ತ್ರಗಳನ್ನ ರಥದೊಳಗೆ ಹೇರಿದ. ಮಂತ್ರಕ್ಕೆ ಅದ ಯಾರ ಕಡೆ ಹೋಗುದು ಯುದ್ಧಕ್ಕ? ಇಡೀ ಜಗತ್ತಿನ ಸಂಪತ್ತಿನ ಒಡೆಯ ಕುಬೇರ. ಆ ಕುಬೇರನ ಯುದ್ಧ ಮಾಡಿ ಅವನು ಸೋಲಿಸಿ ಅಲ್ಲಿ ಬಂಗಾರ ತಂದು ಇವನಿಗೆ ದಾನ ಕೊಡಬೇಕು. ನೋಡ್ರಿ ಏನು ಮಾತು, ಕೊಡಬೇಕು ಅನ್ನುವಂತಹ ಈ ಒಂದು ಏನ್ರಿ ಈ ಇಚ್ಛೆಗೆ ಎಷ್ಟು ಬಲವತ್ತರ ಇತ್ತು ರಾಜರದ್ದಕ್ಕೆ. ರಥದಾಗ ಹೇಳಿದ ಕುಬೇರ್ ಗೊತ್ತಾತಂತದು. ಓಹೋ, ರಘುರಾಜ ನನ್ನ ಮ್ಯಾಗ ಯುದ್ಧ ಮಾಡಕ್ ಬರ್ತಾನೆ. ಇವು ಸಾಮಾನ್ಯ ಪರಾಕ್ರಮಿ ಅಲ್ಲ. ಅವನು ಕೂಡ ಯುದ್ಧ ಮಾಡಿದವ್ರ ಸೋತ ಹೋಗ್ಯಾರ, ಯಾರು ಗೆದ್ದಿಲ್ಲ. ನಾಳೆ ಅವ ನನ್ನ ಮೇಲೆ ಯುದ್ಧಕ್ಕೆ ಬಂದ ಅಂದ್ರ ನಾ ಸೋತ ಅಪಮಾನ ಆಗ್ತಾ ಇದ್ದೆ. ಸೋತ ಸೋಲತ್ತೇನ ಗ್ಯಾರಂಟಿ. ಆದ್ರೆ ಏನ್ ಮಾಡ್ಬೇಕು? ಅವ ಯಾಕೆ ಬರ್ಬೇಕಂತ ಯುದ್ಧಕ್ಕ? ಆವಾಗ ಗುಪ್ತಚಾರಿಂದ ಗೊತ್ತಾದ 64 ಕೋಟಿ ಬಂಗಾರವನ್ನ ನಾಣ್ಯಗಳನ್ನು ಬೀಳಕ್ ಬಂದಾನೆ. ನಿನ್ನ ಕೂಡ ಯುದ್ಧ ಮಾಡಿ ನಿನ್ನ ಸೋಲಿಸಿ ಬಂಗಾರವನ್ನು ಒಯ್ದು ಅವಾಗ ದಾನ ಕೊಡ್ಬೇಕಾಗ. ಓ ಹೀಗೇನನ್ನು ಕುಬೇರ್ ವಿಚಾರ ಮಾಡಿದ. ಅವ ಬಂದು ನಾನು ಸೋಲಿಸಿ ಅಪಮಾನ ಮಾಡೋದಕ್ಕಿಂತಲೂ ಅವನಿಗೆ ಇಲ್ಲಿ ಬರದಂಗ್ ಮಾಡ್ಬೇಕು. ಏನ್ ಮಾಡ್ಬೇಕು? ಬೆಳಗಾಗೋದ್ರೊಳಗಾಗೇನೆ ಆ ರಾಜ್ಯದ ತುಂಬ ಬಂಗಾರದ ನಾಣ್ಯಗಳ ಮಳೆಯೇ ಸುರಿತಂತ. ಮಳೆ ಏನ್ ಅನ್ಸವಲ್ಲ ನಿಮಗೆ? ಈ ಹೆಣದ ಮುಂದೆ ಹೇಳುದು ಚಲೋ, ನಿಮ್ ಮುಂದೆ ಹೇಳುದು ನನಗೇನ ಏನ್ ಅನ್ಸೋದಿಲ್ಲ ನಿಮಗ? ಸಮಾಧಿ ಒಳಗದ್ರಿ ಆಯ್ತಾಯ್ತು, ಭಾಳ ಚಲೋ. ಮಂದಿ ಬಾಗಿಲ ತೆಗೆದು ನೋಡ್ತಾರ, ಬಂಗಾರದ ನಾಣ್ಯಗಳು ಬಿದ್ದ ಎಲ್ಲ ಕಡೆ. ಅವಾಗ ಅವ್ನು ಕರ್ಕೊಂಡ್ ಬಂದ ಕೌಶಲ್ಯನ ತಗೋ, ಇದೆಲ್ಲ ನಿನ್ನಿಂದ ಬಂದದ. ಇದೆಲ್ಲ ಕೌಶಲ್ಯ ನನಗೆ 64 ಕೋಟಿ ಹೊರತಾಗಿ ಬರ್ತಂದ ಪೈಸಾ ಬೇಡ. ಎಲ್ಲ ನಿಂದ ತಗೋತಾನೆ, ನನಗೆ ಅಷ್ಟೇ ಬೇಕು ತಗೋತಾನೆ. ಆವಾಗ ಮಂತ್ರಿ ಹೇಳ್ದ, ನೋಡ್ರಿ ಅವ್ರು ಎಷ್ಟು ಬೇಕಷ್ಟು ತಗೋರಿ, ಓದಿದ್ರೆ ಮತ್ತೆ ದಾನ ಮಾಡೋಣ. ಎನಿಸಿಕೊಂಡ 64 ಕೋಟಿ ತಗೊಂಡ ಹೋಗೋ ಮುಂದ ಒಂದು ನೇಮ್ ಅದ. ಈ ದಾನ ಮಾಡಿದ ಅವರಿಗೆ ದಾನ ತಗೊಂಡವ್ ತಮ್ಮ ಪುಣ್ಯದ ಒಂದು ಅಂಶವನ್ನು ಕೊಡಬೇಕು ಅಂತ ನೇಮ್ ಅದ. ಅವ್ರು ಪುಣ್ಯವಂತರಿದ್ರ. ಅವನ್ ತಪಸ್ವಿ ಇದ್ದ. ಕೌಶಲ್ ಸಾಮಾನ್ಯ ಇದ್ದಿದ್ದಿಲ್ಲ. 25 ವರ್ಷ ಪರ್ಯಂತರವಾಗಿ ಏನ್ರಿ ಬ್ರಹ್ಮಚರ್ಯವನ್ನು ಕಾಯ್ದುಕೊಂಡು ಗುರುಸೇವೆಯನ್ನ ಮಾಡಿ ಸಾಕಷ್ಟು ತಪಸ್ಸನ್ನ ಪುಣ್ಯವನ್ನು ಸಂಪಾದನೆ ಮಾಡಿದ್ದ. ಆವಾಗ ಮಹಾರಾಜರಿಗೆ ಹೇಳ್ತಾ ಇದ್ದಾನೆ ಕೌಶ, ಮಹಾರಾಜ ನನ್ನ ಅಪೇಕ್ಷೆನ ನೀ ತೀರಿಸಿದೆ ಅಂದ ಬಳಿಕ ನಾ ಹಂಗ ಹೋಗುದಿಲ್ಲ. ನನ್ನ ಪುಣ್ಯದೊಳಗಿಂದ ಒಂದು ಅಂಶವನ್ನು ಕೊಡ್ತೀನಿ. ನಿನ್ನ ವಂಶದೊಳಗ ಶ್ರೀಹರಿ ರಾಮನಾಗಿ ಜನಶಿಲಿ ಅಂತ ಆಶೀರ್ವಾದ ಮಾಡಿದ. ಅದೇ ವಂಶದೊಳಗ ಶ್ರೀರಾಮಚಂದ್ರ ಹುಟ್ಟಿ ಬಂದಾನೆ. ಕಾರಣ ಏನು ಅಂತ ಕೇಳಿದ್ರೆ, ಕೊಟ್ಟಿರ್ತಕ್ಕಂಥ ದಾನ ಅದು ಕೊಡಬೇಕನ್ನೋದು ಬಂತಂದ್ರೆ ಮುಗಿದ ಮತ್ತೇನಿಲ್ಲ. ನೋಡಿ, ಏನು 1 ಲಕ್ಷ ಕೊಟ್ಟಾರ, 2 ಲಕ್ಷ ಕೊಟ್ಟಾರ, 6 ಲಕ್ಷ ಕೊಟ್ಟಾರ ಪುಣ್ಯಾತ್ಮರೇ. ಇದು ನಿಜವಾಗಿನೂ ಕೂಡ ಸಿದ್ಧಾರೂಢ ನಿಮ್ಮ ಅದನ್ನ ಇಟ್ಕೊಳ್ಳೋದಿಲ್ಲ. ಅಪ್ಪವ್ರು ಹೇಳಿರಲ್ಲ, ಮನುಷ್ಯ ಮುಳುಗಿಸೋದಿಲ್ಲ, ಸಿದ್ಧಾರೂಢ ಎಂದರೆ ಮುಳುಗಿಸ್ತಾನಪ್ಪ. ನಿಮ್ಮ ದಾನಕ್ಕ ಸಿದ್ಧಾರೂಢ ಏನ್ ಮಾಡ್ತಾನ ಅಂತ ಕೇಳಿದರೆ ನಿನ್ನೆ ಊರಿನ ಹೆಸರೇ ಬದಲು ಮಾಡ್ತಾ ಇದ್ದಾನೆ. ಊರಿನ ಹೆಸರೇ ಮಾಡ್ತಾ ಇದ್ದ. ಇವತ್ತಿನಿಂದ ಶರಣಾಳ ಅಂದ್ರೆ ಏನದು? ಸಿದ್ಧಾರೂಢ ಶರಣಾಳ ಅಲ್ರಿ. ಅಂಥ ಭಕ್ತಿ ಇದ್ದ ನೀವೆಲ್ಲ ಮಾಡಿದ್ದೀರಿ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ನೀವು ಸಗುಣವಾಗಿ ಮಾಡ್ರಿ, ನೀವು
ಹಂಗರೆ ದಾನ ಮಾಡ್ರಿ. ಮೊದಲು ದಾನ ಮಾಡ್ದನ್ನ ಕಲಿಯೋಣ. ಕಾಮನೆಂದರೆ ಮಾಡ್ರಿ, ನಿಷ್ಕಾಮನೆಂದರೆ ಮಾಡ್ರಿ. ಮೊದಲ ಕೈಗೆ ಕೊಡುದು. ಭಿಕ್ಷಕ್ ಬಂದಿರತ್ತ ರಾಮದಾಸರು, ಭಿಕ್ಷಾಂದೇಹಿ ಅಂದಿರತ್ತ. ಆಕೆ ಅಂದಳು, ನಮ್ದಕ್ಕೇನಿಲ್ಲ ಸ್ವಾಮಿ, ನಾನು ನೀಡುದಿಲ್ಲ, ಏನಿಲ್ಲ, ನಾನು ನೀಡುದಿಲ್ಲ. ನಾವಂದ, ನೀ ಬಿಡುವ, ಮನ್ಯಾಗಿಂದ ರೊಟ್ಟಿ ಗಿಟ್ಟಿ ಬೇಡ, ನೀ ಈ ನೆಲ್ಲಾಗಿಂದ ಒಂದು ಬಗಸಿ ಮಣ್ಣಲ್ಲಿ ಹಾಕೋಣ ಜೋಡಿಯಾಗ ಅಂದ. ಅಯ್ಯ ಸ್ವಾಮಿ, ಹಿಂಗ್ಯಾಕ್ತಾರ? ಮಣ್ಣು ಹಾಕತಿ. ಮಣ್ಣು ಯಾಕೆ ಹಾಕತ್ತನಂದ್ರ ನಿನ್ನ ಕೈಗೆ ಕೊಡು ರೂಢಿ ಬೀಳಲಿ ಅಂತ ಮಣ್ಣು ಹಾಕಂದನ್ ತಂಗಿ ಅಂತ ಹಾಕ ಸಾಷ್ಟಾಂಗ ನಮಸ್ಕಾರ ಹಾಕಿ ಹೋಗಿ ಪ್ರಸಾದ ಮಾಡಿಸಿದಲ್ಲ ಅಂತ. ಕಾರಣ ಏನು ಅಂತ ಕೊಡುವ ರೂಢಿ ಅನ್ನುವಂಥದ್ದು ಶಿರನಾಳ ಗ್ರಾಮದಾಗ ಸಂಕಲ್ಪ ಮಾಡಿದಿರಿ. ಬಹಳ ಪ್ರಯತ್ನ ಮಾಡಿದಿರಿ. ಇವತ್ತ ಆ ಸುಂದರವಾಗಿರ್ತಕ್ಕಂಥ ಆ ವಿದ್ಯಾ ಮಂದಿರ ಅಪ್ಪನ ಬಂದು ಕುಂತಾನ. ನಾಳೆ ದಿವಸ ಈ ಮೂರ್ತಿ ಪ್ರತಿಷ್ಠಾಪನೆಗೆ ಮಹಾತ್ಮರ ಇನ್ನೂ ಬರ್ತಾ ಇದ್ದಾರೆ. ಪುಣ್ಯಾತ್ಮರೇ, ಜಗದ್ಗುರು ಸಿದ್ಧಾರೂಢ ನಿಮ್ಮೆಲ್ಲರಿಗೆ ಯಾರ್ಯಾರು ಕೊಟ್ಟಿರಿ, ಯಾರ್ಯಾರು ಸೇವಾ ಮಾಡಿದಿರಿ, ಅದಕ್ಕೆ ಸಂಪೂರ್ಣ ನಿಮಗ ಪ್ರತಿಫಲವನ್ನು ಕೊಡ್ಲಿ ಅಂತೇಳಿ ಹಾರೈಸಿ ವಾಗ್ರೂಪಾದ ಶಿವ ಪುಷ್ಪಗಳನ್ನ ಸದ್ಗುರುಗಳ ಚರಣಾರ ಸಮರ್ಪಿಸುತ್ತೇನೆ. ದಾನ ಅಂದ್ರೆ ಪದ ಕೊಡುವುದು. ಎಡಗೈಯಿಂದ ಬಲಗೈಯಿಂದ ಹೋಗುವಾಗ ಬರುವಾಗ ಬರೋಬ್ರಿ. ಹೋಗುವಾಗ ಬರುವಾಗ ಕುಂಡ್ರುವಾಗ ಊಟ ಮಾಡುವ ಸಮಯದೊಳಗ ಏನ್ ಮಾಡ್ಬೇಕು ಅದು ಯಾವ ದಾನ ಅನ್ನುವಂಥದ್ದು ನಿಮ್ಮಲ್ಲಿ ಇದ್ದಷ್ಟು ಏನು ಪದ ಕೊಡಬೇಕು ಅಂತ ಕೊಟ್ಟು ಏನಾಕತ್ತಪ್ಪ ಅಂತಂದ್ರೆ ಹೆತ್ತ ಬರ್ತದ ಅಂತ ಈ ಪ್ರಕಾರವಾಗಿ ಇಲ್ಲಿವರೆಗೆ ಮಹಾತ್ಮರು ಉಪದೇಶ ಮಾಡುವಂತವ್ರಾಗಿದ್ದಾರೆ. ಪಾಂಡವರ ಏನು ಮಾಡಿದ್ರು ಅಂತ ಕೇಳಿದ್ರೆ ಅವರ ಘೋರವಾಗಿರ್ತಕ್ಕಂಥ ಯುದ್ಧವನ್ನು ಮಾಡಿದರು. ಅವಾಗ ಭಗವಂತನ ಕುರಿತು ಹೇಳಿದ್ರು, ಹೇ ಭಗವಂತ, ಮತ್ತು ಯಜ್ಞ ಮಾಡ್ಬೇಕಂತೇಳಿ ಮಾಡಿವು. ಅರಮನೆ ಒಳಗೆ ಒಂದು ಒಡಕ ಕವಡಿನೂ ಕೂಡ ಇಲ್ಲ, ಮತ್ತೆ ಹೆಂಗ್ ಮಾಡಬೇಕು ಅಂತೇಳಿ ಈ ಪ್ರಕಾರವಾಗಿ ಈ ಕೃಷ್ಣ ಪರಮಾತ್ಮನ ಕೇಳಿದರು. ಬಹಳ ಕರುಣಾಮೂರ್ತಿಗಳವರು ಕೃಷ್ಣ ಪರಮಾತ್ಮ. ಅಂದ್ರೆ ಪಾಂಡವರಂದ್ರೆ ಕೃಷ್ಣ, ಕೃಷ್ಣ ಅಂದ್ರೆ ಪಾಂಡವರು ಅಂತ. ಕೃಷ್ಣ ಅಂದ್ರೆ ಪರಿಪೂರ್ಣವಾದ ಪರಬ್ರಹ್ಮ ವಸ್ತು. ಕೃಷ್ಣ ಅಂದ್ರೆ ಏನೋ ತಿಳ್ಕೊಂಡ್ರಿ ನೀವು, ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪವೇ ಕೃಷ್ಣ ಪರಮಾತ್ಮ ಅಂತ. ಗ್ರಹ ಅಂದ್ರೆ ಸತ್ತು, ನ ಅಂದ್ರೆ ಆನಂದ. ಎರಡು ಸಂಧಿಯಲ್ಲಿ ಇರುವಂತಹದ್ದಕ್ಕ ಚಿತ್ತು ಅಂತಾನ. ಇಂಥ ಯಾವ ಸತ್ತು ಚಿತ್ತು ಆನಂದ ರೂಪವಾಗಿರ್ತಕ್ಕಂಥ ಪರಿಪೂರ್ಣವಾದ ಯಾವ ಪರಬ್ರಹ್ಮ ಸ್ವರೂಪವೇ ಕೃಷ್ಣ ಪರಮಾತ್ಮ ಅಂತೇಳಿ ಏನು ಅಂತ ಹೇಳಿದ್ರೆ ತತ್ವಾನುಸಂಧಾನ ನಡೆದತ್ತ ಹುಬ್ಬಳ್ಳಿ ಒಳಗ ಅಗೋಳಿ ವಿಷಯವನ್ನು ಅವರ ಅಮೃತವಾಣಿಯಿಂದ ಹೇಳುವಂತವ್ರು. ಅದು ಜಗದ್ಗುರು ಹರಡುವತಿ ಶಿವಪುತ್ರ ಕೋಳಿ ಹೇಳುವಂತವ್ರು. ಅದಕ್ಕಾಗಿ ಈ ಪ್ರಕಾರವಾಗಿ ಏನು ಅಂತ ಹೇಳಿದ್ರೆ ದಾನ ಮಾಡಬೇಕು ಅಂತ. ಒಂದು ಸಮಯದೊಳಗೆ ಕುಬೇರ ನವಣಿ ರಾಶಿ ಮಾಡಿದ್ದ. ಒಂದು ಕೋಟಿ ಚೀಲ ಆಗಿತ್ತು ನವಣಿ. ಮಠ ಶ್ರೀಮಂತ ಅವನಿಗೆ ಏನು ಬರ್ತಿ. ಅವಾಗ ಏನಾಗಿತ್ತು ಅಂದ್ರ ಚೀಲ ಹರಿದು ಹೊಲದಿಂದ ಏನಪ್ಪರ ಊರುವರೆಗೆ ಅವ ಏನ್ ಮಾಡಿದ್ವು ಅಂದ್ರೆ ಅಷ್ಟು ಬಿದ್ದು ಬಿಟ್ಟು ನವಣಿ ಬಿದ್ದು ಕೂಡಲೇ ಅವಾಗ ಏನ್ ಮಾಡಿದ ಅಂತೇಳಿ ಆಳ ಹಚ್ಚಿದ ಕುಂಬರಕ್ಕ. ಅವನು ಕೂಡ ಏನ್ ಮಾಡಿದ ಅಂತ ಹೇಳಿದ್ರ ಆತ ಕಚ್ಚಿತ್ತು, ಕಣ್ಣಿಟ್ಟು ಕಳಿಸಬೇಕು. ಕಳಿಸಿತ್ತು ಏನಪ್ಪ ಅದ್ರ ಏನು ಅಂದ್ರೆ ಕೆಡಿಸಬಾರದು ಅಂತ ಎಲ್ಲ ಕಣ್ಣಿಟ್ಟು ಆರಿಸ್ತದ. ಅವಾಗ ಕೃಷ್ಣ ಪರಮಾತ್ಮ ಮತ್ತು ಅರ್ಜುನ ಇಬ್ರು ಕೂಡೇ ಹೊಂಟಿದ್ರು. ಹೊಂಟಾಗ ಇವ್ರು ಯಾರು ಹಿಂಗ ಆಡ್ತಾವ್ರು. ಕುಬೇರ ಯಾಕೆ ಆರಿಸ್ತಾನ, ಕಾಳು ಬಿದ್ದಾವ ಹಾಕೊಳಕತ್ಯ ಅಲ್ರಿ. ಪಕ್ಷಿಗಳು ತಿಂತಾ ಇದ್ದಾವ, ಇಟ್ಟು ಕೂಡ ಅವನು ಜೀರ್ತಾನಲ್ಲ, ಏನಿದೆ ಎಷ್ಟು ಜೀರ್ತಾನ ಅಂತೇಳಿ ಅರ್ಜುನ ಅಂದ.
ಅವಾಗ ಈಗ ನಿನ್ನ ಗುಟ್ಟಾಗಲಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿಬಿಟ್ಟ. ಮುಂದೆ ಏನಾಯ್ತು ಅಂತೀರ, ದೊಡ್ಡ ಯಜ್ಞ ಮಾಡಬೇಕು ಅಂತೇಳಿ ಪಾಂಡವರು ಸಂಕಲ್ಪ ಮಾಡಿದ್ರು. ಸಂಕಲ್ಪ ಮಾಡಿದ ಸಮಯದೊಳಗ ಕೃಷ್ಣನ ಕೇಳ್ತಾರೆ, ಹೇ ಭಗವಂತ, ಮನೆ ಒಳಗೆ ಒಂದು ಕವಡಿನೂ ಕೂಡ ಇಲ್ಲ, ಮತ್ತೆ ಯಜ್ಞ ಹೆಂಗ್ ಮಾಡುದು ಅಂತೇಳಿ ಈ ಪ್ರಕಾರವಾಗಿ ಕೇಳಿದಾಗ ಅವಾಗ ಏನಾಯ್ತು ಅಂತೀರ, ಇಲ್ಲಪ್ಪ ಪರಮಾತ್ಮನ ಗೆಳೆಯ ಪರಮಾತ್ಮ ತಿರುಗ ತಿಳಿದುಂಡು ಸಕಲ ಲೋಕವನ್ನಾಡಿದ ಗರ್ವ ನಿಜಾನರ ದೇವ ಪರಮಾತ್ಮ ಕೈಲಾಸಪತಿ ಪರಮಾತ್ಮ ತಿರುಕ ದಿವಸ 3 ಮಣಿ ಹೋಗಿ ತಗೊಂಡು ಬಂದಾಗ ಅವನ ಊಟ ಅವ್ವಾರ ಕೈಯಾಗ ಕೊಡ ಯಾರು ಪರಮಾತ್ಮನು ಅಂತವ. ಎಂತ ಯಾವ ತಿರುಕ 3 ಲೋಕವನ್ನು ಆಳಿದ ಅಂತ ತಿಳಿದುಂಡು ಸಕಲ ಲೋಕವನ್ನು ಆಳಿದ ಗರ್ವನೇ ಜಾಣರ ದೇವ. ಎಂತ ಯಾವ ಗೌರವ ಸ್ಥಿತಿಯನ್ನು ತಕ್ಕಂಥದ್ದು ಭಗವಂತನಿಗೆ ಬಂದರ ಅದಕ್ಕಾಗಿ ಈ ಪ್ರಕಾರವಾಗಿ ಅಂತ ಇದ್ದರು. ತಿರುಕನಿಲ್ಲದ ಊರು ನರಕವಾಜನ ವಕ್ಕೋತ. ಯಾವ ಊರಾಗ ತಿರುಕರು ಇರುವುದಲ್ಲ ಆ ಊರನ್ನುವಂಥದ್ದು ನರಕದೊಳಗೆ ಹಾಕಬೇಕು ಅಂತ ಈ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ. ತಿರುಕಂದ್ರೆ ಕೈಲಾಸಪತಿ ಪರಮಾತ್ಮನ ಬೇಡಲಿಕ್ಕೆ ಬಂದಿರ್ತಾ ಇದ್ದಾನೆ. ಆ ಸಮಯದೊಳಗ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಪ್ಪ ಕುಬೇರ ಬಹಳ ಶ್ರೀಮಂತ, ಪರಮಾತ್ಮನ ಗೆಳೆಯವ, ಅದಕ್ಕಾಗಿ ಅವನು ಕೊಡ್ತಾ ಇದ್ದಾನ, ಹೋಗಿ ತಗೊಂಬರಿ ಅಂದ್ಕೊಳ್ಳಿ. ಏ ಭಗವಂತ ಅವೇನು ಕೊಡ್ತಾನ, ಕಣ್ಣಾಗ ಕಣ್ಣಿಟ್ಟು ಏನು ಅಂದ್ರೆ ಸಣ್ಣ ಕಾಳ ಅವನೇ ಯಾರ್ತಾಕತ್ಯಾನ ಅಂತ ತಿಳಿದ್ಕೊಳ್ಳಿ. ಇಲ್ಲಿ ಹೋಗುದಿಲ್ಲ, ಏನು ಕೊಡ್ತಾಕತ್ತ ಅಂತ ತಿಳ್ಕೊಂಡು ಅರ್ಜುನ ಭೀಮ ಇಬ್ಬರು ಕೂಡಿ ಆದ್ರು. ಹೋಗ್ಬಡ್ದ ಏನಪ್ಪದ ಯಾವ ಕುಬೇರರು ಅಲ್ಲಿ ಅವ್ರ ಮನಿ ಒಳಗೆ ಅರಮನೆ ಒಳಗೆ ಇದ್ದಿದ್ದಿಲ್ಲ. ಅವ್ರು ಅದೇ ಕಡೆ ಏನಪ್ಪಂದ್ರ ನ್ಯಾಯಕ್ಕೆ ಕರ್ಕೊಂಡು ಹೋಗಿದ್ರು ಅವ್ರನ್ನ. ಅದು ನ್ಯಾಯ ಮುಗಿಬೇಕಾಗಿತ್ತು. ಆ ಸಮಯದೊಳಗ ಏನಪ್ಪದ ಯಾವ ಅರ್ಜುನ ಭೀಮ ಇಬ್ಬರು ಕೂಡಿ ಆದ್ರು. ಹೆಂಗ್ರಿಯಪ್ಪ ಮತ್ತೆ ಯಜ್ಞ ಮಾಡ್ಬೇಕಂತೇಳಿ ಮಾಡಿವು, ಮತ್ತ ತಮ್ಮಗ ಏನು ಅಂದ್ರ ಧನಸಾಯಿ ಮಾಡುವ ಅಂತೇಳಿ ಕೇಳಾಕ್ ಬಂದು ಅಂತೇಳಿ ಇಬ್ರು ಕೈ ಮುಗಿದ್ರು. ಕೈ ಮುಗಿದ್ಕೊಳ್ಳಿ ಹಿಂಗ ಬಹಳ ಸಂತೋಷ ಆಯ್ತು ಅಂತ ತಿಳ್ಕೊಂಡು ಏನು ಅಂತೀರ, ಅದು ಸಾಮಾನ್ಯ ಸಾಕಷ್ಟು ಯಾವ ದ್ರವ್ಯ ಹೀಲಿ ಕೈ ತಗೊಂಡಿರ್ತೀವಿ ಮಗನ, ನಿಮಗೆ ಎಷ್ಟು ಬೇಕು ನೋಡ್ರು ತುಂಬಿಕೊಂಡು ಹೋಗಿ. ನಾ ಏನು ಬರುದಿಲ್ಲ ಅಲ್ಲಿ 10 ರೂಪಾಯಿ ಕೊಡಬೇಕಾದ್ರೆ ಎಷ್ಟು ಕಷ್ಟ ಕತ್ತಿ ಚೇಂಜಿ ಕೊಡುದಿಲ್ಲ. ಹೀಲಿ ಕೈನ ಕೈಯಾಗಿ ಕೊಟ್ಟು ಬಿಟ್ಟು ಅವಾಗ ಅವ್ರು ಅಂದ್ರೆ ಏನ್ರಿ ಆಶ್ಚರ್ಯ, ಮತ್ತೆ ನೀವು ಬರುದವ್ರು ನಾವ್ ಹೆಂಗ್ ಒಳಗೆ ಹೋಗ್ಬೇಕು ಅಂದ್ಕೊಂಡು, ಇಲ್ಲಪ್ಪ ನೀವು ಪಾಂಡವ್ರಂದ್ರೆ ಸತ್ಯವಂತರು ನೀವು, ಅದಕ್ಕಾಗಿ ನಿಮ್ ಕೈಯಾಗ ಕೊಟ್ಟು ನೀವು ತಗೊಂಡು ಹೋಗ್ರಿ ಅಂದ ಕೂಡಲೇ ಎಷ್ಟೆಷ್ಟು ಅವ್ರ ತಗೊಂಡಿದ್ರು ಅಷ್ಟು ಎಲ್ಲ ಬರೋಬ್ಬರಿ ಅದು ಹೆಸರು ಹಚ್ಚಿ ಎಷ್ಟು ತಂದಿವು ಅಷ್ಟು ತಿಳ್ಕೊಂಡು ಯಜ್ಞ ಮಾಡಿದ್ರು. ಯಜ್ಞ ಮಾಡಿ ಏನ್ ಬರ್ತಿದ್ರ ಯಜ್ಞದೊಳಗ ಎಲ್ಲ ಮಾಂಡ್ಲಿಕ ರಾಜರು ಅನ್ನತಕ್ಕಂಥವ್ರು ಸಹಾಯ ಮಾಡಿದ್ರು. ಮುಂದೆ ಎಲ್ಲ ಯಜ್ಞ ಮಾಡಿ ರೊಕ್ಕ ಉಳಿತಿ, ಎಷ್ಟು ತಂದಿದ್ರು ಅಷ್ಟು ಉಳಿತಿ. ಅವಾಗ ಅದನ್ನ ತಗೊಂಡು ಹೋಗಿ ಕುಬೇರರಿಗೆ ತಗೊಂಡ್ರಪ್ಪ ಅಂತೇಳಿ ಕೊಟ್ರು. ಇಂಥ ಯಾವ ಸ್ಥಾನದಲ್ಲಿ ಹೆಂಗೆ ಯಾರಿರ್ಬೇಕಪ್ಪ ಅಂತ ಹೇಳಿದ್ರೆ ಕುಬೇರನಾಗಿರ್ಬೇಕು ಅಂತ. ಅದಕ್ಕಾಗಿ ಈ ಪ್ರಕಾರವಾಗಿ ಈ ಎಲ್ಲ ಏನು ಅಂತೀರ ಶಿರನಾಳ ಸದ್ಭಕ್ತರು ಜಗದ್ಗುರು ಸಿದ್ದಾರೂಢರ ಮಠದಗೋಸ್ಕರವಾಗಿ ಮೂರ್ತಿ ಪ್ರತಿಷ್ಠಾಪನಾ ಸಲುವಾಗಿ ಮತ್ತೆ ಏನಪ್ಪ ಅಂತೀರ ಆಮೇಲೆ ಕಳಸಾರೋಣ ಇವತ್ತ ಏನಪ್ಪ ಅಂತ ಹೇಳ್ತಿದ್ರ ಮೆರವಣಿಗೆ ಹಬ್ಬಗಳ ಮೂರ್ತಿ ಇಟ್ಟುಕೊಂಡು ಮೆರವಣಿಗೆ ಮಾಡಿಕೊಂಡ ಛತ್ರ ಚಾಮರಾಜಗಳನ್ನು ಹಿಡ್ಕೊಂಡು ಡೊಳ್ಳಿನ ಮೇಲೆ ಬದರಿಯವರು ಏನು ಅಂದ್ರೆ 10,000 ಗಟ್ಟಲೆ ಹೆಣ್ಮಕ್ಳು ತಲೆ ಮೇಲೆ ಕೊಡ ಇಟ್ಟುಕೊಂಡು ಶಿವಾಯ ಅನ್ನುವಂತ ಮಂತ್ರವನ್ನು ಹುಡುಕೊಂತು ಯಾವ ಜಗದ್ಗುರು ಸಿದ್ದಾರೂಢರ ಮಠಕ್ಕ ನೀವು ಬರುವಂತವರಾದ್ರಿ. ಕೈಲಾಸ ಅನ್ನುವಂತ ಎಲ್ಲಿ ಚಂದ್ರ ಈ ಯಾವ ತಿರುನಾಳದೊಳಗ ಕೈಲಾಸ ಅನ್ನುವಂಥದ್ದು ಅದ. ಯಾಕಂದ್ರೆ ಜಗದ್ಗುರು ಸಿದ್ದಾರೂಢ ಸಾಕ್ಷಾತ್ ಯಾವ ಶಿವನ ಸ್ವರೂಪರೇ ಅವರು, ಶಿವನ ಈ ರೂಪದಿಂದ ಬಂದ ಅನ್ನುವಂಥ. ಅವಾಗ ಏನು ಅಂತ ಕೇಳಿದ್ರೆ ಹುಬ್ಬಳ್ಳಿ ಒಳಗ ಸಿದ್ದಾರೂಢಗಳು ಕೆಲವು ಮಂದಿ ಶಿಷ್ಯರನ್ನ ಕರ್ಕೊಂಡು ಗೋಕಲು ಕಡಿ ಹೋದ್ರು. ಅಲ್ಲಿ ಹೋಗಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಹೋಗುವಾಗ ಬುತ್ತಿ ಕಟ್ಕೊಂಡು ಹೋಗಿದ್ರು.
ರೊಟ್ಟಿ ಪಲ್ಯ ಅನ್ನ ಸಾರ ಏನೇನು ಬೇಕು ಎಲ್ಲಾ ಕಟ್ಕೊಂಡು ಹೋಗಿದ್ರು. ಅಲ್ಲೊಂದು ದೊಡ್ಡ ಕಲ್ಲು ಮ್ಯಾಲ ಅದನ್ನೆಲ್ಲ ಸ್ವಚ್ಛ ಮಾಡಿ ಹಾಕಿದ್ರು. ಹಾಕಿ ಯಾವಾಗ ಏನಪ್ಪ ಹತ್ಕೊಳ್ಳೋ ಕುಂತ್ರು, ಇವರು ಸುತ್ತು ಕಡಿ ಕುಂತ್ರು. ಕುಂತಾಗ ಅವಾಗ ಏನಪ್ಪ ಬಹಳ ಪ್ರೀತಿಯಿಂದ ಎಲ್ಲರಿಗೂ ಏನಪ್ಪ ಯಾವ ಜಗದ್ಗುರು ಸಿದ್ದಾವಡ ಹಪ್ಪಳ ಆ ಪ್ರಸಾದ ತಗೊಂಡುಕೊಂಡು ಎಲ್ಲರ ಬಾಯಿ ಒಳಗೆ ಹಾಕಿದ್ರು. ಆಮೇಲೆ ಎಲ್ಲರೂ ಕೂಡಿ ಏನಪ್ಪ ಹಪ್ಪಗಳ ಬಾಯಿ ಒಳಗೆ ಈ ಪ್ರಸಾದವನ್ನ ಹಾಕುವಂತವರಾದ್ರು. ಆ ಸಮಯದೊಳಗ ಒಬ್ಬ ಏನಪ್ಪಾ ಅಂತ ಹೇಳಿದ್ರ ಅವನು ಪುಟ್ಟ ರೋಗ ಹತ್ತಿರತಕ್ಕಂಥವನು, ಮೈ ತುಂಬ ಎಲ್ಲ ಸೋರ್ತತ್ತು ಜೀವ ಒಮ್ಮತ್ತೇಳೇನು ನಾ ಮುಕ್ತಿದ್ರು. ಅವನು ಬಾಂಧೆ ಮಾಡಿ ಬಂದ ಆ ಕಾಡಿ ಸರಿ ಈ ಕಾಡಿ ಸರಿ ಅಂತೇಳಿ ಎಲ್ಲರೂ ಅಂದ್ರು. ಹಂಗಿಲ್ಲಪ್ಪ ಬಂದಾನವ ಅವನು ಭಕ್ತ ಅಂತ ತಿಳ್ಕೊಂಡು ಮುಂದಕ್ಕೆ ಕರೆದು ಕೊಡ್ರಿ ಪ್ರಸಾದ ಅಂತೇಳಿ ಹೇಳಿದ್ರು. ಪ್ರಸಾದವನ್ನ ತೆಗೆದುಕೊಂಡವ. ಯಾವಾಗ ಮೈ ತುಂಬ ಉರುಪ ಅನ್ನತಕ್ಕಂಥದ್ದಿತ್ತು ಅದೆಲ್ಲ ಹೋಗಿ ಏನಪ್ಪ ಅಂದ್ರೆ ಮೊದಲು ಯಾವ ದೇಹ ಅನ್ನುವಂಥ ಜಂಗಿತ್ತು ಹಂಗ ಆಗುವಂಥದ್ದಾಯಿತು. ಇಂಥ ಯಾವ ದಿವ್ಯ ಸ್ಥಿತಿ ಇದು ಯಪ್ಪ ಈ ಕುಟ್ರು ಹೋಗಿ ಅದರಿಂದ ಬರ್ತತಿ. ಇದು ಏನಪ್ಪ ಯಾವ ಪರಸ್ಪರಿ ಗಮನ, ಬೇರೆ ಬೇರೆ ಪಾಪಗಳನ್ನು ಕೊಲ್ಲುವುದು, ಸ್ತ್ರೀ ಹತ್ಯ, ಧನ ಹತ್ಯ, ಹಿಂಗೆಲ್ಲ ಗೋ ಹತ್ಯ ಮಾಡಿದ್ರೆ ಇದು ಬರ್ತಕ್ಕೆ ಅಂತಿದ್ರು. ಆ ಸಮಯದೊಳಗ ಕೈಲಾಸದಲ್ಲಿ ಪಾರ್ವತಿ ಪರಮಾತ್ಮ ಅವರು ಬಂದ್ರು. 30 ಕೋಟಿ ಏನು 3 ಕೋಟಿ ದೇವತೆಗಳೆಲ್ಲ ಬಂದು ಅಲ್ಲಿ ಮ್ಯಾಲ ನಿಂತು ನೋಡ್ತಾ ಇದ್ರು ಇದನ್ನ, ಈ ವೈಭವ ನೋಡು ಸಮಯದೊಳಗ ಪಾರ್ವತಿ ಪರಮಾತ್ಮ ಅವರು ಕೂಡ ವಿಮಾನದ ಮೇಲೆ ಹೊಂಟಿದ್ರು. ಇದೇನಿದು ವಿಚಿತ್ರ, ಎಲ್ಲ 33 ಕೋಟಿ ದೇವತೆಗಳು ಇಲ್ಲಿ ಬಂದಾರ, ಮತ್ತ ಇದು ಏನು ಅಂತ ಹೇಳಿ ಅಂದ್ಕೊಳ್ಳೆ ಇಲ್ಲ ಅದೇ ವಾದಾಗ ಕೂತಾಗೋದು ನಡೆಯಕ್ಕೆ ತಿಳ್ಕೊಂಡು ಅವರು ಹೋಗಿ ನೋಡಿದ್ರು. ಅವಾಗ ಸಿದ್ದಾವಡಪ್ಪಳು ಕುಂತಿದ್ರು. ಈ ಕಲಿಯುಗದೊಳಗ ಅಧರ್ಮ ಅನ್ನುವಂಥದ್ದು ಹೆಚ್ಚಾಗಿ ಧರ್ಮ ಅನ್ನುವಂಥದ್ದು ಅವನಿಗೆ ಬರ್ತದ ಅಂತ ತಿಳ್ಕೊಂಡಾಗಿತ್ತು. ಅವಾಗ ನಾರದ ಮಹರ್ಷಿಗಳು ಅನ್ನುವಂಥವ್ರು ಬಂದು ಹೇಳಿದಾಗ, ನಾನ ಈ ಯಾವ ಜಗದ್ಗುರು ಸಿದ್ದಾವಡ ರೂಪದಿಂದ ಬಂದೀನು ಅಂತೇಳಿ ಈ ಪ್ರಕಾರವಾಗಿ ಪಾರ್ವತಿಗೆ ಪರಮಾತ್ಮ ಹೇಳುವಂಥವನಾದ. ಅಂದಾಗ ಏನು ಒಂದು ಕೈಲಾಸಪತಿ ಪರಮಾತ್ಮನ ಈ ಯಾವ ರೂಪದಿಂದ ಜಗದ್ಗುರು ಸಿದ್ದಾವಡ ರೂಪದಿಂದ ಬಂದಾನ. ಅಂದಾಗ ಕೈಲಾಸಪತಿ ಪರಮಾತ್ಮನ ಸಿದ್ದಾವಡ ಏನಪ್ಪದ ಮಠ ಇದು ಏನಾಗಿತ್ತಂತೀರ, ಸಿದ್ದಾರೂಢ ಏನು ಅಂತ ಹೇಳಿದ್ರೆ ಶಿರನಾಳ ಅನ್ನತಕ್ಕಂಥ ಜಗತ್ತಿನ ತುಂಬ ಪ್ರಖ್ಯಾತ ಆಗಿ ಹೋಗ್ತದೆ. ಅದಕ್ಕಾಗಿ ಈ ಪ್ರಕಾರವಾಗಿ ಇದು ಏನು ಅಂತ ಹೇಳಿದ್ರೆ ನಿಮ್ಮ ಮೂಲ ಭಕ್ತಿ ಅನ್ನುವಂಥದ್ದು ಬಹಳದ, ದಾನ ಧರ್ಮ ಮಾಡುವಂಥವ್ರಾಗಿದ್ದೀರಿ. ಮತ್ತಿಲ್ಲಿ ಏನಪ್ಪ ಯಾವ ಜಗದ್ಗುರು ಸಿದ್ದಾವಡ ಪುರಾಣ ಒಂದ ದಿವಸದಾಗ ನೀವು ಮುಗಿಸಿದಿರಿ. ಮತ್ತೆ ಏನಪ್ಪ ಈ ದಿವಸ ಪುರಾಣ ಓದಲೇಬೇಕು. ಜಾಂಕ್ಯಾಳ ಅಂತೇಳಿರ, ಜಾಂಕ್ಯಾಳದೊಳಗ ಚೇರ್ಮನ್ ಅಂತೇಳಿ ಒಬ್ಬರದಾರ. ಅವರು ಲಕ್ಷ್ಮಣ ಚೇರ್ಮನ್. ಅವ್ರ ಮನಿ ಒಳಗ ರಾವಣದ ಒಳಗ ಎಲ್ಲರೂ ಕೆಲವು ಮಂದಿ ಹೆಣ್ಮಕ್ಳು ಅವರು ಏನಪ್ಪದ ಸಂಪೂರ್ಣವಾಗಿ ಸಿದ್ದಾವಡ ಪುರಾಣ ಪಾರಾಯಣ ಮಾಡ್ತಾರೆ. ಕೆಲವರು 10, ಕೆಲವರು 25, ಕೆಲವರು 45, ಕೆಲವರು ಸಂಪೂರ್ಣವಾಗಿ ಮುಗಿಸ್ತಾ ಇದ್ದಾರೆ. ಏನು ಅಂದ್ರೆ ಜಾಂಕ್ಯಾಳದೊಳಗ ಏನು ಅಂದ್ರೆ ಚೇರ್ಮನ್ ಏನ್ ಬರ್ಗಿರ ಲಕ್ಷ್ಮಣ ಅನ್ನತಕ್ಕಂಥ ವಿದ್ದಾನ. ಅವ್ರ ಮನಿ ಒಳಗ ಸಿದ್ದಾವಡ್ರು ಅಂದ್ರ ಅವರಷ್ಟ ಪ್ರೀತಿಯಲ್ಲಿ ಮಠನೂ ಕೂಡ ಮಾಡ್ಯಾರ. ಹಬ್ಬಗಳು ಅಲ್ಲಿ ಪಾದಾರ್ಪಣ ಮಾಡಿದ್ದಾರೆ. ಎಲ್ಲಾ ಮಹಾತ್ಮರು ಕೂಡ ಪಾದಾರ್ಪಣೆ ಮಾಡುವಂತವ್ರಾಗಿದ್ದಾರೆ. ಸಿದ್ದಾವಡ್ರ ಮಹಿಮೆ ಅನ್ನತಕ್ಕಂಥದ್ದು ಬಹಳ ದೊಡ್ಡದಾಗ್ಯದ. ಅದಕ್ಕಾಗಿ ನಾವು ನೀವು ಎಲ್ಲರೂ ಅವರ ಪಾದವನ್ನ ಗಟ್ಟಿಯಾಗಿ ಹಿಡ್ಕೊಂಡು, ಹೇ ಭಗವಂತ ನೀನೇ ನಮ್ಮನ್ನು ರಕ್ಷಣಾ ಮಾಡಪ್ಪ ಅಂತ ಹೇಳಿದ್ರೆ ಏನಾಕತ್ತಂದ್ರ ತಾನ ಮೂಲಕವಾಗಿ ಅಂತಃಕರಣ ಪರಿಶುದ್ಧ ಆಕತಿ, ಶುದ್ಧ ಅಂತಃಕರಣದಲ್ಲಿ ಆತ್ಮಜ್ಞಾನ ಆಕತಿ. ಪರಬ್ರಹ್ಮ ಸ್ವರೂಪ ಅನ್ನುವಂತ ಎಲ್ಲ ಕಡೆ ತುಂಬಿಕೊಂಡದ. ಅಂತರ ಬಾಹಿರ ಏಕರಸ ವ್ಯಾಪಕ ಜೋಚೇತನ್ ವಿಭುನವ ಬ್ರಹ್ಮ ನೈ ನೇರೇ ನೈ ದೂರ. ಈ ಪ್ರಕಾರವಾಗಿ ವಿಚಾರ ಸಾಗರ ಏನ್ ಪಕ್ಕಿರ ಮೂಲ ತರಂಗದೊಳಗ ಈ ವಿಷಯವನ್ನ ಪ್ರತಿಪಾದನೆ ಮಾಡುವಂತವ್ರಾಗಿದ್ದಾರೆ. ಅದಕ್ಕಾಗಿ ಇಂಥ ಒಂದು ಯಾವ ದಿವ್ಯ ಸ್ಥಿತಿ ಇದು ಇಲ್ಲಿ ಯಾವಾಗಲೂ ಕೂಡ ಯಾವ ಶಾಸ್ತ್ರವನ್ನು ನಡೆಸ್ತಿರಿ. ಇಲ್ಲೇ ನಮ್ಮ ಮಾದೇವಪ್ಪತ್ತಿದೆ ಅವರಾದಿ ದಿವಸ ಪಂಚೀಕರಣ ಏನ್ಪದ ಆನ್ಲೈನ್ ಒಳಗೆ
1,000 ಮಂದಿಗೆ ಅವು ಹೇಳ್ತಾ ಇದ್ದಾನೆ. ಎಲ್ಲ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಎಲ್ಲಾ ಕಡೆ ಹೇಳ್ತಾ ಇದ್ದಾರೆ ಪುಣ್ಯಾತ್ಮ. ನೋಡಿ ಎಂತೆಂತ ಪುಣ್ಯಾತ್ಮರು ಹುಟ್ಟ್ಯಾರು. ಈ ಭಾಗದೊಳಗ ಚಂದ್ರೋದಯ, ಪಂಚೀಕರಣ, ವಿಚಾರ ಸಾಗರ, ರತ್ನಾವಳಿ, ವೃತ್ತಿ ಪ್ರಭಾಕರೆಲ್ಲ ಕಣ್ಪಟ್ಟಲ್ಲ. ಹೆಣ್ಮಕ್ಳಿಗೆ ಮತ್ತು ಸಂಸಾರದೊಳಗ ಅದಾರ. ಅವರ ಸಂಸಾರದೊಳಗೆ ಇದ್ರು ಕೂಡ ಎಲ್ಲವನ್ನ ಅಭ್ಯಾಸ ಮಾಡಿದ್ದಾರೆ. ನಾವೆಲ್ಲರೂ ಏನಪ್ಪ ಕಲ್ಕೊಂಡು ಅವ್ರಿಗೆ ಯಾವ ದಾರಿ ಒಳಗೆ ನಡೆದಾರ ನಾವು ಕೂಡ ಅದ ದಾರಿ ಒಳಗೆ ನಡಿಬೇಕು. ನಾಳೆ ಬೆಳಿಗ್ಗೆ ಅಪ್ಪಗಳ ಮೂರ್ತಿ ತೆಗೆದುಕೊಂಡು ಬಂದು ಏನಪ್ಪದ ಜ್ವಾಳದೊಳಗ ಗೋಧಿ ಒಳಗ ಹಾಕಿ, ಅಕ್ಕಿ ಒಳಗ ಹಾಕಿ, ನಂತರ ತೆಗೆದು ನೀರ ಏನಪ್ಪದ ಹಾಕಿ ನೀರಿನೊಳಗೆ ಇಟ್ಟು ಬೆಳಗ್ಗೆ ಏನಪ್ಪದ ಅಪ್ಪಗಳ ಮೂರ್ತಿ ಗದ್ದಿ ಮ್ಯಾಲ ಕುಂಡ್ರು ತಟ್ಟಿ ಪುರೋಹಿತರು ಬಂದಿದ್ದಾರ. ಅವ್ರೆಲ್ಲರೂ ಏನಪ್ಪದ ಬಹಳ ಭಕ್ತಿಯಿಂದ ಉಪಚಾರ ಮೂಲಕವಾಗಿ ಪೂಜೆ ಮಾಡಿ ಮತ್ತು ಅಭಿಷೇಕ ಮಾಡುವಂತವರಾಗಿದ್ದಾರೆ. ರುದ್ರಾಭಿಷೇಕ, ಹೋಮ ಹವನಾದಿಗಳು ನಡೀತಾ ಇದ್ದಾವ. ಮತ್ತೊಂದು ನಮ್ಮ ಏನು ಅಣ್ಣವರು ಹೇಳಿದ್ರು, ಮಲ್ಲೇಶ ಜನರು ಬೆಳಗ್ಗೆ ಕಾಡಿ ಏನ್ ಬಂದಿರ ಪೂಜಾ ನಡೀತತಿ. ಇಲ್ಲಿ ಎಲ್ಲ ಊರಿನ ಯಾವ ಸರ್ವ ತಾಯಿಗಳು ತಂದೆಗಳು 1 ತಾಸು ಜಪೇಜ್ಞೆ ಅನ್ನತಕ್ಕಂಥದ್ದು ಮಾಡಬೇಕು ಅಂತ ಈ ಪ್ರಕಾರವಾಗಿ ಅವ್ರು ಇಚ್ಛಾ ಮಾಡ್ಯಾರ. ಅಪ್ಪಗಳು ಕೇಳಿದ್ರು, ಆಗ್ರಟ್ಟಿ ಅಂದಾರ. ಮತ್ತು ನೋಡ್ರಿ ಎಲ್ಲರಿಗೂ ನಾವು ಕೈ ಮುಗಿತಿದ್ವು. ಬೆಳಗ್ಗೆ ಏನು 6 ಗಂಟೆಗೆ ಸರ್ವ ತಾಯಿಗಳು ತಂದೆಗಳು ನೀವೆಲ್ಲ ಇಲ್ಲಿದ್ದು ಈ ಯಾವ ಜಪೇಜ್ಞೆ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನ ನುಡಿಬೇಕು. ನಮ್ಮ ಹಳಕಟ್ಟಿ ಒಳಗೂ ಕೂಡ ಶಿವಾನಂದ ಅಪ್ಪಳ ಪೂರ್ಣತಿಥಿ ಒಳಗೆ 3 ತಾಸು ಘೋರ ಎಪ್ಪದ ಘೋರ ಹರಿತಾ ಇದೆ ಈ ಜಪೇಜ್ಞೆ ಅಂತಕ್ಕಂಥದ್ದು. ಅದಕ್ಕಾಗಿ ನಿಮ್ಮ ಊರಲ್ಲಿ ಕೂಡ ಆಗಬೇಕು. ಈ ಎಷ್ಟು ತೊಂಬೀರಿ ಇಷ್ಟೆಲ್ಲ ಜನ ಸರ್ವ ತಾಯಿಗಳು ತಂದೆಗಳು ಸುಖಿರಭೂತರಾಗಿ ನೀವೆಲ್ಲರೂ ಬರಬೇಕು. ನಾವು ನಮ್ಮ ಸೌಕಾರ ಮನೆ ಒಳಗದು ಬೆಳಗ್ಗೆ 4 ಗಂಟೆಗೆ ಸ್ನಾನ ಮಾಡಿಕೊಂಡು ನಮ್ಮದು ಗಾಡಿ ಅದ, ನಾವು ಇಲ್ಲಿ ಬಂದು ಬಿಡ್ತಾ ಇದ್ದೆವು. ನಮ್ಮ ಅಪ್ಪಾರು ಸಣ್ಣ ಅಪ್ಪಾರು ಅವ್ರು ಇವತ್ತು ಹೋಗಿ ಅಂತ ಹೇಳ್ತಾರ. ಗಾಡಿ ಏನು ಅಂತೀರ ಹೋಗೈತಿ ತಗೊಂಡು ಹೋಗಿದ್ದಾರೆ. ಅದಕ್ಕಾಗಿ ಜಗದ್ಗುರು ಸಿದ್ಧಾರೂಢರ ಆಶೀರ್ವಾದ ಅದೇನು ಆಗುದಿಲ್ಲ. ಅವನ ರಕ್ಷಣಾ ಮಾಡತಾನ. ಅದಕ್ಕಾಗಿ ಅವನ ಕಡೆ ನಮ್ಮದು ಲಕ್ಷ್ಯ ಅಂತಂದಿರ್ಬೇಕು. ಶಿವಾನಂದ್ರ ಅಂದ್ರೆ ಸಿದ್ಧಾರೂಢ, ಸಿದ್ಧಾರೂಢ ಅಂದ್ರೆ ಶಿವಾನಂದ್ರ ಬ್ಯಾರೆ ಅಲ್ಲ. ಅವರು ಪರಬ್ರಹ್ಮ ಸ್ವರೂಪದ, ಇವರು ಪರಬ್ರಹ್ಮ ಸ್ವರೂಪ ಇದ್ದಾರೆ ಅಂದಾಗ ಅವ್ರ ಪಾದ ಅಂದ್ರೆ ಇವ್ರ ಪಾದ, ಇವ್ರ ಪಾದ ಅಂದ್ರೆ ಅವ್ರ ಪಾದ. ಪಾದ ಅಂದ್ರೆ ನಿರ್ಗುಣ ಪರಬ್ರಹ್ಮ ವಸ್ತು ಇದ್ದ ಅಂತ ಯಾವ ದಿವ್ಯ ಸ್ಥಿತಿಯನ್ನು ತಿಳಿಸುವಂತ ಮಹಾತ್ಮರು. ಅದಕ್ಕಾಗಿ ಅಂತದ್ದು ಮಾಡಿಕೊಂಡು ದಂಡ ಆಗುವುದು. ಮೂರ್ತಿ ಪ್ರತಿಷ್ಠಾಪನೆ ಆದ ಕೂಡಲೇ ಅಪ್ಪಳ ಪಾದಕ್ಕೆ ನಮಸ್ಕಾರ ಮಾಡಿ ನಾವು ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಬಹಳ ಸಂತೋಷ. ಎಲ್ಲ ಮಹಾತ್ಮರು ಅಸ್ಖಲಿತ ವಾಣಿಯಿಂದ ಬಹಳ ವಿಷಯವನ್ನ ಪ್ರತಿಪಾದನೆ ಮಾಡಿದ್ದಾರೆ. ನಾವು ನೀವು ಎಲ್ಲರೂ ದಂಡವರ ಆಶೀರ್ವಚನವನ್ನು ಕೇಳಿ ಯಾವ ಜಗದ್ಗುರು ಸಿದ್ಧಾರೂಢ ಅಪ್ಪಳ ಪಾದಕ್ಕೆ ಅರ್ಪಣೆ ಮಾಡಿ. ಜಯ ಮಂಗಲಂ, ಜಯ ನಮಃ. ಹೃದಯ ತುಂಬಿ ತಮ್ಮ ಆಶೀರ್ವಚನವನ್ನು ನೀಡಿದ ಸಂಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಮಹಾಮಂಗಳಾದ ನಂತರ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇರ್ತದೆ. ಪ್ರಸಾದವನ್ನು ಮಾಡಿಕೊಂಡು ತಾವು ನಿರ್ಗಮಿಸಬೇಕು. ಬೆಳಗ್ಗೆ 4:15 ಗಂಟೆಗೆ ಸರಿಯಾಗಿ ತಾವು ಬಂದು ಜಪಯಜ್ಞದಲ್ಲಿ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಸೂಚಿಸಿ ಈಗ ಗುರುಜಿಯವರು ವಂದನಾರ್ಪಣೆಯನ್ನ ನೆರವೇರಿಸಿಕೊಡ್ತಾರೆ. ಆತ್ಮೀಯ ಬಂಧುಗಳೇ, ದಾನದ ಕುರಿತು ಸರ್ವ ಪೂಜ್ಯರು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಜ್ಞಾನದ ಮಾತುಗಳನ್ನ ಅನುಗ್ರಹಿಸಿದ್ದಾರೆ. ನನಗಂತೂ ಈ ಸಂದರ್ಭದಲ್ಲಿ ಹುಚ್ಚ ಹಿಡಿದ 10 ನೋಟ್ಬುಕ್ ತುಂಬ್ಯಾವ ದಾನ ಕೊಟ್ಟವರು ಓದ್ಲಾಕ್ ಟೈಮ್ ಇಲ್ದಾಗೈತಿ. ಹೊಂಡಪ್ಪ ಒಂದು 10 ನೋಟ್ಬುಕ್ ತುಂಬ್ಯಾವ ದಾನ ಕೊಟ್ಟವ್ರು ಅವ್ರ ಹೆಸರುಗಳನ್ನು ಓದ್ಬೇಕಾದ್ರೆ ವೇದಿಕೆ ಮೇಲೆ ಬಂದ 4 ತಾಸರ ಹಿಡಿತೈತಿ. ಅದು ಆಗವಲ್ದಾಗೈತಿ ನಮಗೆ. ಏನ್ರಿ ಇಂತಹ ದಾನಿಗಳು ನಮ್ಮ ಈ ಶಿರ್ನಾಳ ಗ್ರಾಮದಲ್ಲಿ ಇದಾರ, ಕೆಲವು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಇದಾರ. ಇಂತಹ ದಾನಿಗಳನ್ನ ಕುರಿತು ನಮ್ಮ ಸರ್ವ ಪೂಜ್ಯರು ಹೃದಯ ತುಂಬಿ ಹರಿಸ್ಯಾರ. ಇದು ನಿಷ್ಫಲ ಆಗೋದಲ್ಲ. ಇನ್ನು ಮುಂದಿನ ಸಲ ಅಂತೂ ಕೆಲವು ಜನ ಬಂದಲ್ಲ ಕತ್ತಾರ,
ದಿವ್ಸಕ್ಕೆ 4 ಜನ ಮಹಾತ್ಮರು ಕರ್ಸೋರು 10 ದಿವಸ ಕಾರ್ಯಕ್ರಮ ಮಾಡೋನು ಇದನ್ನ. ಯಾಕಂದ್ರೆ ಇವ್ರು ತುಸು ಮಾತಾಡಿದ್ರೆ ನಮ್ ತೃಪ್ತಿ ಆಗೋಲ್ದಾಗೈತಿ. ಅದಕ್ಕೆ ದಿವ್ಸಕ್ಕೆ 4 ಜನರನ್ನ ಕರೆಸಿ 10 ದಿವಸ ಕಾರ್ಯಕ್ರಮ ಮಾಡೋರು ಬೇಕಾದಷ್ಟು ಕರ್ತಾರ ನಾವು ಕೊಡ್ಲಾಗ್ತಾ ಇದ್ದೀವಿ ಅಂತ ಹೇಳ್ತಾರ. ಅದಕ್ಕೆ ಸಿದ್ಧಾರೂಢರ ಮಹಿಮೆ ಅಪಾರ ಐತಿ. ನೀರ್ ಅಂದ ಕೂಡಲೇ ಬೋರ್ ಕೊಟ್ಟು ಕಳ್ಸ್ಯಾರ. ಇಲ್ಲಿ ನೀರಿನ ತೊಂದ್ರೆ ಆದ ಕೂಡಲೇ ಒಂದ್ ಬೋರ ಬಂದೈತಿ ಇವತ್ತಿನ ದಿವಸ ಏನಪ್ಪಾ ಅಂತ ಸರ್ಕಾರದ ವತಿಯಿಂದ. ಅದಕ್ಕಾಗಿ ಅವ್ರು ಯಾವ ರೀತಿಯಿಂದ ಅನುಗ್ರಹಿಸಿ ನಮ್ಮನ್ನ ಮ್ಯಾಲಕ್ಕೆ ಎತ್ತಾರೋ ಗೊತ್ತಿಲ್ಲ. ಆದ್ರಿಂದ ಏನ್ ಹೆಚ್ಚಿಗೆ ಮಾತಾಡಂಗಿಲ್ಲ. ಸರ್ವ ಪೂಜ್ಯರಿಗೆ ನನ್ನ ಅನಂತ ಅನಂತ ಕೋಟಿ ಪ್ರಣಾಮಗಳೊಂದಿಗೆ ಟ್ರಸ್ಟಿನ ಪರವಾಗಿಯೂ ಮತ್ತು ಗ್ರಾಮಸ್ಥರ ಪರವಾಗಿಯೂ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರ ಪರವಾಗಿ ತಮಗೆ ದೀರ್ಘದಂಡ ಪ್ರಣಾಮಗಳೊಂದಿಗೆ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ.